ಏನು ಎಂಬುದಾಗಿ ಗಮನಿಸಿದಾಗ ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ನಾನು ಹೇಳಿದೆ. ಜ್ಞಾನ ಉಳ್ಳವನು ಮೊದಲನೇದಾಗಿ ಅವನಿಗೆ ಬರುವಂತ ಆಲೋಚನೆ ಏನು ಎಂಬುದಾಗಿ ನಾನು ಗಮನಿಸಿದಾಗ ಅವನಿಗೆ ಮೊದಲನೇದಾಗಿ ನಾನು ದೇವರ ಜ್ಞಾನ ಬರಬೇಕಾದ್ರೆ ನಾವು ಏನ್ ಮಾಡಬೇಕಂತ ಒಂದೆರಡು ಭಾಗಗಳನ್ನ ನಿಮ್ಮ ನೆನಪಿಗೆ ತರಲಿಕ್ಕಾಗಿ ಇಷ್ಟಪಡ್ತೇನೆ. ಎಷ್ಟೋ ಜನ ಮಧ್ಯಾಹ್ನ ವೇಳೆಯಲ್ಲ ಅನಿಸ್ತು ನನಗೊಂದು ದೇವರ ಜ್ಞಾನ ಇದ್ದರೆ ಚೆನ್ನಾಗಿದೆ ಅದಕ್ಕೆ ಮಾತ್ರ ನಾವೇನು ಹೇಳ್ರೆ ನಮಗೆ ದೇವರ ಜ್ಞಾನ ಹೇಗೆ ಸಿಗುತ್ತೆ ಅನ್ನೋದು ಒಂದೆರಡು ಕಾರ್ಯವನ್ನ ಹೇಳಿ ನಂತರವಾಗಿ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ನನ್ನ ಸಂದೇಶದ ಬೇರೆ ಒಂದು ಭಾಗಕ್ಕೆ ನಾನು ನಿಮ್ಮನ್ನು ನಡೆಸ್ತೇನೆ. ನೋಡ್ರಿ, ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯದ 20ನೇ ವಚನ ನೋಡ್ರಿ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯದ 20ನೇ ವಚನ ದೇವರ ವಾಕ್ಯ ಹೇಳುತ್ತದೆ, ಬುದ್ಧಿವಾದವನ್ನ ಕೇಳು, ಉಪದೇಶವನ್ನ ಆಲಿಸು, ಮುಂದೆ ನೀನೇನಾಗುವೆ. ದೇವರ ವಾಕ್ಯ ಹೇಳುತ್ತದೆ, ಬುದ್ಧಿವಾದವನ್ನ ಕೇಳು, ಉಪದೇಶವನ್ನ ಆಲಿಸು, ಮುಂದೆ ನೀನೇನಾಗುವೆ, ಜ್ಞಾನಿ ಆಗುವೆ. ಹಾಗಾದ್ರೆ ನಾವು ಜ್ಞಾನಿ ಆಗ್ಬೇಕಾದ್ರೆ ಎರಡು ಕಾರ್ಯ ಚೆನ್ನಾಗಿ ಬೇಕು. ಏನ್ ಎರಡು ಕಾರ್ಯ ಅಂತಂದ್ರೆ, ಒಂದನೇದಾಗಿ ದೇವರ ವಾಕ್ಯ ಹೇಳುತ್ತದೆ, ಬುದ್ಧಿವಾದವನ್ನ ನೀನು ಕೇಳಬೇಕು ಎಂಬುದಾಗಿ ಅಲ್ವಾ. ಇವತ್ತು ನಮ್ಗೆ ಅನೇಕರಿಗಿರುವಂತ ಪ್ರಾಬ್ಲಮ್ ಏನಂತಂದ್ರೆ, ಕೇಳುವಂತ ಒಂದು ಮನಸ್ಸಿಲ್ಲ. ನಾವು ದೇವರ ವಾಕ್ಯದ ವಿಶೇಷತೆ ಏನು? 2 ತಿಮೋತಿ 3ನೇ ಅಧ್ಯಾಯದ 18ನೇ ವಚನದಿಂದ ನೋಡ್ರಿ. 2 ತಿಮೋತಿ 3ನೇ ಅಧ್ಯಾಯದ 18ನೇ ವಚನದಿಂದ 2 ತಿಮೋತಿ 3ನೇ ಅಧ್ಯಾಯದ 18ನೇ ವಚನದಿಂದ ಲಾಸ್ಟ್ ವಾಕ್ಯ ಕಡೆ 18 ಇಲ್ಲ ಇದು ಸಾಕು, ಕೆಳಗಡೆ 15ನೇ ವಚನ. ಓಕೆ, 15ನೇ ವಾಕ್ಯವನ್ನು ನೋಡ್ರಿ. BSI ತಾನೇ ಹಬ್ಬದ BSI ಬೈಬಲ್ ಅಲ್ಲ, ಇರ್ಲಿ ಬಿಡಿ. ದೇವರ ವಾಕ್ಯ ಹೇಳ್ತದೆ, ತಿದ್ದುಪಡಿ ನೀತಿ ಶುಕ್ರವಾರ ಅದರಿಂದ ಕರೆಕ್ಟ್ ಇದೆ BSI ವರ್ಷ. ಬೈಬಲ್ ಹೇಳುತ್ತದೆ 15ನೇ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಈ ಗ್ರಂಥಗಳು ಯಾವ ಗ್ರಂಥಗಳು? ನಮ್ಮ ಕೈಯಲ್ಲಿರುವಂತ ಬೈಬಲ್. ನಮ್ಮ ಕೈಯಲ್ಲಿರುವ ಬೈಬಲ್ ಏನಾಗಿದೆ? ಈ ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ನಾವು ರಕ್ಷಣೆ ಹೊಂದೋದಕ್ಕೆ ಬೇಕಾದ ಜ್ಞಾನ ಕೊಡೋದಕ್ಕೆ ಯಾವುದಕ್ಕೆ ಶಕ್ತಿ ಇದೆ? ನಮ್ಮ ಕೈಯಲ್ಲಿರುವಂತ ಬೈಬಲ್ಗೆ ಶಕ್ತಿ ಇದೆ. ನಾವು ಈ ದೇವರ ವಾಕ್ಯವನ್ನ ಓದಿದಾಗ ಈ ದೇವರ ವಾಕ್ಯ ನಮ್ಗೆ ಏನ್ ಕೊಡುತ್ತೆ ಗೊತ್ತಾ? ರಕ್ಷಣೆ ಹೊಂದುವುದಕ್ಕೆ ಬೇಕಾದ ಜ್ಞಾನವನ್ನ ಕೊಡೋದಿಕ್ಕೆ ಈ ಬೈಬಲ್ಗೆ ಶಕ್ತಿ ಇದೆ. ಹಾಗಾದ್ರೆ ರಕ್ಷಣೆ ಅಂದ್ರೆ ಏನು? ರಕ್ಷಣೆ ಅಂದ್ರೆ ಪಾಪದ ಪಾಲಿಗೆ, ಲೋಕದ ಪಾಲಿಗೆ, ಸೈತಾನನ ಕಾರ್ಯಗಳಿಂದ ನಮ್ಮ ಶರೀರ, ಆತ್ಮ, ಪ್ರಾಣ ಸಂಪೂರ್ಣವಾಗಿ ಬಿಡಿಸಲ್ಪಟ್ಟವರಾಗಿ ಸ್ವಾತಂತ್ರ್ಯವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ, ಆತ್ಮಿಕವಾಗಿ ಸ್ವಾತಂತ್ರ್ಯವಾಗಿ ದೇವರ ಉದ್ದೇಶದಲ್ಲಿ ನಡೆಯುವುದೇ ರಕ್ಷಣೆ ಆಗಿರುತ್ತದೆ. ಈ ರಕ್ಷಣೆ ನಮಗೆ ಏನು ಯಾವುದರಿಂದ ಬರುತ್ತದೆ ಅಂದ್ರೆ, ನಮ್ಮ ಕೈಲಿರೋ ಬೈಬಲ್, ನಮ್ಮ ಕೈಲಿರೋ ಗ್ರಂಥಗಳ ಮೂಲಕ ನಾವು ರಕ್ಷಣೆ ಹೊಂದುವುದಕ್ಕೆ ಬೇಕಾದ ಜ್ಞಾನವನ್ನ. ಹಾಗಾದ್ರೆ ನಮ್ಮ ರಕ್ಷಣೆ, ನಾವೆಲ್ಲ ರಕ್ಷಣೆ ಹೊಂದಿದೀವ? ಈಗ ಡೌಟ್ ಆಗೋಗ್ಬಿಟ್ಟಿದೆ. ರಕ್ಷಣೆ ಹೊಂದಿದ್ದೀವಿ ನಾನು ಕೇಳಿದೆ, ನಾವೆಲ್ಲ ರಕ್ಷಣೆ ಹೊಂದಿದೀವ? ಹೌದಂದ್ರೆ ಹೌದನ್ರಿ, ಇಲ್ಲ ಅಂದ್ರೆ ಇಲ್ಲ. ಹೌದು, ರಕ್ಷಣೆ ಹೊಂದಿದೀವ? ಆ ರಕ್ಷಣೆಯನ್ನ ಪರಿಪೂರ್ಣ ಮಾಡುವುದಕ್ಕೆ ಬೇಕಾದ ಜ್ಞಾನವನ್ನ ನಮಗೆ ಕೊಡೋದು ಈ ದೇವರ ವಾಕ್ಯ. ಹಾಗಾದ್ರೆ ನಮ್ಮ ಕೈಯಲ್ಲಿರುವಂತ ಬೈಬಲ್ ಅನ್ನೋದು ಇದು ಕ್ರಿಶ್ಚಿಯನ್ಗಳಿಗುಳ್ಳದು, ಚರ್ಚ್ಗುಳ್ಳದು ಅನ್ನೋದು ಮಾತ್ರ ಸೀಮಿತವಾದಲ್ಲ. ಈ ಬೈಬಲ್ಗೊಂದು ಶಕ್ತಿ ಇದೆ. ಓದೋ ಪ್ರತಿಯೊಬ್ಬನಿಗೂ ರಕ್ಷಣೆಯನ್ನು ಉಂಟು ಮಾಡೋ ಜ್ಞಾನವನ್ನು ಕೊಡ. ನೀನು ಯಾವ ರೀತಿಯಲ್ಲಿ ಪಾಪದಿಂದ, ಶಾಪದಿಂದ, ಸೈತಾನನಿಂದ, ನಷ್ಟಗಳಿಂದ, ರೋಗಗಳಿಂದ, ಇಕ್ಕಟ್ಟುಗಳಿಂದ ನೀನು ಬಿಡಿಸಲ್ಪಟ್ಟವನಾಗಿ ಎಲ್ಲದರಲ್ಲೂ ನೀನು ಸ್ವತಂತ್ರನಾಗಿ ನಡೀಲಿಕ್ಕೆ ಸಾಧ್ಯ ಎನ್ನುವಂತ ಜ್ಞಾನವನ್ನು ಕೊಡೋದಕ್ಕೆ ಈ ದೇವರ ವಾಕ್ಯಕ್ಕೆ ಸಾಧ್ಯ ಇದೆ. ಅದರಿಂದ ನಾನು ಹೇಳಿದೆ, ಈ ವಾಕ್ಯವನ್ನು ಓದ್ಬೇಕು, ಈ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು, ಈ ವಾಕ್ಯವನ್ನು ಕೈಗೊಂಡು ನಡಿಬೇಕು. ಕಾರಣ ಏನಂದ್ರೆ, ದೈವಿಕವಾದ ಜ್ಞಾನ ಕೊಡೋದೇ ಈ ದೇವರ ವಾಕ್ಯ. ಅದಕ್ಕೋಸ್ಕರ ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ನೀನು ಎಷ್ಟೊತ್ ಬೇಕಾದ್ರೂ ಟಿವಿ ನೋಡು, ಎಷ್ಟೊತ್ ಬೇಕಾದ್ರೂ ಮೊಬೈಲ್ ನೋಡು, ಆದ್ರೆ ಬೈಬಲ್ ಓದಕ್ ಮಾತ್ರ ನಿಮ್ಗೆ ಬಿಡಲ್ಲ.
ಬೇಕಾದ್ರೆ ನೀನ್ ಗಂಟೆ ಕುತ್ಕೊಂಡು ಊರಲ್ಲಿ ಕುತ್ಕೊಂಡು ಹರಟೆ ಹೊಡಿ, ಅವ್ರೂರ್ ಕುರ್ತಾಗಿ ನೀನ್ ಮಾತಾಡು, ಅದಿದು ಬೇಕಾದ್ರೆ ನೀನ್ ಮಾತಾಡ್ಕೊಂಡು ಟೈಮ್ ಹೊಡಿ, ಆದ್ರೆ ದೇವರ ವಾಕ್ಯ ಕೇಳಕ್ ನಿನಗ್ ಬಿಡಲ್ಲ, ದೇವರ ವಾಕ್ಯ ಓದಕ್ ಬಿಡಲ್ಲ. ಕಾರಣ ನೀನು ಓದಿದ್ರೆ ಕೇಳಿದ್ರೆ ಏನಾಗೋಗ್ಬಿಡ್ತೀಯ? ದೇವರ ವಾಕ್ಯ ಓದಿದ್ರೆ ಏನು ಅಂದ್ಕೊಳ್ತೀರಾ? ದೇವರ ವಾಕ್ಯ ಕೇಳಿದ್ರೆ ಏನು ಅಂದ್ಕೊಳ್ತೀರಾ? ಜ್ಞಾನವನ್ನು ಹೊಂದ್ಕೊಬಿಡ್ತೀರಾ. ಅದರಿಂದ ಏನಾಗುತ್ತೆ ಗೊತ್ತಾ ನಿಮ್ಗೆ? ನೋಡ್ರಿ, ನಾನು ಅನೇಕ ಸಾರಿ ನಾನು ಹೇಳ್ತೇನೆ, ಬೇಕಾದ್ರೆ ಗಂಟೆ ನಿಮ್ಗೆ ಏನೇ ಸುಮ್ಮನೆ ಕೂತ್ಕೊಂಡಿರಿ, ನಿಮ್ಗೆ ಏನು ಆಗಲ್ಲ. ನಾನು ಅನೇಕ ಸಾರಿ ಹೇಳ್ತೀನಿ, ಆದ್ರೆ ಈ ವಾಕ್ಯಕ್ಕೆ ಕುತ್ಕೊಬಿಡ್ರಿ, ಅವಾಗ್ಲೇ ಇಲ್ದಿರೋ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗದ. ಆವಾಗ್ಲೇ ಸೊಂಟ ನೋವು, ತಲೆ ನೋವು, ಆಗ್ಲೇ ಕೈ ಕಾಲು ನೋವು, ಜೋಮ್ ಹಿಡಿಯೋದು, ಆವಾಗ್ಲೇ ಎದ್ದು ಹೋಗ್ಬಿಡೋಣ ಅನ್ಸ್ಬಿಡೋದು. ಯಾಕೆ ಅಂತಂದ್ರೆ ನೀನ್ ವಾಕ್ಯವನ್ನ ಕೇಳಿದ್ರೆ ಏನಾಗ್ತೀಯ? ಜ್ಞಾನ ಹೊಂದ್ಕೊಂಡ್ರೆ ನೀನ್ ಏನು ಹೊಂದ್ಕೊಂತೀಯ? ಹಾಗಾದ್ರೆ ನೀನ್ ದೇವರ ಜ್ಞಾನ ಹೊಂದ್ಕೊಂಡ್ರೆ ಆಶೀರ್ವಾದ ಹೊಂದ್ಕೊಳ್ತೀಯ, ದೇವರ ಜ್ಞಾನ ಹೊಂದ್ಕೊಂಡ್ರೆ ಬಿಡುಗಡೆ ಹೊಂದ್ಕೊಳ್ತೀಯ, ದೇವರ ಜ್ಞಾನ ಹೊಂದ್ಕೊಂಡ್ರೆ ಉದ್ಧಾರವನ್ನು ಹೊಂದ್ಕೊಳ್ತೀಯ, ದೇವರ ಜ್ಞಾನ ಹೊಂದ್ಕೊಂಡ್ರೆ ಉತ್ತಮವಾದಂತ ಜೀವಿತವನ್ನ ನಡೆಸೋದಕ್ಕೆ ನಿಂಗೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈ ಗ್ರಂಥ ಕ್ರಿಸ್ತ ಯೇಸುವಿನ ನಂಬಿಕೆ ಮೂಲಕ ರಕ್ಷಣೆಯನ್ನ ಹೊಂದಿಸುವ ಜ್ಞಾನವನ್ನು ಕೊಡೋದಕ್ಕೆ ಶಕ್ತಿ ಉಳ್ಳದು. ಆದ್ರಿಂದಲೇ ನಾನು ಹೇಳೋದು, ಎಷ್ಟೇ ಕಷ್ಟ ಆದ್ರೂ ವಾಕ್ಯ ಕೇಳಕ್ ಕುತ್ಕೋಬೇಕು, ಎಷ್ಟೇ ಕಷ್ಟ ಆದ್ರೂ ಪ್ರತಿದಿನ ಬೈಬಲ್ ಓದ್ಬೇಕು, ಎಷ್ಟೇ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ರು ಬೈಬಲ್ ಅನ್ನ ಚೆನ್ನಾಗಿ ಓದ್ಬೇಕು, ವಾಕ್ಯನ ಚೆನ್ನಾಗಿ ಕೇಳ್ಬೇಕು. ಕಾರಣ ಎಷ್ಟು ನೀವು ಬೈಬಲ್ ಓದ್ತಿರೋ, ಎಷ್ಟು ನೀವು ವಾಕ್ಯವನ್ನ ಕೇಳ್ತಿರೋ, ಅಷ್ಟು ನಿಮಗೆ ಏನು ಉಂಟಾಗುತ್ತೆ? ಜ್ಞಾನ ಹೆಚ್ಚಾಗುತ್ತೆ. ಅದರಿಂದ ದೇವರ ವಾಕ್ಯ ಹೇಳ್ತೇನೆ. ಮುಂದಿನ ವಾಕ್ಯ ನೋಡ್ರಿ, ಮುಂದಿನ ನೀವು ಈ ವಚನವನ್ನ ಅಂಡರ್ಲೈನ್ ಮಾಡಿ ಇಟ್ಕೋಬೇಕು. ನೀವು ಪ್ರತಿದಿನ ಈ ವಾಕ್ಯ ಹೇಳ್ತಾ ಇರ್ಬೇಕು, ನಾನು ಬೈಬಲ್ ಓದೋದ್ರಿಂದ ರಕ್ಷಣೆ ಹೊಂದೋದಕ್ಕೆ ಬೇಕಾದಂತ ಜ್ಞಾನ ನನ್ನಲ್ಲಿ ಹೆಚ್ಚಾಗುತ್ತೆ, ನಾನು ಬೈಬಲ್ ಓದಲೇಬೇಕು, ಬೈಬಲ್ ಓದದೇ ಇದ್ರೆ ನಾನು ಏನಾಗೋಗ್ಬಿಡ್ತೀನಿ? ಜ್ಞಾನಿ ಆಗಕ್ಕಾಗಲ್ಲ. ಜ್ಞಾನವಂತನೇ ಅವನು ಏನಾಗೋದು? ಅವನು ಉದ್ಧರಿಸಲ್ಪಡೋದು, ರಕ್ಷಣೆ ಹೊಂದೋದು, ಆಶೀರ್ವಾದ ಹೊಂದೋದು. ಆದ್ರಿಂದ ನಾನು ವಾಕ್ಯ ಓದ್ಬೇಕು, ಈ ವಾಕ್ಯನೇ ನನಗೆ ಜ್ಞಾನ ಕೊಡೋದೆಂದು ಪ್ರತಿದಿನ ಈ ವಾಕ್ಯವನ್ನ ನಾವು ಏನ್ ಮಾಡೋರಾಗಿರ್ಬೇಕು? ಓದುವವರಾಗಿರ್ಬೇಕು. ದೇವರ ವಾಕ್ಯ ಮುಂದಿನ ವಾಕ್ಯ ಹೇಳ್ತದೆ, 16ನೇ ವಾಕ್ಯ ಹೇಳ್ತದೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. 17ನೇ ವಾಕ್ಯ ಹೇಳ್ತದೆ ನೋಡ್ರಿ, 17ನೇ ವಾಕ್ಯ ಹೇಳ್ತದೆ, ಅದರಿಂದ ಯಾವುದರಿಂದ? ಈ ದೇವರ ವಾಕ್ಯದಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಗಳನ್ನು ಮಾಡೋದಕ್ಕೆ ಏನಾಗಿರ್ತಾನೆ? ಸಿದ್ಧನಾಗಿರ್ತಾನೆ. ನೋಡ್ರಿ, ದೇವರ ವಾಕ್ಯ ಏನಕ್ಕಂದ್ರೆ ನಮಗೆ ಜ್ಞಾನ ಕೊಡುತ್ತದೆ. ಜ್ಞಾನದ ವಿಶೇಷತೆ ಅಂದ್ರೆ ಮೊದಲನೇದಾಗಿ ಈ ವಾಕ್ಯ ನಮಗೆ ಉಪದೇಶ ಮಾಡುತ್ತೆ. ಉಪದೇಶ ಅಂದ್ರೆ ಏನು? ಈ ತರನೇ ನಡಿಯಪ್ಪ ಅಂತ ಹೇಳಿ ವಾಕ್ಯ ನಮಗೆ ಉಪದೇಶ ಮಾಡುತ್ತೆ. ಖಂಡನೆಗೇನು? ನೀನ್ ಮಾಡ್ತಾ ಇರೋದು ಸರಿ ಇಲ್ಲ, ದೇವರ ವಾಕ್ಯ ಖಂಡನೆ ಮಾಡುತ್ತೆ. ತಿದ್ದುಪಾಟಿಗೆ ನೀನ್ ಈ ರೀತಿ ಬದಲಾಗು, ಈ ರೀತಿ ನೀನ್ ರೂಪಾಂತರಗಳು, ಕೆಟ್ಟ ಮಾತಾಡ್ತಾ ಇದೀಯ, ಕೆಟ್ಟ ಮಾತಾಡ್ದಿರೋ ನೀನ್ ತಿದ್ದುಕೋ, ನೀನ್ ಸುಳ್ಳು ಹೇಳ್ತಾ ಇದೀಯ, ಸುಳ್ಳು ಹೇಳ್ದಿರೋ ತಿದ್ದುಕೋ, ಕುಡಿತಾ ಇದೆಯಾ, ಕುಡಿಯೋದನ್ನು ಬಿಟ್ಟು ಉತ್ತಮವಾದ ಒಂದು ಮನುಷ್ಯನಾಗಿ ಮಾರ್ಪಡು. ತಿದ್ದುತ್ತೆ, ನಮ್ಮನ್ನು ತಿದ್ದುಪಾಟುವಿಕೆ ಮಾಡುತ್ತೆ. 4ನೇದಾಗಿ ನೀತಿ ಶಿಕ್ಷೆ. ನೀತಿ ಶಿಕ್ಷೆ ಅಂದ್ರೆ ಕೆಲವೊಂದ್ಸಾರಿ ದೇವರ ವಾಕ್ಯ ನಮ್ಮನ್ನು ಗದರಿಸುತ್ತೆ. ನೀನ್ ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ಬಿಡ್ತೀಯಾ, ನೀನ್ ತಪ್ಪು ಕೆಲಸ ಮಾಡಿದ್ರೆ ಶಾಪಕ್ಕೆ ಗುರಿ ಆಗ್ತೀಯಾ ಅಂತ ಶಿಕ್ಷೆಯನ್ನ ನಮ್ಮ ಮುಂದೆ ತರುತ್ತೆ. ಕೆಲವರಿಗೆ ಅನೇಕ ಸಾರಿ ಏನ್ ಪ್ರಾಬ್ಲಮ್ ಗೊತ್ತಾ? ಪಾಸ್ಟ್ ಏನಾದ್ರೂ ಖಂಡಿಸಿದ್ರೆ ಅವ್ರಿಗೆ ಚಿಂತೆ, ಪಾಸ್ಟ್ ನಮ್ ಕಂಡ್ರೆ ಹೊಟ್ಟೆ ಉರಿ ಅಂತ. ಹಂಗಲ್ಲ, ಬೈಬಲ್ ಏನ್ ಹೇಳುತ್ತೆ ಗೊತ್ತಾ? ಇದು ನಮ್ಗೆ ನೀತಿ ಶಿಕ್ಷೆಯನ್ನ ಕೆಲವೊಂದ್ಸರಿ ಶಿಕ್ಷಿಸುವ ಹಾಗೆ ದೇವರ ವಾಕ್ಯ ನಮ್ಮ ಹತ್ರ ಮಾತಾಡತ್ತೆ. ಏನಕ್ಕೆ? ಹಾಳಾಗೋಕಲ್ಲ. ಇದೆ ನಮ್ಮ ಜೀವನದಲ್ಲಿ ದೇವರ ವಾಕ್ಯ ಕೇಳಿ ನಡೆದ್ರೆ ನಮಗೆ ಜ್ಞಾನ ಉಂಟು ಮಾಡೋದು ಮಾತ್ರ ಅಲ್ಲ. ಬೈಬಲ್ ಹೇಳುತ್ತೆ, ದೇವರ ಮನುಷ್ಯನು ವಾಕ್ಯ ಕೇಳಿ ಜ್ಞಾನ ಹೊಂದಿಕೊಳ್ಳೋ ಪ್ರತಿಯೊಂದು ದೇವ ಮನುಷ್ಯನು ಏನೇನಾಗ್ತಾನೆ ಗೊತ್ತಾ? ಪ್ರವೀಣನಾಗಿ ಅಂದ್ರೆ ಅದರ ಅರ್ಥ ಏನು? ಮೆಚ್ಯೂರ್ಡ್ ಆಗಿ, ಪಕ್ವತೆ ಉಳ್ಳವನಾಗಿ, ಸಕಲ ಸತ್ಕಾರ್ಯಗಳನ್ನು ಮಾಡೋದಕ್ಕೆ ಸಿದ್ಧನಾಗಿ. ಅದರ ಅರ್ಥ ಏನಂದ್ರೆ ಜ್ಞಾನ ಉಳ್ಳವನು ಎಲ್ಲ ಒಳ್ಳೆ ಕೆಲಸ ಮಾಡೋದಕ್ಕೆ ರೆಡಿ ಆಗಿರ್ತಾನೆ. ವಾಕ್ಯದಿಂದ ತರಬೇತಿಗೊಂಡವನು, ವಾಕ್ಯದಿಂದ ರೂಪಿಸಲ್ಪಟ್ಟವನು, ವಾಕ್ಯದಿಂದ ತಿದ್ದಲ್ಪಟ್ಟವನೇನಾಗಿರ್ತಾನೆ. ಸಕಲ ಸತ್ಕಾರ್ಯ ಅಂದ್ರೇನು? ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಅವನೇನಾಗಿರ್ತಾನೆ? ರೆಡಿ ಆಗಿರ್ತಾನೆ. ಅವನನ್ನು ರೆಡಿ ಮಾಡಿದ್ ಯಾವುದು? ಜ್ಞಾನ. ಈ ದೇವರ ವಾಕ್ಯ ಏನ್ ಕೊಡ್ತು? ಕೆಟ್ಟ ಕೆಲಸ ಮಾಡಕ್ ಅವನಿಗೆ ಜ್ಞಾನ ಕೊಟ್ಟಿಲ್ಲ. ಎಲ್ಲ ಕೆಟ್ಟ ಕೆಲಸವನ್ನ ಅವನಿಂದ ತೆಗೆದಾಕಿ ಅವನಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ. ಅದರ ಅರ್ಥ ಏನಂದ್ರೆ ಪಾಸ್ಟರ್ ಜೊತೆ ಸಭೆಯಲ್ಲಿ ನಿಂತ್ಕೊಂಡು ಸೇವೆ ಮಾಡೋದಕ್ಕೆ ವಾಕ್ಯ ಕಲ್ತವನ ಜೊತೆ ನಿಲ್ತಾನೆ.
ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಅಲ್ಲಿ ವಾಕ್ಯದಿಂದ ಕಲ್ತಂತ ಪ್ರವೀಣನಾದಂತ ದೇವರ ಮನುಷ್ಯನ್ ಹೇಳ್ತಾನೆ. ಕೆಲವರು ಪ್ರವೀಣ ಅಂತ ಹೆಸರಿಟ್ಕೊಳ್ತಾರೆ, ಆದ್ರೆ ಯಾವ್ದ್ರಲ್ಲೂ ಪ್ರವೀಣರಲ್ಲ ಅವರು. ಯಾರು ಸ್ತೋತ್ರ ಹೇಳಿಲ್ಲ. ಕೆಲವರು ಪ್ರವೀಣ ಅಂತ ಹೆಸರಿಟ್ಕೊಳ್ತಾರೆ, ಆದ್ರೆ ಯಾವ್ದ್ರಲ್ಲೂ ಪ್ರವೀಣರಲ್ಲ. ಅದೇ ವಾಕ್ಯ ಹೊಂದಿದ ಜ್ಞಾನ ಹೊಂದವನ್ ಏನ್ ಮಾಡ್ತಾನೆ, ಒಳ್ಳೆ ಕೆಲಸಕ್ಕೆ ಇವನ್ ಯಾವಾಗ್ಲೂ ರೆಡಿ ಇರ್ತಾನೆ. ಯಾರು ರೆಡಿ ಇರ್ತಾನೆ? ಜ್ಞಾನ ಹೊಂದಿದವನು, ದೇವರ ಜ್ಞಾನ ಉಳ್ಳವನು. ಒಳ್ಳೆ ಕೆಲಸನ ನಾನ್ ಜೊತೆ ಇರ್ತೀನಿ, ಸೇವೆನ ನಾನ್ ಜೊತೆ ಇರ್ತೀನಿ, ಪ್ರಾರ್ಥನೆನ ನಾನ್ ಜೊತೆ ಇರ್ತೀನಿ, ಸಭೆಯ ಬೆಳವಣಿಗೆನ ನಾನ್ ಜೊತೆ ಇರ್ತೀನಿ. ಯಾಕಂದ್ರೆ ದೇವರ ವಾಕ್ಯ ಜ್ಞಾನ ಹೊಂದಿದವನು ಒಳ್ಳೆ ಕೆಲಸಕ್ಕೆ ಯಾವಾಗ್ಲೂ ಜೊತೆ ನಿಲ್ತಾನೆ. ಆದ್ರೆ ದೇವರ ಜ್ಞಾನ ಇಲ್ಲದವನ ವಿಶೇಷತೆ ಅಂದ್ರೆ ಅವನ ಎಲ್ಲ ಕೆಟ್ಟ ಕೆಲಸದ ಜೊತೆ ಆಗ್ತಾನೆ. ಕೆಟ್ಟ ಕೆಲಸ ಅಂತಂದ್ರೇನು? ಒಳ್ಳೇದಲ್ಲದನ್ನಿರುವಂತದ್ದು ಎಲ್ಲ ಕೆಟ್ಟ ಕೆಲಸಕ್ಕೆ ಏನಾಗಿರ್ತಾನೆ, ಅವನ ಜೊತೆಯಾಗಿ ನಿಂತಿರ್ತಾನೆ. ಕಾರಣ ಏನಂದ್ರೆ ಜ್ಞಾನ ಇಲ್ಲ. ನಾನು ಅನೇಕ ಸಾರಿ ಹೇಳ್ತೇನೆ, ಫಸ್ಟೇ ಸಭೆಯಲ್ಲಿ ವಾಕ್ಯದಿಂದ ಕಲ್ತಂತ ಜ್ಞಾನ ಉಳ್ಳವರು ಮಾತ್ರನೇ ಸಭೆ ಒಳ್ಳೆ ಕೆಲಸದ ಜೊತೆ ನಿಲ್ಲೋದು. ಯಾಕಂದ್ರೆ ಸೇವೆ ಒಳ್ಳೆ ಕೆಲಸ ಯೇಸು ಸ್ವಾಮಿ ಕುರಿತಾಗಿ ಅಪೊಸ್ತಲರ ಕೃತಿ ಹೇಳುತ್ತೆ, ಆತನ ಎಲ್ಲಾ ಕಡೆ ತಿರುಗಾಡಿ ಒಳ್ಳೆ ಕೆಲಸ ಮಾಡುತ್ತಾ ಸೇವೆ ಮಾಡುತ್ತಾ ಯೇಸು ಸ್ವಾಮಿ ತಿರುಗಾಡೋದನ್ನ. ಸೇವೆ ಅನ್ನೋದೇನು? ಒಳ್ಳೆ ಕೆಲಸ, ಬಡವರಿಗಾಗಿ ಪ್ರಾರ್ಥಿಸೋದು, ಇಕ್ಕಟ್ಟಲ್ಲಿರೋರ್ಗಾಗಿ ಸಹಾಯ ಮಾಡುವಂಥದ್ದು, ಸಭೆ ಬೆಳವಣಿಗಾಗಿ, ಇನ್ನೊಬ್ಬರ ಒಳ್ಳೆತನಕ್ಕಾಗಿ ಬಯಸೋದು, ಇನ್ನೊಬ್ಬರನ್ನ ಪ್ರೋತ್ಸಾಹ ಪಡಿಸೋದು, ಒಬ್ಬರ ಏಳಿಗೆಯನ್ನ ಬಯಸೋದು, ಇದೆಲ್ಲ ಏನಾಗಿರ್ತದೆ ಗೊತ್ತಾ? ಒಳ್ಳೆ ಕೆಲಸ. ಈ ಒಳ್ಳೆ ಕೆಲಸಕ್ಕೆ ಯಾರ ಜೊತೆ ನಿಲ್ತಾರೆ ಗೊತ್ತಾ? ಜ್ಞಾನ ಉಳ್ಳವನು. ಜ್ಞಾನ ಇಲ್ದಿರೋವನು ಹೇಳ್ತಾನೆ, ಫಸ್ಟ್ ನೀವು ಅವ್ರ ಪಕ್ಷನ ನನ್ನ ಪಕ್ಷನ ಅಂತ. ಸಭೆಯಲ್ಲಿ ಪಕ್ಷ ಮಾಡೋನು ಜ್ಞಾನವಂತನಲ್ಲ, ಅವನು ಜ್ಞಾನಹೀನನ. ಕಾರಣ ಅವನಿಗೆ ವಾಕ್ಯ ಗೊತ್ತಿಲ್ಲ. ವಾಕ್ಯ ಗೊತ್ತಿಲ್ಲ ಅಂದ್ರೆ ಅವನು ಏನ್ ಮಾಡ್ತಾನೆ ಅಂದ್ರೆ ಸಭೆನ ಮುರಿತಾನೆ, ಸಭೆನ ನಾಲ್ಕು ದಿಕ್ ಮಾಡ್ತಾನೆ, ಸಭೆಯಲ್ಲಿ ನಾನ್ ದೊಡ್ಡವನ ನೀನ್ ದೊಡ್ಡವನ ಅಂತ ಚಿಂತೆ ಮಾಡ್ತಾನೆ. ಆದ್ರೆ ಜ್ಞಾನ ಉಳ್ಳವನು ಅವನು ಏನೇ ಮಾಡಿದ್ರು ಒಳ್ಳೆ ಕೆಲ್ಸಕ್ಕೆ ಜೊತೆ ನಿಲ್ತಾನೆ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಗಟ್ಟಿಯಾಗಿ ಹೇಳ್ಬೇಕು, ಹಲ್ಲೆಲೂಯಾ. ತಪ್ಪು ಕೆಲಸ ಏನೇ ಆದ್ರೂ ಜ್ಞಾನಹೀನನ ಜೊತೆ ನಿಲ್ತಾನೆ. ದೇವರ ವಾಕ್ಯದಲ್ಲಿ ನಾವು ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ, ಜ್ಞಾನೋಕ್ತಿಗಳು 2ನೇ ಅಧ್ಯಾಯ, 4-5ನೇ ಅಧ್ಯಾಯದವರೆಗೂ ನೋಡಿದಾಗ ಅಲ್ಲಿ ಒಂದು ಗುಂಪಿನ ಜನ ಇದ್ದಾರೆ. ಏನ್ ಗೊತ್ತಾ? ಬಾ ಕೇಡ್ ಮಾಡೋಣ ಬಾ ಅಂತ ಹೇಳಿ ವಂಚ ಹಾಕೋದಕ್ಕೆ ಜನ ಕರೀತಾರೆ ಅಂತ. ತಪ್ಪು ಕೆಲಸ ಮಾಡೋದಕ್ಕೇನೆ ಜನ ಏನ್ ಮಾಡ್ತಾರೆ? ಕರೀತಾರೆ. ಏನಕ್ಕಂದ್ರೆ ಬಾ ಅವನಿಗೆ ವಂಚ ಹಾಕೋಣ, ಬಾ ಅವನಿಗೆ ಕೇಡ್ ಮಾಡೋಣ, ಬಾ ರಕ್ತ ಸುರಿಸೋಣ, ಬಾ ಅವನನ್ನ ನಾಶ ಮಾಡೋಣ. ಮತ್ತೊಬ್ಬನ ಏಳಿಗೆನ ಇಲ್ಲದಂತೆ ಮಾಡೋದು, ಮತ್ತೊಬ್ಬನ ನಾಶನವನ್ನ ಬಯಸೋದು, ಮತ್ತೊಬ್ಬನ ಸಮಾಧಾನವನ್ನ ಹಾಳು ಮಾಡೋದು, ಮತ್ತೊಬ್ಬನ ಉದ್ಧಾರವನ್ನ ಇಲ್ಲದಂತೆ ಮಾಡೋದು, ಅದು ಒಳ್ಳೆ ಕೆಲಸ ಅಲ್ಲ, ಅದು ಕೆಟ್ಟ ಕೆಲಸ. ಅದರಿಂದ ಬೈಬಲ್ ಏನ್ ಹೇಳ್ತಾ ಗೊತ್ತಾ? ಅವನ ಜೊತೆಯಲ್ಲಿ, ಅವನ ಕುಯುಕ್ತಿಗೆ, ಅವನ ವಂಚುತನಕ್ಕೆ ನೀನ್ ಜೊತೆ ಸೇರ್ಬೇಡ ಎಂದು ದೇವರ ವಾಕ್ಯಲ್ಲಿ ಹೇಳ್ಬೇಕಾದ್ರೆ ಹೇಳುತ್ತೆ. ನಾವು ಓದಲ್ಪಟ್ಟಂತ ವಾಕ್ಯಗಳ ಆಗ್ಲೇನೆ ಬರೋದು. ಬೈಬಲ್ ಹೇಳುತ್ತೆ, ಪರನ ಕೇಡಿಗಾಗಿ ವಂಚು ಹಾಕುವ ಜನರ ಜೊತೆ ನೀನು ಸೇರದೆ ಜ್ಞಾನೋಪದೇಶವನ್ನ ಕಲಿತು ನೀನು ಬುದ್ಧಿವಂತನಾಗು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತೇವೆ, ಪರನ ಕೇಡಿಗಾಗಿ ಬಯಸುವವನು ದೇವರಿಗೆ ಅಸಹ್ಯ ಅಂತ ದೇವರ ವಾಕ್ಯ ಹೇಳ್ತದೆ. ಅದರ ಅರ್ಥ ಏನ್ ಗೊತ್ತಾ? ಪಕ್ಕದಲ್ಲಿರೋ ಯಾವ ಕಣ್ಮರಿ ಆಗೋಗ್ಬಿಡ್ತಾನೋ ಅಂತ ಹೇಳಿ ಹೃದಯದಲ್ಲಿ ಚಿಂತೆ ಮಾಡ್ತಿರಲ್ಲ, ಅಂತವರು ದೇವರಿಗೆ ಅಸಹ್ಯ ಎನ್ನೋದು ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಸಭೆ ಒಳಗಡೆ ಯಾರಿರ್ಬೇಕು ಗೊತ್ತಾ? ವಾಕ್ಯವನ್ನು ಕೇಳಿ ಜ್ಞಾನ ಹೊಂದಿದವರು ಬೇಕು. ವಾಕ್ಯ ಕೇಳಿ ಜ್ಞಾನ ಹೊಂದಿದವರು ಸಭೆಯಲ್ಲಿ ಉಂಟಾದ್ರೆ ಸಭೆಯಲ್ಲಿ ಏನೇ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಇದ್ದೇ ಇರ್ತಾರೆ. ಕರಿಬೇಕ ಅವಶ್ಯಕತೆ ಇಲ್ಲ, ಕರಿಬೇಕಾಗಿರೋ ಅವಶ್ಯಕತೆ ಇಲ್ಲ. ವಾಕ್ಯ ಕಲ್ತವರು, ಜ್ಞಾನ ಉಳ್ಳವರು, ಇದು ಒಳ್ಳೆ ಕೆಲಸ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಕೈ ಜೋಡಿಸ್ತಾರೆ, ಅದ್ರ ಜೊತೆ ನಿಲ್ತಾರೆ. ಅದಕ್ಕೆ ಅವ್ರ ಅಟೆಂಡೆನ್ಸ್ ಇದ್ದೇ ಇರುತ್ತೆ. ಕಾರಣ ನಾನಲ್ಲ ಅದು ಹೇಳೋದು, ಅದು ಬೈಬಲ್ ಹೇಳ್ತಾ ಇರೋದು. ಅದರಿಂದ ದೇವರ ಜ್ಞಾನ ಹೊಂದಿಕೊಂಡು ದೇವರ ವಾಕ್ಯದಿಂದ ರೂಪಿಸಲ್ಪಟ್ಟಂತ ಒಬ್ಬ ಪ್ರವೀಣನಾದ ದೇವ ಮನುಷ್ಯನ ಏನ್ ಮಾಡ್ತಾನೆ? ಎಲ್ಲ ಒಳ್ಳೆ ಕಾರ್ಯಗಳಿಗಾಗಿ ರೆಡಿ ಆಗಿರ್ತಾನೆ. ನನ್ನನ್ನು ಕರೆದಿಲ್ಲ, ನನಗೆ ಹೇಳಿಲ್ಲ, ನನಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ ಹೇಳಿ ಕಾಯಲ್ಲ. ಒಳ್ಳೆ ಕೆಲಸ ಇದ್ರೆ ಅವ್ನು ಹೇಳ್ತಾನೆ ನನಗೂ ಇದ್ರಲ್ಲಿ ಪಾಲಿದೆ ಅಂತ ಹೇಳಿ ಒಳ್ಳೆಬ್ಬನ ಜೊತೆಗೆ ನಿಲ್ತಾನೆ. ನೀವು ಯಾರು ಸ್ತೋತ್ರ ಹೇಳಿಲ್ಲ? ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಕೆಲಸದಲ್ಲಿ ನನಗೂ ಒಂದು ಪಾಲು ಇರ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ? ಅವ್ರ ಜೊತೆ ಬಂದೇ ಬರ್ತಾರೆ. ಅಷ್ಟೇ ನಾವು ಅನೇಕ ಕಡೆಗಳಲ್ಲಿ ಸೇವೆ ಮಾಡಲಿಕ್ಕಾಗಿ ನಾವು ಹೋಗ್ತೀವಿ. ನನ್ನ ಜೊತೆ ನಮ್ಮ ಹುಡುಗರು ಬರ್ತಾರೆ, ನಮ್ಮ ಜೊತೆ ಹುಡುಗರು ಬರ್ತಾರೆ. ನಾನು ಒಂದು ದಿವಸ ಅವ್ರಿಗೆ ಟಿಕೆಟ್ ಕೊಡಲ್ಲ, ಒಂದ್ ದಿವಸ ಅವ್ರಿಗೆ ರೂಮ್ ಬುಕ್ ಮಾಡಲ್ಲ.
ಅವ್ರವ್ರ ಖರ್ಚಲ್ಲಿ ಅವರೆಲ್ಲ ಮಾಡ್ಕೊಂಡು ಬರ್ತಾರೆ. ಯಾಕೆ ಬರ್ತಾರೆ ಅಂತಂದ್ರೆ, ನಾನು ಮಾಡ್ತಾರದೊಂದು ಒಳ್ಳೆ ಕೆಲಸ. ಅವರು ದಿನನಿತ್ಯದ ಕೆಲಸ ಮಾಡೋರು, ದಿನನಿತ್ಯದ ಕೂಲಿ ಮಾಡಿನೇ ಅವರ ಜೀವಿತವನ್ನು ನಡೆಸ್ತಾರೆ. ಅವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ. ಆದ್ರೆ ಅವ್ರಿಗೊಂದು ಗೊತ್ತು, ಅಣ್ಣನ ಮಾಡ್ತಾರೆ ಒಳ್ಳೆ ಕೆಲಸ, ನಾವ್ ಇದ್ರಲ್ಲಿ ಪಾಲ್ಗಾರ ಆದ್ರೆ ನಮಗೂ ಒಂದು ಆಶೀರ್ವಾದ, ಅದ್ ನಮ್ಮ ಸಂತತಿಗೊಂದು ಆಶೀರ್ವಾದ ಅಂತ ಹೇಳಿ ನಾನು ಎಲ್ಲೇ ಹೋದ್ರೂ ನನ್ನ ಜೊತೆ ಬರ್ತಾನೆ ಇರ್ತಾರೆ. ನಾನು ಪ್ರತಿದಿನ ಹೋದ್ವಾರ, ಈ ವಾರ ನಾನು ಬೆಳಗಾಮಲ್ಲಿ ಇದ್ದೀನಿ, ಹೋದ್ವಾರ ನಾನು ಗದಗಲ್ಲಿದೆ, ಅದ್ರ ಹಿಂದಿನ ವಾರ ಇನ್ನೆಲ್ಲ ಯಾವ್ದು ಎಲ್ಲಿದೆ, ಬೀದರಲ್ಲಿದೆ. ಎಲ್ಲಿ ದಿನ ವಾರ ಟ್ರಾವೆಲ್ ಮಾಡೋದ್ರಿಂದ ಎಲ್ಲಿರ್ತೀನೋ ನನಗೆ ಗೊತ್ತಿಲ್ಲ, ಯಾರ ಸ್ತೋತ್ರ ಹೇಳಿಲ್ಲ. ಆದ್ರೆ ಇನ್ನೊಂದಿನ ವಾರ ಇನ್ನೊಂದು ಕಡೆ ಇದೆ, ನಾನು ವಾರ ಯಾತ್ರೆ ಮಾಡ್ತಾ ಇರ್ತೀನಿ. ಆದ್ರೆ ಅವ್ರಿಗೆ ಸಿಗೋ ಸಮಯದಲ್ಲಿ ನನ್ನ ಜೊತೆ ನಿಲ್ತಾರೆ. ಯಾಕೆ ಜೊತೆ ನಿಲ್ತಾರೆ ಅಂತಂದ್ರೆ, ನನ್ನ ಕೈಯಲ್ಲಿ ಕೊಡಕ್ ಅವ್ರ ಕೇಳಿ ಇಲ್ಲ, ಆದ್ರೆ ಅವ್ರಿಗೆ ಗೊತ್ತು ಈ ಒಳ್ಳೆ ಕೆಲಸದಲ್ಲಿ ನಾವು ಜೊತೆ ನಿಲ್ತೇವಿ. ಕಾರಣ ಏನಂದ್ರೆ, ಅವ್ರ ವಾಕ್ಯದ ಜ್ಞಾನ ಪಡೆದುಕೊಂಡವ್ರು. ವಾಕ್ಯದ ಜ್ಞಾನ ಪಡೆದುಕೊಂಡಿರೋದ್ರಿಂದ ನನ್ನ ಜೊತೆ ನಿಲ್ತಾರೆ. ಏನ್ ಅನುಕೂಲ ಇದೆ, ನಾನು ಎಲ್ಲೇ ಹೋದ್ರು ಡಿಮ್ಯಾಂಡ್ ಮಾಡಲ್ಲ. ಫಸ್ಟ್ ಎಷ್ಟು ಕಾಣಿಕೆ ಕೊಡ್ತೀರಾ, ಏನ್ ಅಕಾಮಿಡೇಷನ್ ಕೊಡ್ತೀರಾ, ಏನ್ ಟಿಕೆಟ್ ಕೊಡ್ತೀರಾ, ಇದು ಕೊಡ್ತೀರಾ, ಹೆಂಗ್ ಊಟ ಮಾಡ್ತೀರಾ, ಏನು ನಾವು ಡಿಮ್ಯಾಂಡ್ ಮಾಡಲ್ಲ. ಕಾರಣ ಈ ಕರ್ನಾಟಕದಲ್ಲಿ ನಾವು ಬೀಜ ಆಗ್ಬೇಕನ್ನೋದು ಇಷ್ಟ. ಆದ್ರಿಂದಲೇ ನಾವು ಎಷ್ಟು ಕಾಣಿಕೆ ಕೊಡ್ತೀರಾ, ಏನ್ ಮಾಡ್ತೀರಾ ಎತ್ತ ಹಿಂದೆ ಮುಂದೆ ನಾವು ನೋಡಲ್ಲ. ನಮ್ಮ ಒಂದು ಉದ್ದೇಶ, ಈ ಕರ್ನಾಟಕ ಯೇಸುವಿನ ರಕ್ತದಿಂದ ತೊಳೆಯಲ್ಪಡಬೇಕು, ಈ ಕರ್ನಾಟಕದಲ್ಲಿ ಒಂದು ಜೀವನ ನಡಿಬೇಕು, ಸಭೆಗಳು ಸ್ಥಾಪಿಸಲ್ಪಡಬೇಕು, ಆತ್ಮಗಳ ರಕ್ಷಣೆ ಹೊಂದಲ್ಪಡಬೇಕು. ಅದೇ ನಮ್ಮ ಉದ್ದೇಶ. ಅದರಿಂದ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಬರ್ತಾರೆ, ಎಂತ ದೊಡ್ಡ ಸ್ಟೇಜ್, ಇದು ಯಾವ್ದು ಕೇಳಕ್ ಹೋಗಲ್ಲ. ದೊಡ್ಡ ಸ್ಟೇಜ್ ಅಲ್ಲೂ ಪ್ರಸಂಗ ಮಾಡ್ತೀವಿ, ಚಿಕ್ಕ ಸ್ಟೇಜ್ ಅಲ್ಲೂ ಪ್ರಸಂಗ ಮಾಡ್ತೀವಿ. ಆದ್ರೆ ಒಂದೇ ಒಂದು ಉದ್ದೇಶ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಣ್ಣು ಮುಚ್ಚೋದ್ರೊಳಗಡೆ ಒಂದು ಉಜ್ಜೀವನದ ಒಂದು ಅಲೆ ನಮ್ಮ ಕರ್ನಾಟಕದಲ್ಲಿ ಕಾಣಬೇಕು. ಜನ ವಾಕ್ಯದ ಸತ್ಯತೆಯಲ್ಲಿ ಬೆಳೆದು ಕ್ರಿಸ್ತನನ್ನ ಸರಿಯಾಗಿ ತಿಳ್ಕೋಬೇಕು ಎನ್ನೋದೇ ನಮ್ಮ ಒಂದು ಬಯಕೆ. ಆ ಬಯಕೆಗೋಸ್ಕರ ನಮ್ದೇನು ಡಿಮ್ಯಾಂಡ್ಗಳನ್ನ ನಾವು ಇಡಲ್ಲ. ನಾವೇ ಒಂದು ಬೀಜವಾಗಿ ಹೋಗಿ ಅಲ್ಲಿ ಸೇವೆ ಮಾಡಿ ನಾವು ಬರ್ತೀವಿ. ಆದ್ರೆ ನನ್ನ ಜೊತೆ ಬರೋ ನಮ್ಮ ಹುಡುಗರು ಹೇಳ್ತಾರೆ, ಈ ಒಳ್ಳೆ ಕೆಲಸಕ್ಕೆ ನಮ್ಮದು ಒಂದು ಪಾಲಿದೆ. ಕಾರಣ ಇವರು ಸ್ವಾರ್ಥಕ್ಕಾಗಿ ಮಾಡ್ತಾ ಇಲ್ಲ, ದೇವರ ರಾಜ್ಯದ ದೇವರ ನಾಮದ ನಿಮಿತ್ತವಾಗಿ ಇವರು ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ ಪಾಸ್ಟರ್, ಈ ಸಭೆ ದೇವರ ನಾಮಕ್ಕಾಗಿ ನಿಂತಿದ್ರೆ, ಇದು ಒಳ್ಳೆ ಕೆಲಸ ಅಂತ ಜನರಿಗೆ ಗೊತ್ತಿದ್ರೆ, ನಾನು ಒಂದು ಕಾರ್ಯ ಹೇಳ್ತೇನೆ, ಜ್ಞಾನ ಉಳ್ಳವರು ಕರಿಬೇಕು ಅಂತ ಅವಶ್ಯಕತೆ ಇಲ್ಲ, ಕರದೇ ಬಂದು ನಿಂತಿರ್ತಾರೆ. ದೇವರ ವಾಕ್ಯದ ಜ್ಞಾನ ಉಳ್ಳವರು ಪಾಸ್ಟ್ರೆ, ನಾವು ನಿಮ್ ಜೊತೆಯಲ್ಲಿ ಇದ್ದೇವೆ, ನಾವು ನಿಮ್ಗೆ ಹೆಗಲು ಕೊಡ್ತೇವೆ, ನಾವು ನಿಮ್ ಪಕ್ಷ ನಿಲ್ತೇವೆ. ನಾವು ಈ ಕರ್ನಾಟಕದಲ್ಲಿ, ಅಥೇನಿಯಲ್ಲಿ, ಬೆಳಗಾಮಲ್ಲಿ ದೇವರ ನಾಮಕ್ಕಾಗಿ ದೊಡ್ಡ ಕಾರ್ಯ ಮಾಡೋಣ ಅಂತ ತನು ಮನ ಧನಗಳಿಂದ ಅವರು ನಿಮ್ಮ ಜೊತೆ ಈ ಒಳ್ಳೆ ಕೆಲಸಕ್ಕೆ ನಿಲ್ತಾರೆ. ಕಾರಣವೇನಂದ್ರೆ, ಈ ಒಳ್ಳೆ ಕೆಲಸ ನಿಮಗಾಗಿ ಅಲ್ಲ, ಈ ಒಳ್ಳೆ ಕೆಲಸ ದೇವರಿಗಾಗಿ ಮಾಡುವಂತ ಈ ಒಳ್ಳೆ ಕೆಲಸದಲ್ಲಿ ಯಾರು ನಿಲ್ತಾರೆ ಅಂದ್ರೆ, ಜ್ಞಾನವಂತನವರು ನಿಲ್ತಾರೆ. ಹಲ್ಲೆಲೂಯಾ. ಅದರಿಂದಲೇ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಜ್ಞಾನಿಗಳು ತಾವು ಏನ್ ಮಾಡ್ತಾರೆ, ಅವರ ಜೊತೆ ನಿಲ್ತಾರೆ. ಅನೇಕ ಸಾರಿ ಅನೇಕರು ಹೇಳ್ತಾರೆ, ನಾವು ಪಾಸ್ಟರ್ ಜೊತೆ ನಿಂತಿದ್ವಿ, ನಮಗೇನ್ ಸಿಗುತ್ತೆ ಅಂತ. ನಮ್ಮ ಅಂಕಲ್ ಜೊತೆ, ನಮ್ಮ ರೈ ಪಾಸ್ಟರ್ ಜೊತೆ, ಅಂಕಲ್ ಅವ್ರ ಜೊತೆ, ರವಿ ಅಂಕಲ್ ಜೊತೆ ಚಿಕ್ಕ ಹುಡುಗರಾಗಿಂದ ನಾವು ನಿಂತಿದ್ವಿ. ಅನೇಕ ಹೋರಾಟಗಳು, ಪ್ರಯಾಸಗಳು, ನಾವು ನಾವು ಹಾದು ಹೋದ್ವಿ. ಆದ್ರೆ ಅಂಕಲ್ ನಮಗ್ ಮಾಡಿದಂತ ಒಂದೇ ಒಂದು ಕಾರ್ಯ, ಎಷ್ಟು ಕಷ್ಟ ಅನ್ನೋದು ನಮಗ್ ಕಲಿಸ್ಲಿಲ್ಲ, ವಾಕ್ಯ ಅನ್ನೋದು ಕಲಿಸ್ತ. ನೀವಾದ್ರೂ ಈ ತರ ಟೆಂಟ್ ಅಲ್ಲಿ ನಾವು ಸುಮಾರು ವರ್ಷ ನಾವಿದ್ವಿ, ಗಾಳಿ ಇಲ್ದಿರ, ಬಿಸಿಲು ಇಲ್ದಿರ ನಾವು ಬಂದ್ ನೋಡಿದಿರಪ್ಪ ಅಷ್ಟೇ. ಇಂಥರ ಟೆಂಟ್ ಅಲ್ಲಿ ಎಷ್ಟೋ ವರ್ಷಗಳ ನಾವು ಇದ್ವಿ. ಒಂದಿನ ನಮ್ಗೆ ಆರಾಧನೆ ಮಾಡಕ್ ಜಾಗ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂತು. ಏನು ಇಲ್ದಿರೋ ಪರಿಸ್ಥಿತಿಲಿ ಅಂಕಲ್ ನಮ್ಗೆ ಏನ್ ಮಾಡಿದ್ರು ಗೊತ್ತಾ, ವಾಕ್ಯವನ್ನ ನಮ್ಗೆ ಕಲಿಸಿದ್ರು. ನಮ್ಗೆ ಇಷ್ಟು ಕಷ್ಟಪ್ಪ, ಇಷ್ಟು ಹೋರಾಟ ಅಂತ ಕಲಿಸ್ಲಿಲ್ಲ, ನಮ್ಗೆ ಕಲಿಸಿದ್ದು ವಾಕ್ಯವನ್ನ ನಮ್ಗೆ ಕಲಿಸಿದ್ರು. ವಾಕ್ಯವನ್ನ ನಮಗೆ ಕಲಿಸಿದಾಗ ಅಂಕಲ್ ಅವರು ನಮಗೆ ಒಂದೇ ಒಂದು ಕಾರ್ಯ ಹೇಳಿದ್ರು, ಇವತ್ತಲ್ಲ ನಾಳೆ ನಮ್ಮ ಪರಿಸ್ಥಿತಿಗಳು ಬದಲಾಗುತ್ತೆ. ಅವತ್ತು ಅನೇಕರು ಈ ಟೆಂಟ್ ಚರ್ಚ್ ಅಂತ ಹೇಳಿ ನೋಡ್ಬಿಟ್ಟು ಅನೇಕರು ಹೋಗ್ಬಿಟ್ರು. ನಮ್ದು ಟೆಂಟ್ ಚರ್ಚ್ ಅಂತ ಹೇಳಿ ಜೊತೆ ನಿಲ್ತೀನಿ ಅಂತ ಹೇಳೋರು ಅನೇಕರು ಹೋಗ್ಬಿಟ್ರು. ಅವತ್ತೆಲ್ಲ ಅಂಕಲ್ಗೆ ಬೇಜಾರಾಯ್ತು. ಆದ್ರೆ ಒಂದು ಗುಂಪಿನ ಜನ ನಾವ್ ಹೇಳಿದ್ವಿ, ಏನೇ ಆದ್ರೂ ನಾವು ಅಂಕಲ್ ಜೊತೆ ಬಿಡಂಗಿಲ್ಲ, ನಾವು ಅಂಕಲ್ ಜೊತೆ ನಿಲ್ತೀವಿ. ಇವತ್ತು ಒಂದು ಮನೋಹರವಾದ ಆಲಯ ಕಟ್ಟೋದಕ್ಕೆ ದೇವರು ಕೃಪೆಯನ್ನ ತನ್ನ ದಾಸರಿಗೆ ಕೊಟ್ಟರು. ಇವತ್ತು ಅಂಕಲ್ ಅವರು ಅಲ್ಲಿ ನಿಂತಿರುವ ಸ್ಟೇಜು, ಅಲ್ಲಿ ನಿಂತಿರುವುದೆಲ್ಲ ಅಂಕಲ್ ಅವರು ಒಂದು ಕಾಲದಲ್ಲಿ ಕನಸನ್ನು ಕಂಡ್ರು. ಕೈಯಲ್ಲಿ ಏನಿರ್ಲಿಲ್ಲ, ಕೈಯಲ್ಲಿ ₹1 ಇರ್ಲಿಲ್ಲ. ಈ ರೀತಿ ಟೆಂಟ್ ಅಲ್ಲಿ ಬಟ್ಟೆ, ನಿಮ್ದು ಏನ್ ಸಿಚುವೇಶನ್, ನಮ್ದು ದೊಡ್ಡ ಟೆಂಟ್, ನಿಮ್ ಚಿಕ್ಕ ಟೆಂಟ್ ಅಷ್ಟೇನೆ. ಆದ್ರೆ ಒಳಗಡೆ ಏನಿತ್ತು ಗೊತ್ತಾ, ದೇವರ ವಾಕ್ಯ ಇತ್ತು.
ನಾವು ಈ ಈ ಒಂದು ಮಳೆ ಬಿದ್ರೆ ಡಬ 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 ಅಂತ ಬೀಳೋದು. ಪ್ರಸಂಗಕ್ಕಿಂತ ಇದೇ ಸೌಂಡ್ ಜಾಸ್ತಿ. ಬಿಸಿಲು ಬಂತಂದ್ರೆ ನಾವು ಬೆವರು ಸುಲ್ಬೇಕು, 100 ಫ್ಯಾನ್ ಹಾಕಿದ್ರೆ ಸಾಕಾಗಲ್ಲ ಅಂತ ಬಿಸಿಲು. ಅದ್ರ ಮಧ್ಯದಲ್ಲಿ ಕುಳಿತುಕೊಂಡು ನಮಗೆ ದರ್ಶನ ಹೇಳ್ಕೊಟ್ರು, ವಾಕ್ಯ ಹೇಳ್ಕೊಟ್ರು. ಅವತ್ತೊಂದು ಗುಂಪಿನ ಯವನಸ್ಥರು, ಅವತ್ತೊಂದೊಂದು ಗುಂಪಿನ ಜನ ಜೊತೆಯಲ್ಲಿ ನಿಂತ್ಕೊಂಡ್ರು. ಕೆಲವರೆಲ್ಲ ಬಿಟ್ಟು ಹೋಗ್ಬಿಟ್ರು. ಕೆಲವರು ಹೇಳಿದ್ರೆ ಏನ್ ಈ ಚರ್ಚ್ ಉದ್ಧಾರ ಆಗಲ್ಲ, ಈ ಚರ್ಚ್ಗೆ ಏನು ಸಿಗಲ್ಲ, ಏನ್ ಸೇವೆ ನಡೆಯಲ್ಲ ಅಂತ ಹೇಳಿ ಕೆಲವರು ಅನಾನುಕೂಲತೆಗಳು ನೋಡಿ ಬಿಟ್ಟು ಹೋಗ್ಬಿಟ್ರು. ಒಳ್ಳೆ ಬಾತ್ರೂಮ್ ಇರ್ಲಿಲ್ಲ, ನೀರ್ ಫೆಸಿಲಿಟೀಸ್ ಇರ್ಲಿಲ್ಲ, ಸಂಡೇ ಸ್ಕೂಲ್ ಜಾಗ ಇರ್ಲಿಲ್ಲ, ಕೆಲವರೆಲ್ಲ ಬಿಟ್ಟು ಹೋಗ್ಬಿಟ್ರು. ಆದ್ರೆ ಒಂದು ಗುಂಪಿನ ಜನ ಹೇಳಿದ್ರು, ಏನೇ ಅನಾನುಕೂಲತೆಗಳಿದ್ರು ನಾವು ಜೊತೆ ನಿಲ್ತೀವಿ ಅಂತ. ಅವತ್ ಯಾರೆಲ್ಲ ಜೊತೆ ನಿಲ್ತಿದಾರ ನೋಡ್ರಿ, ಇವತ್ತೆಲ್ಲ ಅವ್ರನ್ನ ದೇವ್ರು ಬೆಳೆಸಿದ್ದಾರೆ. ಅವತ್ ಯಾರೆಲ್ಲ ಜೊತೆ ನಿಂತರೋ ಇವತ್ತು ದೇವರು ಅವರ ಆಶೀರ್ವಾದದಲ್ಲಿ ಬಹುಪಾಲುಗರಾಗತಕ್ಕಂತೆ ದೇವರ ಕೃಪೆಯನ್ನು ದಯಪಾಲಿಸಿ ನನ್ನ ಅನುಭವ ಹೇಳ್ತಾ ಇದ್ದೇನೆ. ಅವತ್ತು ನಾವು ಯಾವುದೋ ದೊಡ್ಡ ಸ್ಟೇಜ್, ಯೋಗ್ಯತೆನೋ, ಅರ್ಹತೆನೋ, ಪದವಿನೋ, ಕರ್ನಾಟಕದಲ್ಲಿ ನಮ್ಮ ಹೆಸರು ದೊಡ್ಡ ಆಗುತ್ತೆ ಇದು ಯಾವುದು ನೋಡ್ಲಿಲ್ಲ. ಒಳ್ಳೆ ಕೆಲಸಕ್ಕೆ ಜೊತೆ ನಿಂತೇವೆ, ಒಳ್ಳೆ ಕೆಲಸಕ್ಕೆ ಜೊತೆ ನಿಂತೀವಿ. ಅವತ್ತು ಏನು ಅನುಕೂಲತೆಗಳು ನೋಡಿ ಎಲ್ಲ ಅನಾನುಕೂಲತೆಗಳಿತ್ತು, ಆದ್ರೆ ಜೊತೆ ನಿಂತ್ವಿ. ಇವತ್ತು ಆ ಆಶೀರ್ವಾದ, ಸಭೆಯ ಆಶೀರ್ವಾದ, ಬೋಧಕರ ಆಶೀರ್ವಾದ, ನೀತಿವಂತರ ಆಶೀರ್ವಾದ ನಮ್ಮ ಮೇಲೆಯೂ ನಮ್ಮ ಸಂತತಿಗಳ ಮೇಲೆಯೂ ಜೊತೆ ನಿಂತ ಪ್ರತಿಯೊಬ್ಬರ ಮೇಲೆ ಯಾಕೆ ಬರೋದಕ್ಕೆ ಸಾಧ್ಯ ಅಂತಂದ್ರೆ ವಾಕ್ಯ ಕಲಿತವರು, ವಾಕ್ಯ ಕಲಿತವರ ವಿಶೇಷತೆ ಏನಂದ್ರೆ, ವಾಕ್ಯ ಕಲಿತವರ ವಿಶೇಷತೆ ಉಂಟಾಗುವಂತ ಒಂದು ಕಾರ್ಯ ಬೈಬಲ್ ಅಲ್ಲಿ ಗಮನಿಸ್ತೇವೆ. ಅವರ ಜ್ಞಾನ ಉಳ್ಳವರಾಗಿರ್ತಾರೆ. ಯಾವುದಕ್ಕೆ ಜ್ಞಾನ ನಿಲ್ತಾರೆ? ಒಳ್ಳೆಯದಕ್ಕೆ ಜೊತೆ ನಿಲ್ಲುವಂತ ಜ್ಞಾನಿಗಳಾಗಿರ್ತಾರೆ. ನಾನು ಹೇಳ್ತೇನೆ, ಇವತ್ತು ಟೆಂಟ್ ಆಗಿರ್ಬೋದು, ಒಂದಲ್ಲ ಒಂದು ದಿವಸ ಒಳ್ಳೆ ಕಟ್ಟಡ ದೇವರು ಕೊಟ್ಟೆ ಕೊಡ್ತಾನೆ. ಒಂದಲ್ಲ ಒಂದು ದಿವಸ ಸಾವಿರಾರು ಜನ ಕೂಡುವಂತ ಒಂದು ಮನೋಹರವಾದ ಆಲಯ ದೇವರು ಕೊಟ್ಟೆ ಕೊಡ್ತಾನೆ. ಇವತ್ತು ಏನೇ ಅನುಕೂಲತೆಗಳಿಲ್ಲ, ಆದ್ರೆ ನಾಳೆ ಸಕಲ ಅನುಕೂಲತೆಗಳು ಈ ಸಭೆಗೆ ದೇವರು ಒದಗಿಸ್ಕೊಡ್ತಾನೆ. ಇವತ್ತು ಸಭೆಯ ವಿರುದ್ಧವಾಗಿ ಪರವಾಗಿ ಮಾತಾಡೋರು ಯಾರೇ ಆಗಿರ್ಬೋದು, ಆದ್ರೆ ನಾನು ಹೇಳ್ತೇನೆ, ಇದು ದೇವರ ಸೇವೆ, ಇದು ಒಳ್ಳೆ ಕೆಲಸ ಅಂತ ನಿನಗೆ ಒಂದು ದೃಢ ಚಿತ್ತವಾಗಿದ್ರೆ, ನೀನು ವಾಕ್ಯದ ಜ್ಞಾನ ಉಳ್ಳವನಾಗಿದ್ರೆ ನೀನು ಸಭೆ ಜೊತೆ ನಿಲ್ಲಲೇಬೇಕಾಗಿರುತ್ತೆ. ನಿನಗೆ ಯಾರು ಒತ್ತಾಯ ಮಾಡೋ ಅವಶ್ಯಕತೆ ಇಲ್ಲ. ಈ ಒಳ್ಳೆ ಕೆಲಸದಲ್ಲಿ ನನಗೂ ಪಾಲು ಬೇಕು ಅಂತ ಹೇಳುವವನು ಏನ್ ಮಾಡ್ತಾನೆ? ಅವನ ಜೊತೆ ನಿಲ್ತಾನೆ. ಬೈಬಲ್ ಅಲ್ಲಿ ನಾವು ಅಪೊಸ್ತಲರ ಕೃತ್ಯಗಳ 5ನೇ ಅಧ್ಯಾಯ ಓದಿದಾಗ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಸಭೆ ಒಳಗಡೆ 1ನೇ ವಾಕ್ಯ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯದ 1ನೇ ವಾಕ್ಯವನ್ನ ನಾವು ಗಮನಿಸಿದಾಗ ಸಭೆ ಒಳಗಡೆ ಉಜ್ಜೀವನಕರವಾದಂತ ಕಾರ್ಯಗಳು ನಡೀಲಿಕ್ಕಾಗಿ ಪ್ರಾರಂಭವಾಗ್ತಾ ಇದೆ. 5ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ಗಮನಿಸಿದಾಗ ಅನನೀಯನು ಮತ್ತು ಸಫರೇಳು ಎನ್ನುವಂತ ಒಂದು ಸ್ತ್ರೀಯರು ಸಭೆಯವರು ಎಲ್ಲ ಮಾಡಿದ ಹಾಗೆ ಇವರು ಮಾಡಿದಾಗ ಏನ್ ಮಾಡಿದ್ರು ಅಂತಂದ್ರೆ, ಅವರು ತಮ್ಮ ಆಸ್ತಿಯನ್ನೆಲ್ಲ ಮಾರಿ, ಬೈಬಲ್ ಅಲ್ಲಿ ಮೇಲಕ್ಕೆ ದೇವರ ವಾಕ್ಯ ಹೇಳ್ತದೆ, ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಬಳಿಯಲ್ಲಿ ಇಟ್ಟರು. ಅದರಂತ ಆಸ್ತಿ ಎಲ್ಲ ಮಾರಿ ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಪೀಠದಲ್ಲಿ ಇಟ್ಟರು, ಇನ್ನೊಂದು ಭಾಗ ಎತ್ಕೊಂಡು ಮುಚ್ಚಿಟ್ರು. ದೇವರ ವಾಕ್ಯ ಹೇಳ್ತದೆ, ಅದು ಹೆಂಡತಿ ಒಪ್ಪಿಗೆ, ಅಂಡರ್ಸ್ಟ್ಯಾಂಡಿಂಗ್, ಗುಡ್, ಒಳ್ಳೇದು. ದೇವರ ವಾಕ್ಯ ಮುಂದಿನ ಪದ ಹೇಳ್ತದೆ, ಬೈಬಲ್ ಹೇಳ್ತದೆ 3ನೇ ವಾಕ್ಯ, ಆಗ ನೀನೇನು ಸೈತಾನ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿರುವುದೇನು? ನೀನ್ ಯಾಕೆ ಆ ಹೊಲದಲ್ಲಿ ಕ್ರಯದಲ್ಲಿ ಕೆಲವೊಂದನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕಾಗಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದೇ ಆಗಿತ್ತಲ್ಲವೇ? ಮಾರಿದ ಮೇಲೆ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನ ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದ್ದಿ ಅಂದನು. ನೋಡ್ರಿ, ಅಲ್ಲಿ ಮಾಡಿದ ಪ್ರಾಬ್ಲಮ್ ಏನ್ ಗೊತ್ತಾ? ಈ ಅನನೀಯನು ಮಾರಿ ಎಲ್ಲರ ಹಾಗೆ ತಂದು ಅಪೊಸ್ತಲರಿಗೆ ಹೇಳಿದ, ಎಲ್ಲಾ ತಂದು ಕೊಟ್ಬಿಟ್ಟಿದ್ದೀನಿ ಅಂತ. ಆದ್ರೆ ಸಭೆ ಒಳಗಡೆ ಪವಿತ್ರಾತ್ಮ ಚಲಿಸ್ತಾ ಇದ್ದಾನೆ. ಪೇತ್ರ ವಿವೇಚಿಸಿ ಆತನ ಹೇಳಿದ, ಯಾಕೆ ಸುಳ್ಳಾಡ್ತಾ ಇದೀಯ ನೀನು? ಹಣ ನಿಮ್ದು, ಹೊಲ ನಿಮ್ದು, ನೀನ್ ಹೇಳಿರ್ಬೋದು ನಾನ್ ಸ್ವಲ್ಪ ಇಟ್ಕೊಂಡಿದ್ದೀನಿ, ನಿಮ್ಗೆ ಸ್ವಲ್ಪ ತಂದಿದ್ದೀನಿ ಅಂತ. ನೀನ್ ಸತ್ಯ ಹೇಳಿದ್ರೆ ಆಗಿತ್ತು. ಆದ್ರೆ ನೀನ್ ಏನ್ ಹೇಳ್ದೆ? ಎಲ್ಲಾ ತಂದು ನೀನ್ ಪಾತ್ಪುಡದಲ್ಲಿ ಹಾಕಿದೀವಿ ಅಂತ. ಯಾಕೆ ನೀನ್ ಸುಳ್ಳು ಹೇಳ್ತೀಯ? ಯಾಕೆ ನೀನ್ ವಂಚಿಸ್ತೀಯ? ನಿಂದೆ ಹಣ, ನಿಂದೆ ಜಮೀನು, ನಿಂದೆ ಎಲ್ಲ. ನೀನ್ ಏನ್ ಹೇಳಿದ್ಯಾ? ಒಂದು ಭಾಗ ತಂದು ಕೊಟ್ಟಿದ್ದೀನಿ, ಥ್ಯಾಂಕ್ ಯು ಅಂತ ಹೇಳಿ ಸಭೆ ಹೇಳ್ತಾ ಇತ್ತು. ಆದ್ರೆ ನೀನು ಮುಚ್ಚಿಟ್ಕೊಂಡು, ಅದರರ್ಥ ಕಪಟತನ ತೋರಿಸ್ಕೊಂಡು ನಾನು ಎಲ್ಲದಕ್ಕೂ ಜೊತೆ ನಿಂತಿದ್ದೀನಿ ಅಂತ ಯಾಕೆ ನೀನ್ ದೇವರ ಹತ್ರ ಸುಳ್ಳು ಹೇಳ್ತೀಯ? ಯಾಕೆ ಪವಿತ್ರಾತ್ಮನನ್ನು ವಂಚಿಸ್ತೀಯ ಅಂತ ದೇವ್ರ ಮಕ್ಕಳು ಗಮನಿಸಿ. ಸಭೆ ಒಳಗಡೆ ಬಂದಾಗ ಫಸ್ಟೇ ನಾವು ಜೊತೆ ಇದ್ದೀವಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಇಲ್ದೇ ಇರಬಾರ್ದು. ಫಸ್ಟ್ ಈ ಸೇವೆ ಬರೋದಕ್ಕೆ ನಾವ್ ಇದ್ದೀವಿ,
ಈ ಸೇವೆಗಾಗಿ ನಾವು ಜೊತೆ ಇದ್ದೀವಿ ಅಂತ ಹೇಳಿ ಹೊರಗಡೆ ಹೋಗಿ ಆಮೇಲೆ ಪಾಸ್ಟರ್ ಫೋನ್ ಮಾಡಿದ್ರೆ ನೀನು ಇಲ್ಲದೆ ಇರಬಾರ್ದು. ಅಪ್ಪ ಎಲ್ಲಿದ್ಯಾ ಕೂಟಕ್ಕೆ ಅಂತ ಕರೆಯೋಣ ಅಂತ ಹೇಳಿ ಫೋನ್ ಮಾಡಿದ್ರೆ ಫೋನ್ ಎತ್ತದೇ ಇರಬಾರ್ದು. ಯಾರು ಸ್ತೋತ್ರ ಹೇಳಿಲ್ಲ. ಸೇವೆಗೆ ಇದ್ದೀನಂದ್ರೆ ಇದ್ದೀನಿ, ಇಲ್ಲ ಅಂದ್ರೆ ಇಲ್ಲ. ಅಂತ ಒಂದು ತೀರ್ಮಾನ ನಮ್ಮ ಜೀವಿತದಲ್ಲಿ ಇರಬೇಕು. ಕೆಲವರು ಬಂದಾಗ ಪಾಸ್ಟರ್ ಹತ್ರ ದೊಡ್ಡ ಕಾರ್ಯ ಹೇಳ್ತಾರೆ, ಪಾಸ್ಟರ್ ನೀವೇ ನನ್ನ ಆತ್ಮಿಕ ತಂದೆ, ನೀವೇ ನಮ್ಮೆಲ್ಲ, ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಕ್ ಸಾಧ್ಯ ಅಂತ. ಹೊರಗಡೆ ಹೋಗಿದ್ದೆ ಇನ್ನೊಂದು ಪಾಸ್ಟರ್ ಅದೇ ಡೈಲಾಗ್ ಹೊಡಿತಾರೆ, ಪಾಸ್ಟರ್ ನೀವೇ ನನ್ನ ಆತ್ಮಿಕ ತಂದೆ, ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ. ನಾನ್ ಕೇಳ್ತೀನಿ, ಎಷ್ಟಪ್ಪ ನಿನ್ ಆತ್ಮಿಕ ತಂದೆ? ಎಷ್ಟು ನಿಮ್ಗೆ ಆತ್ಮಿಕ ತಂದೆ? ನಾನು ಒಂದು ಕಾರ್ಯ ಹೇಳ್ತೇನೆ, ನೀವು ಈ ಸಭೆ ವಿಶ್ವಾಸಿಗಳಾಗಿದ್ರೆ ಈ ಸಭೆಯ ಬೋಧಕರ ಮಾತಿಗೆ ನೀವು ವಿಧೇಯರಾಗಲೇಬೇಕು. ಈ ಸಭೆಯಲ್ಲಿ ನಿಮ್ಮನ್ನ ದೇವರ ರಕ್ಷಣೆ ಮಾರ್ಗಕ್ಕೆ ತಂದಿದ್ರೆ ಈ ಸಭೆಯಲ್ಲಿ ನಿಮಗೊಂದು ಜವಾಬ್ದಾರಿ ಇದೆ. ಈ ಸಭೆಯಲ್ಲಿ ನಡೆಯುವಂತ ಎಲ್ಲ ಒಳ್ಳೆ ಕಾರ್ಯಗಳಿಗಾಗಿ ನೀವು ಜೊತೆಯಾಗಿ ನಾವು ನಿಲ್ಲುವವರಾಗಿರ್ಬೇಕು. ಅನೇಕರಿಗೊಂದು ಪ್ರಾಬ್ಲಮ್ ಏನಂತಂದ್ರೆ ಜ್ಞಾನ ಇಲ್ಲ, ಸರಿಯಾದದನ್ನ ಆರಿಸಿಕೊಳ್ಳುವ ಜ್ಞಾನ ಇಲ್ಲ. ಯಾಕೆ ಜ್ಞಾನ ಇಲ್ಲ ಅಂದ್ರೆ ವಾಕ್ಯ ಓದಲ್ಲ. ವಾಕ್ಯ ಓದಿದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಕೆಲವರು ಚೆನ್ನಾಗಿ ತಿಳ್ಕೊಳ್ತಾರೆ. ವಾಕ್ಯ ಓದದೇ ಇದ್ರೆ ಎಲ್ಲರ ಮಾಡೋದು ಒಂದೇ ಅಂತ ಹೇಳಿ ನೀವು ಸಹ ತಲೆ ಕೊಡಕ್ ಹೋಗ್ತೀರ. ನಾನು ಹೇಳ್ತೇನೆ, ವಾಕ್ಯ ಚೆನ್ನಾಗಿ ನೀವು ಓದುವವರಾಗಿರ್ಬೇಕು. ಅನನೀಯ ಸಫರಿಗಳು ಮಾಡಿದಂತ ಕಾರ್ಯನು ಅವ್ರ ಕಪಟತನವನ್ನ ತೋರಿಸಿದ್ರು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಈ ಸಭೆ ಒಳಗಡೆ ಏನಾದ್ರೂ ಕಪಟತನ ಇದ್ರೆ ಅದೆಲ್ಲ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗ್ಲಿ. ಇವತ್ತು ನಾನು ಹೇಳ್ತೇನೆ, ಪ್ರತಿಯೊಬ್ಬರು ಒಳ್ಳೆ ಕೆಲಸಕ್ಕಾಗಿ ಜೊತೆ ನಿಲ್ಲಲೇಬೇಕು. ಹಲ್ಲೆಲೂಯ. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಶಿಲುಬೆಯಲ್ಲಿ ಜಡಿಯಲ್ಪಡೆಯೋದಕ್ಕಾಗಿ ಮಾನವರುಗಳ ಪಾಪಕ್ಕಾಗಿ ಹೊರಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಹೋಗುವಂತ ಸಮಯದಲ್ಲಿ ಯೇಸು ಸ್ವಾಮಿ ಜೊತೆ 12 ಶಿಷ್ಯರು ಯಾವಾಗ್ಲೂ ಹೇಳಿದ್ರು, ಯೇಸುವೆ ನಿನ್ ಬೇಕಾದ್ರೆ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ ಅಂತ. ಯೇಸು ಸ್ವಾಮಿ ಡೈಲಾಗ್ ಕೇಳಿ 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 ಸಾಕಾಗೋಯ್ತು. ಕಾರಣ ನಿಜವಾದ ಬಣ್ಣ ಯೇಸು ಸ್ವಾಮಿ ಗೊತ್ತು, ಇವ್ರು ಯಾರು ನನ್ನ ಜೊತೆ ನಿಲ್ಲಲ್ಲ ಅಂತ. ಯೇಸು ಸ್ವಾಮಿ ಹೇಳ್ತಾನೆ, ನೀವೆಲ್ಲರೂ ನನ್ನನ್ನು ಬಿಟ್ಟು ಹೋಗ್ತೀರಾ, ಆದ್ರೆ ನಾನು ಒಬ್ಬಟ್ಟಿನಲ್ಲ, ತಂದೆ ನನ್ನ ಜೊತೆ ಇದ್ದಾನೆ ಅಂತ. ತಕ್ಷಣ ಪೇತ್ರ ಹೇಳ್ದ, ನಾನ್ ನಿನ್ ಬಿಟ್ಟು ಹೋಗಲ್ಲ. ಪೇತ್ರ ನೋಡ್ಕೊಂಡು ಯೇಸು ಸ್ವಾಮಿ ಹೇಳಿದನು, ಫಸ್ಟ್ 3 ಸಾರಿ ನೀನ್ ನನ್ನ ತಳ್ಳಿ ಬಿಟ್ಟದೆ ನೀನು ಅಂತ ಹೇಳ್ದ. ಅವ್ನು ಹೇಳ್ದ, ಹಂಗೆಲ್ಲ ಆಗಲ್ಲ, ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಂತ. ಯೇಸು ಸ್ವಾಮಿಗೆಲ್ಲ ಗೊತ್ತು, ಜಾಸ್ತಿ ಮಾತಾಡೋರು ಜಾಸ್ತಿ ಕೆಲಸ ಮಾಡಲ್ಲ. ಯಾರು ಸ್ತೋತ್ರ ಹೇಳಿಲ್ಲ. ಜಾಸ್ತಿ ಮಾತಾಡೋರು ಜಾಸ್ತಿ ಜೊತೆ ನಿಲ್ಲಲ್ಲ. ಪೇತ್ರ ಜಾಸ್ತಿ ಮಾತಾಡ್ದ. ಶಿಲುಬೆ ಮರಣ ಸಮೀಪಕ್ಕೆ ಬಂತು. ಈ ಗೆತ್ಸೆಮನೆ ತೋಟಕ್ಕೆ ಯೇಸು ಸ್ವಾಮಿ ಹೋದಾಗ ಬೈಬಲ್ ಅಲ್ಲಿ ಗಮನಿಸ್ತೇವೆ, ಓಲೆಕಾರರು ಆತನ ಹಿಡಿದಾಗ 11 ಶಿಷ್ಯರು ಹೆಂಗ್ ಹೋದ್ರ ಗೊತ್ತಿಲ್ಲ, ಒಬ್ಬನು ಹಿಂತಿರುಗಿ ನೋಡ್ಲಿಲ್ಲ. ಬೈಬಲ್ ಹೇಳುತ್ತದೆ, ಯೇಸು ಸ್ವಾಮಿ ಹಿಡಿದಿದೆ ತಡ ಪೇತ್ರ ಅವನ ಕತ್ತಿಯನ್ನು ತೆಗೆದುಕೊಂಡು ಓಲೆಕಾರನ ಕಿವಿಯನ್ನು ಕತ್ತರಿಸ್ತಾನೆ. ಯೇಸು ಸ್ವಾಮಿಯನ್ನು ಸೌಖ್ಯ ಮಾಡಿ ಆತನ ಹೇಳ್ತಾನೆ, ಕತ್ತಿಯನ್ನು ಹೊರಗೆ ಹಾಕು. ಕತ್ತಿ ಎತ್ತುವವನು ಕತ್ತಿಯಿಂದ ಕೊಲ್ತಾನೆ, ಸಾಯ್ತಾನೆ. ಯೇಸು ಸ್ವಾಮಿ ಮತ್ತೆ ಅವನನ್ನು ಸೌಖ್ಯ ಮಾಡಿದ ಮೇಲೆ ಯೇಸು ಸ್ವಾಮಿ ಮಾತಾಡ್ತಾನೆ, ನೀವು ಹುಡುಕ್ತಾ ಇರೋದು ನಾನೇ ಆ ಯೇಸು ಅಂತ ಹೇಳಿದಾಗ ಓಲೆಕಾರ ಆತನ ಹಿಡಿದಿದೆ ತಡ ಶಿಷ್ಯರೆಲ್ಲರೂ ಛತ್ರಿ ಹೋದ್ರು. ನಿನಗಾಗಿ ಪ್ರಾಣ ಕೊಡ್ತೀನಿ ಅಂತ ಹೇಳಿದವರು ಸಂದರ್ಭ ಬಂದಾಗ ಏನ್ ಮಾಡಿದ್ರು, ಚದ್ರಿ ಹೋದ್ರು. ಈ ಸಂದರ್ಭ ಬಂದಾಗ ಫಸ್ಟ್ ಮನುಷ್ಯ ಸ್ವಾರ್ಥಿ ಆಗೋಗ್ಬಿಡ್ತಾನೆ. ಯೇಸು ಸ್ವಾಮಿ ಜೊತೆ ಇದ್ದ ಶಿಷ್ಯರು ನೋಡ್ರಿ, ಸಂದರ್ಭ ಬಂದಾಗ ಅವರೆಲ್ಲರೂ ಸ್ವಾರ್ಥಿಗಳಾಗೋಗ್ಬಿಟ್ರೆ, ನಾವು ಸಿಕ್ಕಾಕೋಗ್ಬಿಟ್ರೆ ನಮ್ಮನ್ ಬಿಡಲ್ಲ ಅಂತ ಹೇಳಿ ಯೇಸು ಸ್ವಾಮಿನ ಬಿಟ್ಟು ಓಡಿ ಹೋಗ್ತಾ ಇದಾರೆ. ಯೇಸು ಸ್ವಾಮಿನ ತೆಗೆದುಕೊಂಡು ಆ ಕೇಫನ ಮನೆಗೆ ಹಾಕ್ತಾರೆ, ನ್ಯಾಯ ತೀರ್ಪಿಗೆ ತೆಗೆದುಕೊಂಡು ಹೋಗ್ತಾರೆ. ಒಬ್ರು ಪೇತ್ರ ಮಾತ್ರ ದೂರದಿಂದ ಇದ್ದ. 3 ಸಾರಿ ಹೆಂಗಸ ಹೇಳಿದ್ರೆ, ನೀನ್ ಅವನ ಕಡೆನ, ನಾನಿಲ್ಲ. ಬೈಬಲ್ ಹೇಳ್ತೆ, ಅವನನ್ನೇ ಅವ್ನು ಶಪ್ಸ್ಕೊಳಕ್ ಸ್ಟಾರ್ಟ್ ಮಾಡ್ದ, ಬಿಟ್ಟು ಓಡಕ್ ಬಿಟ್ಟ. ತಕ್ಷಣ ಯೇಸು ಸ್ವಾಮಿಯನ್ನ ಎಲ್ಲಾ ಶಿಷ್ಯರು ಬಿಟ್ಟು ಹೋದ್ರು. ಜನ ಎಲ್ಲ ಹೇಳಿದ್ರು, ಅದನ್ನು ಶಿಲುಬೆಗೆ ಹಾಕ್ವಿ. ಬರಬ್ಬನ ಶಿಲುಬೆಯನ್ನ ಯೇಸು ಸ್ವಾಮಿ ಅಲ್ಲಿ ಹೊತ್ತುಕೊಂಡವನಾಗಿ ಆತನು ಕಲ್ವಾರಿ ಗೊಲ್ಗೊತ್ತ ಬೆಟ್ಟವನ್ನ ದೃಷ್ಟಿಸುತ್ತಾ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ. ರೊಟ್ಟಿ ತಿಂದವರು ಅದ್ಭುತನ ಮಾಡಿದವರು, ನಾನ್ ದೊಡ್ಡವನ ನೀನ್ ದೊಡ್ಡವನ ಅಂತ ಹೇಳಿದಾಗ ಶಿಲುಬೆ ಹೊರಬೇಕಾದ್ರೆ ಒಬ್ರು ಇಲ್ಲ. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ನಾನ್ ದೊಡ್ಡವನ ನೀನ್ ದೊಡ್ಡವನ, ಯೇಸು ಸ್ವಾಮಿ ನಾನ್ ರೈಟ್ ಹ್ಯಾಂಡ ನೀನ್ ರೈಟ್ ಹ್ಯಾಂಡ ಅಂತ ಮಾತಾಡಿದವರು
ಯೇಸು ಸ್ವಾಮಿ ಶಿಲ್ಬೆ ಹೊರ ಟೈಮಲ್ಲಿ ಒಬ್ರು ಇಲ್ಲ, ಎಲ್ಲ ಬಿಟ್ಟು ಹೋಗಿದ್ದಾರೆ. ಯೇಸು ಸ್ವಾಮಿ ಒಬ್ಬನೇ ಶಿಲ್ಬೆ ಹೊತ್ಕೊಂಡು ನಡೀತಾ ಇದ್ದಾನೆ. ಬೈಬಲ್ ಹೇಳ್ತದೆ, ಸ್ವಲ್ಪ ಸುತ್ತು ಆದ್ಮೇಲೆ ಯೇಸು ಸ್ವಾಮಿಯ ಶಿಲ್ಬೆ ಹೊರಲಿಕ್ಕಾಗದಂತೆ ಯೇಸು ಸ್ವಾಮಿ ಆತನು ಕುಕ್ಕಲ್ಪಟ್ಟಂತ ಒಂದು ಸಮಯದಲ್ಲಿ ನನಗೆ ಬಹಳ ಸಂತೋಷ ಕೊಡೋ ಕಾರ್ಯ ಏನು ಗೊತ್ತಾ ಪಾಸ್ಟರ್? ಯೇಸು ಸ್ವಾಮಿ ಆ ಶಿಲುಬೆಯ ಮರಣದಲ್ಲಿ ಒಬ್ಬನಿಗೆ ಅವಕಾಶ ಕೊಡ್ತಾ ಇದ್ದಾನೆ. ನನ್ನ ಜೊತೆ ಯಾರಾದ್ರೂ ಶಿಲುಬೆ ಹೊರಕಿದ್ದಾರ? ಯೇಸು ಸ್ವಾಮಿಗೆ ಆಗಿಲ್ಲ ಅಂತಲ್ಲ, ಯಾಕಂತಂದ್ರೆ ಯೇಸು ಸ್ವಾಮಿ ಮುಳ್ಳಿನ ಕಿರೀಟ ಧರಿಸಿದ್ದಾರೆ. 39 ಚಡಿ ಏಟುಗಳಿಂದ ನೆಲವಾಗಿ ಆತನ ಚರ್ಮವನ್ನ ಹರಿದಿದ್ದಾರೆ. ಮೈಯಲ್ಲಿ ಸುರಿತಾ ಇದೆ. ಆತನ ಮನುಷ್ಯನ ಎಂದು ಗುರುತಿಡಿಯಲಿಕ್ಕೆ ಆಗದಂತೆ ಆತನ ಮುಖದ ಉಗಿದಿದ್ದಾರೆ, ಜಡ್ಜಿದ್ದಾರೆ, ಹೊಡೆದಿದ್ದಾರೆ, ವಿಕೃತ ಮಾಡಿದ್ದಾರೆ. ಆದ್ರೂ ಸಹ ಯೇಸು ಸ್ವಾಮಿ ಭಾರವಾದ ಶಿಲುಬೆ ಹೊತ್ತುಕೊಂಡು ಯೆರೂಸಲೇಮಿನ ಬೀದಿಯಲ್ಲಿ ನಡೆದನ. ಯಾಕಂತಂದ್ರೆ ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ, ನನ್ನ ಸಂಗಡ ಈ ಶಿಲುಬೆ ಹೊರೋದಕ್ಕೆ ಯಾರಾದ್ರೂ ಇದ್ದಾರೆ ಅಂತ. ನಾನು ಅನೇಕ ಸಾರಿ ನಾನು ಹೇಳ್ತೇನೆ, ಶಿಲುಬೆಯಲ್ಲಿ ಇಕ್ಕಟ್ಟು ಬಂದಾಗ ದೇವ್ರು ನೋಡ್ತಾನೆ. ಈ ಪಾಸ್ಟರ್ ಜೊತೆ ಶಿಲುಬೆ ಹೊರೋದಕ್ಕೆ, ಸಭೆ ಜೊತೆ ದರ್ಶನ ಹೊರೋದಕ್ಕೆ, ಈ ಸೇವೆಯ ಜೊತೆ ಅಲ್ಲಿ ಸೇವೆಯನ್ನು ಹೊರೋದಕ್ಕೆ ಯಾರಾದ್ರೂ ಇದ್ದಾರಾ ಅಂತ ಒಂದು ಅವಕಾಶವನ್ನ ದೇವರು ಏನ್ ಮಾಡ್ತಾನೆ, ಕೆಲವರಿಗೆ ದೇವರು ಕಲ್ಪಿಸಿ ಕೊಡ್ತಾನೆ. ಆಗ ಸುತ್ತಮುತ್ತ ನೋಡಿದಾಗ ಎಲ್ಲಾ ಚೆನ್ನಾಗಿದ್ದಾಗ ಒಬ್ಬರು ಏನ್ ಮಾಡ್ಲಿಲ್ಲ, ಬರ್ಲಿಲ್ಲ. ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ, ನನ್ನ ಶಿಷ್ಯರು ಯಾರಾದ್ರೂ ಬರ್ತಾರ? ಒಬ್ರು ಬರ್ಲಿಲ್ಲ. ನಾನು ಉಣಬಡಿಸಿದವ್ರು ಯಾರಾದ್ರೂ ಬರ್ತಾರ? ಒಬ್ರು ಬರ್ಲಿಲ್ಲ. ಅದ್ಭುತ ಹೊಂದ್ಕೊಂಡವ್ರು ಯಾರಾದ್ರೂ ಬರ್ತಾರ? ಒಬ್ರು ಬರ್ಲಿಲ್ಲ. ಬೈಬಲ್ ಹೇಳುತ್ತೆ, ಯೇಸು ಸ್ವಾಮಿ ಮಾಡಿದ ಅದ್ಭುತವನ್ನು ನೋಡಿದ್ರೆ ಪುಸ್ತಕಗಳೇ, ಭೂಮಿಯಲ್ಲಿರೋ ಪುಸ್ತಕಗಳೇ ಸಾಕಾಗಲ್ಲ. ಅಷ್ಟು ಜನ, ಲೆಕ್ಕ ಇಲ್ಲದಿರೋ ಸಾವಿರಾರು ಜನ ಅದ್ಭುತ ಹೊಂದ್ಕೊಂಡ್ರು. ಆದ್ರೆ ಶಿಲುಬೆ ಹೊರೋದಕ್ಕೆ ಒಬ್ಬನು ಬರ್ಲಿಲ್ಲ. ನಾನು ಅನೇಕ ಸಾರಿ ಹೇಳ್ತೇನೆ, ಸಭೆಯ ಸಂತೋಷದ ಸಮಯದಲ್ಲಿ ಡ್ರೆಸ್ ಹಾಕೊಂಡು ಕುಣಿಯಕ್ಕೆ ತುಂಬಾ ಜನ ಬರ್ತಾರೆ. ಆದ್ರೆ ಕಷ್ಟದ ಸಮಯದಲ್ಲಿ ಎಗಲ್ ಕೊಡೋದಕ್ಕೆ ಅಂದ್ರೆ ಹಿಂದೆ ಮುಂದೆ ಜನ ನೋಡ್ತಾರೆ. ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ, ಯಾರಾದ್ರೂ ಶಿಲ್ಬೆ ಹೊರಕಿದ್ದಾರ? ಯಾರು ಶಿಲ್ಬೆ ಹೊರೋದಕ್ಕಿಲ್ಲದ ಇದ್ದಾಗ ಒಬ್ಬನನ್ನ ಎಳ್ಕೊಂಡು ಬರ್ತಾ ಇದ್ದಾರೆ. ಯಾರು ಗೊತ್ತಾ? ಕುರಿಯದವನಾದಂತ, ಆಫ್ರಿಕನ್ ಆದಂತ, ಕಪ್ಪು ಜನಾಂಗದವನಾದಂತ ಒಬ್ಬನನ್ನ, ಸಿಮೋನನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ. ಹಿಡ್ಕೊಂಡು ಬಂದು ಹೇಳಿದ್ರು ಶಿಲ್ಬೆ ಹೊರ ಅಂತ. ಅವನಿಗೆ ಇಷ್ಟ ಇರ್ಲಿಲ್ಲ ಶಿಲ್ಬೆ ಹೊರಕ್ಕೆ, ಅವನಿಗೆ ಇಷ್ಟನೇ ಇರ್ಲಿಲ್ಲ ಶಿಲ್ಬೆ ಹೊರೋದಕ್ಕೆ. ಅವನ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಷ್ಟೇ. ಆದ್ರೆ ಅವನಿಗೆ ಬಲವಂತ ಮಾಡಿ ಅವನಿದ್ರ ಒಳಗಡೆ ಬರ್ಲಿಲ್ಲ, ಎಳ್ಕೊ ಬಂದಿದ್ರು ಒಳಗಡೆ ಹಾಕಿದ್ರು. ಆದ್ರೆ ಯೇಸು ಸ್ವಾಮಿ ಶಿಲುಬೆಯನ್ನು ಅವನ ಜೊತೆ ಹೊತ್ತುಕೊಂಡು ನಡೆಯೋದಕ್ಕಾಗಿ ಸ್ಟಾರ್ಟ್ ಮಾಡ್ದ. ಅವನಿಗೆ ಒಂದು ಕಾರ್ಯ ಅವನಿಗೆ ಚೆನ್ನಾಗಿ ಅರ್ಥ ಆಯ್ತು. ಈ ಶಿಲುಬೆ ನಾನು ಹೊರ್ತಾ ಇರಬೇಕಾದ್ರೆ, ಅವನ ಆರಂಭದಲ್ಲಿ ಶಿಲುಬೆ ಎತ್ತಿದಾಗ ಅವನಿಗೊಂದು ಚಿಂತೆ, ಅಯ್ಯೋ ಈ ಶಿಲುಬೆ ನಾನು ಯಾಕಪ್ಪ ಹೊರ್ತಾ ಇದ್ದೀನಿ, ಬಲವಂತವಾಗಿ ನನ್ನ ಮೇಲೆ ಈ ಶಿಲುಬೆ ಹೊರಿಸ್ತಾ ಇದ್ದಾರಂತ. ಆಮೇಲೆ ಗೊಲ್ಗೊತ್ತಾ ಬೆಟ್ಟದವರೆಗೂ ನಡ್ಕೊಂಡು ಹೋಗ್ಬೇಕಾದ್ರೆ ಅವನು ಗೊತ್ತಾಯ್ತು, ನಾನು ಸುಮ್ಮನೆ ಅಲ್ಲ ಈ ಶಿಲುಬೆ ಹೊರ್ತಾ ಇರೋದು, ನಾನು ದೇವಕುಮಾರನ ಸಂಗಡ ಈ ಶಿಲುಬೆ ಹೊರ್ತಾ ಇದ್ದೇನೆ, ನನ್ನ ರಕ್ಷಕನ ಸಂಗಡ ಈ ಶಿಲುಬೆ ಹೊರ್ತಾ ಇದ್ದೇನೆ. ಈ ಶಿಲುಬೆಯನ್ನು ಹೊತ್ತುಕೊಂಡು ಸೀಮೋನನ್ನು ನಡಿಬೇಕಾದ್ರೆ ಒಂದು ಭಾಗದಲ್ಲಿ ಯೇಸು, ಇನ್ನೊಂದು ಭಾಗದಲ್ಲಿ ಸೀಮೋನನು. ಯೇಸು ಸ್ವಾಮಿಯ ಶರೀರದಿಂದ ಹರಿಯುತ್ತಿರುವ ರಕ್ತ ಈಗ ಸೀಮೋನನ ಕೈಗಳಿಗೆ ಬಂತು. ಯೇಸು ಸ್ವಾಮಿಯ ಶರೀರದಿಂದ ಹರಿಯುತ್ತಿರುವ ರಕ್ತ ಅಲ್ಲಿ ಇವನ ಎದೆಗೂ, ಇವನ ಮುಖಕ್ಕೆ, ನೆತ್ತಿಯಿಂದ ಪಾದದವರೆಗೂ ತೊಳೆಯಲ್ಪಟ್ಟನು. ರಕ್ತದ ಹಲ್ಲು ಗುರುತುಗಳು, ಆ ರಕ್ತದ ಹರಿಯುವಿಕೆ ಇವನ ಶರೀರದಲ್ಲಿ ಬಂದಾಗ ಇವನ ಪಾಪರಂಪರೆಗಳು, ಇವನ ತಲೆಮಾರುಗಳಿಂದ ಬಂದ ಶಾಪಗಳು, ಆ ಪಾಪಗಳು ಅವನು ಗೊತ್ತಾಗ್ತಾ ಇದೆ, ನಾನು ತೊಳೆಯಲ್ಪಡ್ತಾ ಇದ್ದೇನೆ. ಇವನು ಬೇಕಾದ್ರೆ ಅರ್ಧಕ್ಕೆ ಬಿಟ್ಟು ಓಡ್ ಹೋಗ್ಬೋದಾಗಿತ್ತು. ಆದ್ರೆ ಆ ಶಿಲುಬೆಯನ್ನು ಹೊತ್ತುಕೊಂಡು ಸಾಗ್ಬೇಕಾದ್ರೆ ಇವನು ಗೊತ್ತಾಗ್ತಾ ಇದೆ, ನಾನ್ ಬಿಡ್ಬೇಕಂದ್ರೆ ಈ ಶಿಲುಬೆ ನನ್ನನ್ನು ಬಿಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಯಾರ ರಕ್ತದ ಸಂಗಡ ನಾನು ಒಡಂಬಡಿಕೆ ಆಗಿದ್ದೀನಿ ಅಂದ್ರೆ ಕ್ರಿಸ್ತನ ರಕ್ತದ ಸಂಗಡ ಒಡಂಬಡಿಕೆ ಆಗಿದ್ದಾನೆ. ನಾನು ಬಲವಂತ ಪಡಿಸಿದನ ನೀ ಶಿಲುಬೆಗೆ ತಂದು ಹಾಕಿದ್ರು. ಆದ್ರೆ ಈ ರಕ್ತದ ಸಂಗಡ, ಈ ಸೇವೆಯ ಸಂಗಡ, ಈ ಒಳ್ಳೆ ಕಾರ್ಯದ ಸಂಗಡ ಯಾವಾಗ ಈ ಜೋಡ್ ಆದ್ನೋ ನನಗೆ ಬಿಡಬೇಕಂತನೇ ಮನ್ಸಾಗಿಲ್ಲ. ಈ ಶಿಮೋನನು ಗೊಲ್ಗೊತ್ತಾ ಬೆಟ್ಟದವರೆಗೂ ಈ ಶಿಲುಬೆಯನ್ನು ಹೊತ್ತುಕೊಂಡು ಹೋದನು. ನನಗೆ ಅನ್ಸಿದ ಮಟ್ಟಿಗೆ ಇವನಿಗೊಂದು ಚಿಂತೆ ಇರಬಹುದು, ಇವನಿಗೊಂದು ನಿಶ್ಚಯ ಉಂಟಾಯಿತು, ನಾನು ಒಬ್ಬ ಸಾಧಾರಣ ವ್ಯಕ್ತಿಯ ಶಿಲುಬೆ ಹೊರಲಿಲ್ಲ, ನಾನು ಹೊತ್ತಿದ್ದು ದೇವಕುಮಾರನ ಶಿಲುಬೆ ಆಗಿದೆ. ಬೈಬಲ್ ಅಲ್ಲಿ ಮಾರ್ಕನ್ನು ತನ್ನ ಪತ್ರಿಕೆಯನ್ನು ಬರಿಬೇಕಾದ್ರೆ ಏನಂತ ಪತ್ರಿಕೆಯನ್ನು ಬರೀತಾನೆ ಗೊತ್ತಾ? ಅಲೆಕ್ಸಾಂಡರ್ ರೂಫಸ್ ಯಾರು ಕ್ರಿಸ್ತನಲ್ಲಿ ಪ್ರಸಿದ್ಧನಾದಂತ. ಅದರ ಅರ್ಥ ಏನು? ಈ ಕುರಿಯೋದವನಾದ ಸೀಮೋನನ್ನು ಶಿಲುಬೆ ಹೊತ್ತದ ಮುಂದೆ ಅವನ ಸಂತತಿಗಳು ಏನಾಯ್ತು ಗೊತ್ತಾ? ಅವರು ಬಿಷಪ್ಗಳಾಗಿ ಅನೇಕ ಸಭೆಗಳನ್ನು ಸ್ಥಾಪಿಸುವವರಾಗಿ ಅನೇಕರನ್ನ ದೇವರ ಕಡೆ ಕರೆತರತಕ್ಕಂತ ರೂಫಸ್ ಮತ್ತು ಅಲೆಕ್ಸಾಂಡರ್ ಅವರ ತಂದೆಯಾಗಿ ಈ ಅಲ್ಲಿ ಸೀಮೋನನ್ನು ಮಾರ್ಪಟ್ಟನು. ಒಂದು ಕಾಲದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದವನು,
ಇದ್ದವನು. ಆದ್ರೆ ಇವತ್ತು ಅವನ ಮಕ್ಕಳು ಯಾರಾಗಿದ್ದಾರೆ ಗೊತ್ತಾ? ನೂರಾರು ಸಭೆಗಳ ಬಿಷಪ್ಗಳಾಗಿದ್ದಾರೆ. ಸಾವಿರಾರು ಜನರನ್ನ ದೇವರ ಕಡೆ ಕರೆತಂದಂತ ಅಭಿಷಕ್ತರಾಗಿ ಮಾರ್ಪಟ್ರು. ತಂದೆ ಇಷ್ಟ ಇಲ್ಲದೆ ಶಿಲುಬೆ ಹೊತ್ತ, ಆದ್ರೆ ಮಕ್ಕಳು ಇಷ್ಟಪಟ್ಟು ಶಿಲುಬೆ ಹೊತ್ತಿದ್ರು. ಆ ಮಕ್ಕಳನ್ನ ದೇಶದಲ್ಲಿ ದೇವರು ಉನ್ನತಕ್ಕೆ ತೆಗೆದುಕೊಂಡು ಬಂದ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಒಂದು ಪಕ್ಷ ನಿಮ್ ಕೈಯಲ್ಲಿ ಏನು ಇಲ್ದಿದ್ರು ಪಾಸ್ಟರ್ ಈ ಒಳ್ಳೆ ಕೆಲಸಕ್ಕಾಗಿ ನಾವು ಜೊತೆ ನಿಲ್ತೀವಿ ಅಂತ ಯಾರೆಲ್ಲ ನಿಂತಿದ್ದಾರೋ ನಾನು ಹೇಳ್ತೇನೆ, ನಿಮ್ಮ ಮಕ್ಕಳು ಈ ಕರ್ನಾಟಕದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ತಲೆ ತಗ್ಗಿದವರಾಗಿರೋದಿಲ್ಲ. ನಿಮ್ಮ ಸಂತತಿಗಳನ್ನು ದೇವರು ಉನ್ನತಕ್ಕೆ ತಂದೆ ತರುತ್ತಾನೆ. ಒಂದು ಪಕ್ಷ ನೀವು ಚಿಂತೆ ಮಾಡಬಹುದು, ಪಾಸ್ಟರ್ ಇಷ್ಟಪಟ್ಟಲ್ಲ ಕಷ್ಟಪಟ್ಟೆ ನಾವು ಸೇವೆ ಜೊತೆ ನಿಂತಿದ್ದೀವಿ, ಆದ್ರೂ ಮರಿಬಾರ್ದು ಅಲ್ಪ ಕಾಲ ಅವರ ಕಣ್ಣೀರಲ್ಲಿ ನೀವು ಪಾಲುಗಾರರಾದಾಗ, ಅವರ ವೇದನೆಯಲ್ಲಿ ನೀವು ಪಾಲುಗಾರರಾದಾಗ, ಅವರ ದರ್ಶನದಲ್ಲಿ ನೀವು ಜೊತೆ ನಿಂತು ಆತ್ಮಗಳನ್ನು ಸಂಪಾದನೆ ಮಾಡೋದಕ್ಕೂ ಈ ದೇವರ ರಾಜ್ಯವನ್ನು ಕಟ್ಟುವುದಕ್ಕೂ ನೀವು ನಿಂತಾಗ ಒಂದು ಕಾರ್ಯ ದೇವರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನಿನ್ನ ಸಂತತಿ ಯಾವತ್ತು ತಲೆ ತಗ್ಗೋದಕ್ಕೆ ನಿನ್ನ ದೇವರ ಅನುಮತಿ ಕೊಡೋದಿಲ್ಲ. ನಿನ್ನ ಸಂತತಿಗಳಲ್ಲಿ ದೇವರು ದೊಡ್ಡ ಕಾರ್ಯ ದೇವರು ಮಾಡೇ ಮಾಡ್ತಾನೆ. ಯಾಕೆ ಅಂದ್ರೆ ಈ ಶಿಲುಬೆ ಹೊರುವುದೇ ನಮ್ಮ ಜೀವನದಲ್ಲಿ ಶ್ರೇಷ್ಠವಾದ ಭಾಗ್ಯ. ಹಲ್ಲೆಲೂಯಾ. ವಾಕ್ಯ ಕಲಿತವನು ಪಾಸ್ಟರ್ ಸಭೆಯಲ್ಲಿ ನಡೆಯುವ ಒಳ್ಳೆ ಕಾರ್ಯಕ್ಕೆ ಜೊತೆ ನಿಲ್ತ, ಒಳ್ಳೆ ಕಾರ್ಯಕ್ಕಾಗಿ ಜೊತೆ ನಿಲ್ಲುವವನ ವಿಶೇಷತೆ ಅಂದ್ರೆ ಅವನ ಸಂತತಿಗಳು ಎಲ್ಲೂ ತಲೆ ತಕ್ಕೋದಕ್ಕೆ ದೇವರು ಬಿಡೋದಿಲ್ಲ. ಇವತ್ತು ನಾನು ಒಂದು ಕಾರ್ಯ ಹೇಳ್ತಾನೆ, ಈ ಸಭೆ ಮುಂದಿನ ವರ್ಷಗಳಲ್ಲಿ ಇದೇ ರೀತಿ ಇರೋದಿಲ್ಲ. ಇಲ್ಲಿನ ಸೇವೆಗಳು ಇದ್ದ ಹಾಗೆ ಇರೋದಿಲ್ಲ. ಇಲ್ಲಿನ ಸೇವೆಗಳು ಬೆಳೆಯುತ್ತೆ. ಆದ್ರಿಂದ ನಾನು ಯಾವಾಗ್ಲೂ ನಾನು ಹೇಳ್ತೇನೆ, ನಾವು ವಾಕ್ಯ ನಮಗೆ ಏನ್ ಮಾಡುತ್ತೆ? ಬುದ್ಧಿ ಕಲಿಸುತ್ತೆ, ಏನ್ ಆರಿಸ್ಕೊಳ್ಬೇಕು. ಹಲ್ಲೆಲೂಯಾ. ಎರಡನೇದಾಗಿ ದೇವರ ವಾಕ್ಯ ಏನ್ ಹೇಳುತ್ತಂದ್ರೆ ನಮಗೆ ಉಪದೇಶ ಮಾಡುತ್ತೆ. ಎಲ್ಲರ ಗಟ್ಟಿಯಾಗಿ ಉಪದೇಶ. ನೋಡ್ರಿ, ನಾವು ಅದೇ ವಾಕ್ಯ ಇನ್ನೊಂದ್ಸರಿ ನಾನು ಓದ್ತೇನೆ. ಜ್ಞಾನೋಕ್ತಿಗಳ 19:20 ನೋಡ್ರಿ. ಜ್ಞಾನೋಕ್ತಿಗಳ 19:20 ಬೈಬಲ್ ನಲ್ಲಿ ಗಮನಿಸ್ತೇವೆ. ಜ್ಞಾನೋಕ್ತಿಗಳ 19:20 ನಮಗೆ ಈ ರೀತಿ ಹೇಳುತ್ತೆ. ಬೈಬಲ್ ಹೇಳುತ್ತೆ, ಬುದ್ಧಿವಾದವನ್ನು ಕೇಳು, ಉಪದೇಶವನ್ನ ಆಲಿಸು. ಹಾಗಾದ್ರೆ ಎರಡನೇದಾಗಿ ದೇವರ ಮಕ್ಕಳು ನಾವು ಏನ್ ಮಾಡ್ಬೇಕಂದ್ರೆ ಉಪದೇಶವನ್ನ ನಾವು ಕೇಳ್ಬೇಕು. ಎಲ್ಲರ ಗಟ್ಟಿಯಾಗಿ ಹೇಳ್ರಿ, ಉಪದೇಶ. ಅದಕ್ಕೆ ನಾವು ಡಾಕ್ಟ್ರಿನ್ಸ್ ಅಂತ ನಾವು ಕರೀತೇವೆ. ಸಭೆಯ 7 ಅಡಿಪಾಯದ ಉಪದೇಶಗಳಿದೆ. ಏನು ಉಪದೇಶ, ಸಭೆಗೆ ಏನು ಉಪದೇಶ ಎನ್ನುವುದನ್ನ ಆದಷ್ಟು ಬೇಗ ನಿಮ್ಮ ನೆನಪಿಗೆ ತಂದು ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಇಷ್ಟಪಡ್ತೇನೆ. ಎಲ್ಲರೂ ಹೇಳ್ರಿ, 7 ಉಪದೇಶಗಳು. ಇನ್ನೊಂದ್ಸರಿ ಹೇಳ್ರಿ, 7 ಅಸ್ತಿವಾರದ ಉಪದೇಶಗಳು ಯಾವ ಎನ್ನುವುದನ್ನ ನಿಮ್ಮ ಮುಂದೆ ನಾನು ತರ್ಲಿಕ್ಕಾಗಿ ಇಷ್ಟಪಡ್ತೇನೆ. ಸಭೆಯ ಉಪದೇಶಗಳನ್ನ ನಾವು ಕೇಳೋರಾಗಿರ್ಬೇಕು. ಯಾವುದು ಸಭೆಯ ಉಪದೇಶಗಳು? ನೋಡ್ರಿ, ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದ ಅದರ 32ನೇ ಅಧ್ಯಾಯದ 27ನೇ ವಾಕ್ಯದಿಂದ 2ನೇ ಅಧ್ಯಾಯದ 27ನೇ ವಾಕ್ಯದಿಂದ 7 ಉಪದೇಶಗಳನ್ನ ನಿಮ್ಮ ಮುಂದೆ ಸಭೆಗೆ ಪ್ರಾಮುಖ್ಯವಾಗಿರುವ ಅನೇಕ ಉಪದೇಶಗಳಿದೆ. ಅದರಲ್ಲಿ ಪ್ರಾಮುಖ್ಯವಾಗಿರುವ 7 ಉಪದೇಶಗಳು ಒಟ್ಟಾಗಿ ನೋಡ್ರಿ 37ನೇ ವಾಕ್ಯದಿಂದ ನಾವು ನೋಡಲಿಕ್ಕಾಗಿ ಹೋಗೋಣ. 37ನೇ ವಾಕ್ಯದಿಂದ ಅದರ 42ನೇ ವಾಕ್ಯದವರೆಗೂ ನಾವು ಒಟ್ಟಾಗಿ ಗಮನಿಸಿಕೊಳ್ಳೋಣ. ಅವರು ಇದನ್ನು ಕೇಳಿ ಹೃದಯದಲ್ಲಿ ಹಲಗು ನಟ್ಟಂತೆ ಪೇತ್ರನು ಉಳಿದ ಅಪೊಸ್ತಲರಿಗೆ, ಸಹೋದರರೇ, ನಾವು ಏನು ಮಾಡಬೇಕೆಂದು ಕೇಳಲು ಹೇಳಿದನು. ಪೇತ್ರನ ಅವರಿಗೆ ಮುಂದಿನ ವಾಕ್ಯ ನೋಡ್ರಿ. ಪೇತ್ರನ ಅವರಿಗೆ, ಒಂದನೇದಾಗಿ ಸಭೆ ಅಡಿಪಾಯದ ಉಪದೇಶದ ಮೊದಲನೇ ಭಾಗ. ಒಂದನೇದಾಗಿ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆ ತಿರುಗಿಕೊಳ್ಳಬೇಕು. ಒಂದನೇ ಉಪದೇಶ ರಿಪೆಂಟೆನ್ಸ್, ಅದರ ಅರ್ಥ ಮನ ತಿರುಗುವಿಕೆ. ಆದರೆ ಸಭೆಯಲ್ಲಿ ಇರುವಂತ ಉಪದೇಶದ ವಿಶೇಷತೆ ಅಂದ್ರೆ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಮ್ಮ ಮನ ತಿರುಗುವ ಸಂದೇಶ, ಅದು ಸಭೆಯ ಉಪದೇಶ. ಎಲ್ಲರ ಹೇಳ್ರಿ, ಮನ ತಿರುಗುವ ಸಂದೇಶ ಅದು ಸಭೆಯ ಉಪದೇಶ. ಹಾಗಾದ್ರೆ ದೇವರ ಮಕ್ಕಳಿಗೆ ಗಮನಿಸಿ, ಸಭೆಯ ಒಳಗಡೆ ನಿನ್ನ ಪಾಪ ಪರಿಹಾರಕ್ಕಾಗಿ ನಿನ್ನ ಮನ ತಿರುಗು, ರಿಪೆಂಟೆನ್ಸ್, ನಿನ್ನ ಮನ ತಿರುಗು ಎನ್ನುವಂತ ಉಪದೇಶ ಸಭೆಯಲ್ಲಿ ಇರುತ್ತೆ. ನೀನು ಅದನ್ನ ಆಲಿಸುವವನಾಗಿರ್ಬೇಕು. ಬರೆದಿಟ್ಕೊಳ್ಬೇಕು. ಮೊದಲನೇ ಉಪದೇಶ, ಒಂದನೇದಾಗಿ ಬರೆದಿಟ್ಕೊಳ್ರಿ, ಮನ ತಿರುಗುವಿಕೆಯ ಉಪದೇಶ, ಪಾಪದ ಪರಿಹಾರಕ್ಕಾಗಿ ಮನ ತಿರುಗುವ ಉಪದೇಶ ಒಂದನೇ ಉಪದೇಶ. ನಾನು ಆಮೇಲೆ ವರ್ಣಿಸ್ತೇನೆ. ಎರಡನೇದಾಗಿ ಮೇಲಿನ ವಾಕ್ಯ ಹೇಳ್ತದೆ,
ಕ್ರಿಸ್ತ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳ್ರಿ. ಎರಡನೇ ಉಪದೇಶ ಬ್ಯಾಪ್ಟಿಸಮ್, ದೀಕ್ಷಾ ಸ್ನಾನದ ಉಪದೇಶ. ಮೂರನೇದಾಗಿ ದೇವರ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೆ ದೂರವಾಗಿರುವುದೇ ಅಂತ ಅವರಿಗೆಲ್ಲರಿಗೂ ದೇವರಾಗಿರುವ ಕರ್ತನು ತನ್ನ ಕಡೆ ಕರೆಯುವವರಿಗೆಲ್ಲರೂ ಮಾಡೋಣವಾಗಿದೆ ಎಂದು ಹೇಳಿದನು. ಆಗ ನೀವು ನಾಲ್ಕನೇ ಉಪದೇಶ ಪವಿತ್ರಾತ್ಮನ ಉಪದೇಶ, ಪವಿತ್ರಾತ್ಮನ ದಾನದ ಉಪದೇಶ. ಆಗ ನೀವು ಪವಿತ್ರಾತ್ಮ ದಾನವನ್ನ ನೀವೇನ್ ಮಾಡ್ತೀರಾ, ಹೊಂದಿಕೊಳ್ತೀರಾ. ಮೂರನೇ ಉಪದೇಶ ಏನಾಗಿದೆ, ಅಬೌಟ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಉಪದೇಶ. ನಂತರವಾಗಿ ಬೇರೆ ಅನೇಕವಾದ ಮಾತುಗಳಿಂದ ಅವನನ್ನು ಖಂಡಿತವಾಗಿ ಸಾಕ್ಷಿ ನುಡಿಸಿ ವಕ್ರ ಬುದ್ಧಿಯುಳ್ಳವರ ಈ ಸಂತದಿಂದ ತಪ್ಪಿಸಿಕೊಳ್ಳ್ರಿ ಎಂದು ಅವರನ್ನ ಎಚ್ಚರಿಸಿದನು. ನಾಲ್ಕನೇ ಉಪದೇಶ, ನಾಲ್ಕನೇ ಉಪದೇಶ ಬೇರ್ಪಡುವಿಕೆ. ನಾಲ್ಕನೇ ಉಪದೇಶ ಬೇರ್ಪಡುವಿಕೆ ಉಪದೇಶ. ಮುಂದಿನ ಪದ ದೇವರ ವಾಕ್ಯ ಹೇಳುತ್ತದೆ, ಅವನ ಮಾತಿಗೆ ಒಪ್ಪಿಕೊಂಡು, ಮುಂದಿನ ಪದ ಅವನ ಮಾತಿಗೆ ಒಪ್ಪಿಕೊಂಡು ದೀಕ್ಷಾ ಸ್ನಾನ ಮಾಡಿಕೊಂಡು ಆ ದಿವಸ ಸುಮಾರು 3,000 ಜನ ಅವರಲ್ಲಿ ಸೇರಿದರು. ಅವರ ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿ, ಸಹೋದರರ ಅನ್ಯೋನ್ಯತೆಯ ರೊಟ್ಟಿಯನ್ನು ಮುರಿಯುವುದರಲ್ಲಿ, ನಂತರವಾಗಿ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಕೆಳಗಡೆ ಬಾಪ, 20 ಅದಲ್ಲ, ಕೆಳಗಡೆ ಬರ ಫಸ್ಟ್ ನನಗೆ 42ನೇ ವಾಕ್ಯ, 42ನೇ ವಾಕ್ಯ 4 ಆಯ್ತು. ಈಗ 5ನೇದು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಅವರ ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯ ರೊಟ್ಟಿಯನ್ನ ಮುರಿಯುವುದರಲ್ಲಿ ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ದರು. ನಂತರವಾಗಿ 5ನೇ ಕಾರ್ಯ ಅಂದ್ರೆ ಫೆಲೋಶಿಪ್. ಕೆಳಗಡೆ 42 5ನೇ ಉಪದೇಶ ಫೆಲೋಶಿಪ್, ಸಹೋದರರ ಅನ್ಯೋನ್ಯತೆ, ಫೆಲೋಶಿಪ್. 6ನೇದು ರೊಟ್ಟಿ ಮುರಿಯುವುದು, ಕರ್ತನ ಭೋಜನದ ಉಪದೇಶ. 7ನೇದು ಪ್ರಾರ್ಥನೆ. 7 ಆಯ್ತಾ? ಗಟ್ಟಿಯಾಗಿ 7 ಆಯ್ತಾ? ಈ 7 ಉಪದೇಶ ಸಭೆಗೆ ಬಹಳ ಪ್ರಾಮುಖ್ಯ ಉಳ್ಳಂತ ಉಪದೇಶ. ಯಾರಾದ್ರೂ ಹೇಳ್ತಾರೆ 7 ಪಟ ಅಂತ ಹೇಳ್ತೀರ? ಬರ್ಕೊಂಡವ್ರು. ಫಸ್ಟ್ನೇ ಉಪದೇಶ ಏನು? 2ನೇ ಉಪದೇಶ ಏನು? ಸಿಸ್ಟರ್ಸ್ ಮಾತ್ರ ಹೇಳ್ತಾರೆ, ಬ್ರದರ್ಸ್ ಹೇಳ್ತಾರೆ. ಫಸ್ಟ್ನೇ ಉಪದೇಶ ಏನು? ಗಟ್ಟಿಯಾಗಿ ಹೇಳ್ರಿ. ಮೊದಲನೇ ಉಪದೇಶ ಮನ ತಿರುಗುವಿಕೆ, 2ನೇ ಉಪದೇಶ, 3ನೇ ಉಪದೇಶ, 4ನೇ ಉಪದೇಶ, 5ನೇ ಉಪದೇಶ ಸಹೋದರರ ಅನ್ಯೋನ್ಯತೆ ಅಂತ ಸೇರಿಸ್ಬೇಕು. 5ನೇ ಉಪದೇಶ ಏನು? 6ನೇ ಉಪದೇಶ, 7ನೇ ಉಪದೇಶ, 7 ಉಪದೇಶ. ಇದು ಸಭೆಗೆ ಅಸ್ಥಿವಾರದ ಉಪದೇಶ. ಈ 7 ಉಪದೇಶದಲ್ಲಿ ಯಾವಾಗ ಸಭೆ ಪ್ರವೀಣವಾಗುತ್ತೋ ಇದು ಪ್ರತಿಯೊಬ್ಬರ ಆತ್ಮೀಕವಾದ ಜೀವಿತದ ಅಸ್ಥಿವಾರವಾಗಿರುತ್ತೆ. ಈ ಉಪದೇಶವನ್ನ ಯಾರು ಸರಿಯಾಗಿ ಕೇಳ್ತಾರೋ ಅವರ ವಾಕ್ಯದ ಜ್ಞಾನವನ್ನ ಅವರು ಹೊಂದಿಕೊಳ್ತಾರೆ. ಕಾರಣ ಈ 7 ಉಪದೇಶದಲ್ಲೇ ಎಲ್ಲ ಕಾರ್ಯಗಳು ಅಡಕವಾಗಿದೆ. ಇನ್ನೊಂದ್ಸರಿ ಹೇಳ್ರಿ, ಮೊದಲನೇ ಉಪದೇಶ ಏನು? ಗಟ್ಟಿಯಾಗಿ ಹೇಳ್ರಿ. ಮೊದಲನೇ ಉಪದೇಶ ಏನು? 2ನೇ ಉಪದೇಶ, 3ನೇ ಉಪದೇಶ, 4ನೇ ಉಪದೇಶ, 5ನೇ ಉಪದೇಶ, 6ನೇ ಉಪದೇಶ, 7ನೇ ಉಪದೇಶ. ಅಷ್ಟೇ 7 ಈ ಸಭೆಯಲ್ಲಿ. ಸಭೆ ಅಂದ್ರೆ 7 ಕಾರ್ಯ ನಡಿಬೇಕು. ಒಂದು ಸಭೆ ಅಂದ್ರೆ ಈ 7 ಕಾರ್ಯ ಈ ಸಭೆಯಲ್ಲಿ, ಒಂದು ಸಭೆಯಲ್ಲಿ ನಡೀತಾ ಇರ್ಬೇಕು. ನಮ್ಮ ಪ್ರಸಂಗಗಳಲ್ಲಿ 7 ಕಾರ್ಯ ಇರಬೇಕು. ನಮ್ಮ ಪ್ರಸಂಗಗಳಲ್ಲಿ 7 ಕಾರ್ಯವನ್ನು ಉಪದೇಶಿಸಿದಾಗ ಮಾತ್ರನೇ ಸಭೆ ಏನಾಗ್ಲಿಕ್ಕೆ ಸಾಧ್ಯ ಅಂದ್ರೆ ಜ್ಞಾನವಂತರಾಗಿ ಮಾರ್ಪಡಲಿಕ್ಕೆ ಸಾಧ್ಯ. ಒಂದನೇದಾಗಿ ಮನ ತಿರುಗುವಿಕೆ. ಹಾಗಾದ್ರೆ ರಕ್ಷಣೆ ಹೊಂದಿದ ಪ್ರತಿಯೊಂದು ವ್ಯಕ್ತಿ ಏನ್ ಮಾಡ್ಬೇಕು? ಮನ ತಿರುಗಬೇಕು. ಮನ ತಿರುಗುವಿಕೆ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ರೈಟ್ ಅಬೌಟ್ ಟರ್ನ್ ಅಂತ. ಅದರ ಅರ್ಥ ಏನದು? ಈ ದಿಕ್ಕಲ್ಲಿ ಹೋಗ್ತಾರೋ ನೀನು ಸಂಪೂರ್ಣವಾಗಿ ದಿಕ್ಕು ಬದಲಾಯಿಸಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯುವುದೇ ಮನ ತಿರುಗುವಿಕೆ ಆಗಿರ್ತದೆ. ನಾನು ಯಾವಾಗ್ಲೂ ಈ ರೀತಿಯಾಗಿ ಹೇಳ್ತೇನೆ, ನಿಜವಾದಂತ ಮನ ತಿರುಗುವಿಕೆ ಕೊನೆಯವರೆಗೂ ನೆಲೆ ನಿಲ್ಲುತ್ತೆ. ಆದ್ರೆ ತಾತ್ಕಾಲಿಕವಾದಂತ ಮನ ತಿರುಗುವಿಕೆ ಅಮ್ಮಮ್ಮ ಅಂದ್ರು 3 ದಿನ, 3 ತಿಂಗಳು, 3 ವರ್ಷ ಮಾತ್ರ ನೆಲೆ ನಿಲ್ಲುತ್ತೆ. ಆದ್ರೆ ಈ ಇಮೋಷನ್, ಉದ್ವೇಗಕ್ಕೆ ಬಂದಂತ ಮನ ತಿರುಗುವಿಕೆ ಏನಾಗುತ್ತೆ ಅಂದ್ರೆ ಹಿಂಗ್ ಬಂದು ಹಿಂಗ್ ಹೋಗ್ಬಿಡುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತೀನಿ,
ಕೆಲವರು ಇಮೋಷನಲ್ ನೋಡ್ತಾರೆ. ಅದರ ಅರ್ಥ ಏನಂದ್ರೆ ಟಿವಿಯಲ್ಲಿ ಬರುತ್ತೆ ಈಗ ಧೂಮಪಾನ ಕ್ಯಾನ್ಸರ್ಗೆ ಮುಖಾಂತರ ಅಂತ ಅದ್ ನೋಡಿದ ತಕ್ಷಣ ಅನ್ಕೊಂತಾರೆ ಇನ್ ಮೇಲ್ ನಾನು ಸಿಗರೇಟ್ ಕುಡಿಬಾರ್ದು, ಟಿವಿ ಹೋಗಿದ ತಕ್ಷಣ ಮತ್ತೆ ಸಿಗರೇಟ್ ಎತ್ಕೊಂಡು ಕುಡಿತಾರೆ. ಅದರ ಅರ್ಥ ಏನ್ ಗೊತ್ತಾ, ಅದು ಆ ಸಮಯಕ್ಕೆ ಬಂದಂತ ಒಂದು ಮನ ತಿರುವಿಕೆ, ಅದು ನಿಜವಾದ ಮನ ತಿರುವಿಕೆ ಅಲ್ಲ. ಕೆಲವರಿಗೆ ತಾತ್ಕಾಲಿಕವಾದಂತ ಮನ ತಿರುವಿಕೆ. ಅದ್ರ ಅರ್ಥ ಏನಂದ್ರೆ ನಾನು ಇನ್ಮೇಲೆ ಮಾಡಲ್ಲ ಅಂತ ಹೇಳ್ತಾರೆ. 3 ತಿಂಗಳ ಆದ್ಮೇಲೆ ಮತ್ತೆ ಅದೇ ಸ್ವಭಾವ. ಕಾರಣ ಏನಂದ್ರೆ ಆ ವಾಕ್ಯ ಇರೋವರೆಗೂ ಆ ವಾಕ್ಯದಲ್ಲಿ ನೆಲೆ ನಿಂತಿರ್ತಾರೆ. ಆ ವಾಕ್ಯ ಮರ್ತು ಹೋದ್ರೆ ಮತ್ತೆ ಅವ್ರ ಜೀವಿತದಲ್ಲಿ ಏನನ್ನ ಅವರು ಕಲ್ತ್ಕೊಂಡಿದ್ರು ಅದನ್ನೇ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ ತಾತ್ಕಾಲಿಕವಾದ ಮನ ತಿರುಗುವಿಕೆ, ಸ್ಥಿರವಾದ ಮನ ತಿರುಗುವಿಕೆ ಇದೆ. ಅದರ ಅರ್ಥ ಏನು, ನಾನಿನ್ನ ಹಳೆ ಮನುಷ್ಯ ಸತ್ತೋಗಿದ್ದೇನೆ, ಇನ್ನ ಹೊಸ ಮನುಷ್ಯ ನಾನು ಜೀವಿಸ್ತಾ ಇದ್ದೇನೆ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ, ಆದ್ರಿಂದ ನಾನು ಪಾಪದ ಪಾಲಿಗೆ ಸತ್ತಿದ್ದೇನೆ ಅಂತ ನಿಜವಾಗ್ಲೂ ಮನ ತಿರುಗಿದವನು ನಾನು ನರಕಕ್ಕೆ ಹೋಗ್ಬಾರ್ದು, ನಾಶನಕ್ಕೆ ಹೋಗ್ಬಾರ್ದು, ಕರ್ತನಿಗಾಗಿ ನಾನು ಎಂದೆಂದಿಗಾಗಿ ಜೀವಿಸ್ಬೇಕು ಎನ್ನುವಂತ ಅರಿವುಳ್ಳಂತ ಮನುಷ್ಯನು ಮಾತ್ರನೇ ಅವನೇನ್ ಮಾಡ್ತಾನೆ, ಸಂಪೂರ್ಣವಾದಂತ ಮನ ತಿರುಗ್ತಾನೆ. ನಾನು ಒಂದ್ಸರಿ ಒಂದು ಬ್ರದರ್ ಅನೇಕ ವರ್ಷಗಳಿಂದ ನಮ್ಮ ಚರ್ಚಲ್ಲಿ ಇದ್ರು. ಈಗ ಅವ್ರು ನಮ್ಮ ಚರ್ಚಲ್ಲಿ ಇಲ್ಲ. ಅವ್ರ ಹೆಸರು ಏನ್ ಗೊತ್ತಾ, ಅವ್ರ ಹೆಸರು ಒಳ್ಳೆ ಹೆಸರು, ಯೇಸು ಸ್ವಾಮಿಯ ಶಿಷ್ಯನೇ ಹೆಸರು. ಮಲ್ಲೇಶ್ವರಂನಲ್ಲಿ ನಾ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಎಲ್ಲೇ ಹೋದ್ರು ನಾವು ಒಂದು ಪ್ರೈಸ್ ಎಲ್ಲ ಹೇಳ್ತೀವಿ, ಕೈ ಮುಂದೆ ಪ್ರೈಸ್ ಎಲ್ಲ ಹೇಳ್ತೀವಿ. ನನ್ನ ಅಂಕಲ್ ನೋಡಿದ ತಕ್ಷಣವಾಗಿ ಬೈಕ್ ನಿಲ್ಸ್ಬಿಟ್ಟು ಅಂಕಲ್ ಪ್ರೈಸ್ ಎಲ್ಲ ಅಂತ ಹೇಳಿದೆ. ಅಂಕಲ್ ಕೈ ಮುಂದೆ ಇತ್ತು, ಆಮೇಲೆ ಹಿಂದೆ ಇಟ್ಕೊಬಿಟ್ರು. ಏನಂತ ಗೊತ್ತಿಲ್ಲ ನನಗೆ. ನಾನು ಹೇಳಿದೆ ಅಂಕಲ್ ಪ್ರೈಸ್ ಎಲ್ಲ, ಬಾಯಿ ತೆಗೆದು ಪ್ರೈಸ್ ಎಲ್ಲ ಹೇಳ್ತಾರೆ, ಕೈ ಮುಂದಕ್ಕೆ ಬರ್ತಾ ಇಲ್ಲ. ಒಂದು 30 ಸೆಕೆಂಡ್ ಏನ್ ಅಂಕಲ್ ಇಲ್ಲಿ ಒಂದು ಪ್ರೈಸ್ ಎಲ್ಲ ಹೇಳ್ತಾ ಇಲ್ಲ, ಆರಾಮಾಗಿದ್ದೀರಾ ಅಂತ ಕೇಳಿದೆ. ಹಂಗ ಆಮೇಲೆ ಸ್ವಲ್ಪ ಆದ್ಮೇಲೆ ಕೈ ಸುಟ್ಟಿದ್ ಮಾತ್ರ ಅಲ್ಲ, ಬಾಯಲ್ಲಿ ಉಫ್ ಅಂತ ಬಿಟ್ಟಾಗ ಹೊಗೆ ಬರ್ತಾ ಇದೆ. ಅದ್ರ ಅರ್ಥ ಏನಂತಂದ್ರೆ ಸಭೆಗೆ ಬಂದಾಗ ಮಾತ್ರ ಪೀಟರ್, ಜಾನು, ಥೋಮಸ್ ಯಾರು ಸ್ತೋತ್ರ ಹೇಳಿಲ್ಲ. ಹೊರಗಡೆ ಹೋದಾಗ ಅದೇ ಅಪ್ಪ. ಯಾಕೆ ಅಂತಂದ್ರೆ ನಿನಗೆ ತಾತ್ಕಾಲಿಕವಾದಂತ ಮನ ತಿರುಗುವಿಕೆ, ನಿಜವಾದಂತ ಒಂದು ಮನ ತಿರುಗುವಿಕೆ ಒಂದ್ಸಾರಿ ನೀನ್ ಬಿಸಾಕದ ಮೇಲೆ ಮತ್ತೆ ನೀನ್ ಅದನ್ನು ಮುಟ್ಟಲ್ಲ. ಯಾರು ಸ್ತೋತ್ರ ಹೇಳಿಲ್ಲ. ಈ ಬೈಬಲ್ ಅಲ್ಲಿ ಇಲ್ಲಿ ಹೇಳೋ ಬೇಡ ಗೊತ್ತಾಗ್ತಾ ಇಲ್ಲ, ಹೇಳದೆ ಕಡ್ಡಿ ಆಗೋಗ್ಬಿಡುತ್ತೆ ಅಷ್ಟೇ. ಯಾರು ಸ್ತೋತ್ರ ಹೇಳಿಲ್ಲ. ಹೋಗ್ಲಿ ಬಿಡ್ರಿ, ಅದನ್ನ ಎಲ್ಲಾದ್ರೂ ಒಂದ್ ಕಡೆ ಆಗ್ತಿದ್ದಾರೆ. ಹಿಂಜರಿಬಾರ್ದು. ನಾವು ಮನ ತಿರುಗದ ಮೇಲೆ ನಾವು ಹಿಂಜರಿಲಿಕ್ಕೆ ಹೋಗ್ಬಾರ್ದು. ರಜ ಇನ್ನ ಫೋನ್ ಬರೋದೆಲ್ಲ ಇಲ್ಲಿ ಬರುತ್ತೆ, ಫಸ್ಟ್ ಇದ್ ಮಾಡ, ಆಮೇಲೆ ವಿಶ್ವಾಸಗಳು ಈಗ ತಾನೇ ಮದುವೆ ಆಗಿದ್ದಿ, ಯಾರ ಸ್ತೋತ್ರ ಹೇಳಿಲ್ಲ, ಏರೋಪ್ಲೇನ್ ಮಾಡದಾಕ. ಇನ್ನ ಹೊಸದಾಗಿ ಮದುವೆ ಆಗಿರೋ ಸೈಡ್ ಎಫೆಕ್ಟ್ ಗೊತ್ತಿಲ್ಲ ಅಂತ ಯಾರ ಸ್ತೋತ್ರ ಹೇಳಿಲ್ಲ. ಮಕ್ಕಳನ್ನ ಆಶ್ರದ ನಾವು ಹಿಂಜರಿಬಾರ್ದು. ನಾವು ಮನ ತಿರುಗಿ ದೇವರ ಸಮ್ಮುಖದಲ್ಲಿ ನಾವು ಉತ್ತಮರಾಗಿ ದೇವರ ಸಮ್ಮುಖದಲ್ಲಿ ಬರೋರಾಗಿರ್ಬೇಕು. ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, 1ನೇ ಉಪದೇಶ ಸಭೆಯಲ್ಲಿ ಮನ ತಿರುಗುವ ಉಪದೇಶ. ಮನ ತಿರುಗುವ ಉಪದೇಶ ನಮಗೇನ್ ಮಾಡುತ್ತೆ, ಬುದ್ಧಿಯನ್ನ ಕಲಿಸು. ಸತ್ಯವೇದ ಗ್ರಂಥದಲ್ಲಿ ಒಂದು ಉತ್ತಮವಾದ ಉದಾಹರಣೆ. ನಾವು ನಾನು ಸ್ಲೋ ಪ್ರಸಂಗ ಮಾಡ್ತಿರೋದು ಏನ್ ತೊಂದ್ರೆ ಇಲ್ಲಲ್ಲ, ಯೂಟ್ಯೂಬ್ ಅಲ್ಲಿ ಮಾಡ್ದಂಗ್ ಮಾಡ್ಲ, ಮಾಡಿದ್ರೆ ನಿಮ್ಗೇನು ಅರ್ಥ ಆಗತ್ತ. ಕೆಲವರ ಕೆಲವೊಂದ್ ಕಡೆ ಎಲ್ಲ ಪ್ರಸಂಗ ಮಾಡಕ್ ಹೋಗಿದ್ದೆ, ಫಸ್ಟ್ ಈ ತರನೇ ಆರಾಮಾಗಿ ಮಾತಾಡ್ತಾರೆ. ಫಸ್ಟ್ ಏನ್ ಚೇಂಜ್ ಆಗೋಗ್ಬಿಟ್ಟಿದ್ದೀರಾ ಯಾಕೆ ಕೇಳಿದೆ, ನಾನೇನ್ ಚೇಂಜ್ ಆಗಿಲ್ಲ, ನಾ ಬೆಂಗಳೂರಿಂದ ಹಂಗೆ ತಾನೇ ಬಂದಿದ್ದೀರ. ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಹಂಗ್ ಪ್ರಸಂಗ ಮಾಡಿದ್ರೆ ಇಲ್ಲಿನ ಪ್ರಸಂಗ ಮಾಡಿದ್ರೆ ಏನ್ ಹಿಂಜಾರ ಹೋಗ್ಬಿಟ್ಟಿದ್ರ. ನಾನು ಹೇಳಿದೆ ಎಲ್ಲರಿಗೆ ಹೆಂಗೆ ಪ್ರಸಂಗ ಮಾಡ್ಬೇಕೋ ದೇವ್ರು ನಮ್ಗೆ ಬುದ್ಧಿ ಕೊಟ್ಟಿಲ್ಲ. ನಾವ್ ಹಂಗೆ ಪ್ರಸಂಗ ಮಾಡ್ತೇವೆ. ನಾನು ಸುಮ್ಮನೆ ಅಲ್ಲಿ ಪ್ರಸಂಗ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಪ್ರಸಂಗ ಮಾಡಿ ಅಲ್ತರ ಪ್ರಸಂಗ ಮಾಡೋದು ನಿಮ್ಗೆ ಏನು ಅರ್ಥ ಆಗಲ್ಲ. ಆಮೇಲೆ ನೀವು ಕುತ್ಕೊಂಡು ನನ್ ಬಾಯೇ ನೋಡ್ತಾ ಇದ್ದೀವಿ. ಅದರಿಂದ
ನಾನ್ ಬಂದಿರೋದು ವಾಕ್ಯ ಕಲಿಸೋದಕ್ಕೆ. ನಿಧಾನ ಯೂಟ್ಯೂಬ್ ಅಲ್ಲಿ ನೀವು ಮನೆಗೆ ಹಾಕೊಂಡು ಹೆಡ್ಫೋನ್ಗೆ ಹಾಕೊಂಡು ಕೇಳ್ರಿ, ಸೋತ್ರ ಒಂದ್ಸರಿ ನೀವು ಕೇಳಿದ್ರೆ ಅರ್ಥ ಆಗಲ್ಲ ಅಂತ ನನ್ಗೆ ಗೊತ್ತು. 3-4 ಸಾರಿ ಕೇಳ್ರಿ, ಅವಾಗ ನಿಧಾನ ಗೊತ್ತಾಗತ್ತೆ. ಆದ್ರೆ ಈಗ ನಿಮ್ಮ ಹತ್ರ ಮಾತಾಡ್ತಾ ಯಾರು ಸೋದ್ರ ನೀವು ಫಾಸ್ಟ್ ಯಾಕೋ ಅಲ್ಲೊಂಥರ ಇಲ್ಲೊಂಥರ ನಮ್ ಚಿಕ್ಕ ಚರ್ಚ್ ಅಂತ ಹಿಂಗ್ ನಾನು ನಿಮ್ಮನ್ನ ಬಹಳ ಪ್ರೀತಿ ಮಾಡ್ತೇನೆ. ನಾನು ಇಲ್ಲಿಂದ ಹೋಗಕ್ಕಿಂತ ಮುಂಚೆ ಈ ಸಭೆ ಬದಲಾಗ್ಬೇಕು, ಇಲ್ಲಿನ ಜನ ಬದಲಾಗ್ಬೇಕು. ಆದ್ರಿಂದ ನಿಧಾನವಾದ ರೀತಿ ನಾನು ಮಾತಾಡ್ತಾ ಇರೋದು ಅರ್ಥ ಆಗ್ತಾ ಇದೆಯಲ್ಲ? ಸಭೆಯಲ್ಲಿ ಹೊಸತನದ ಏನಾದ್ರು ಕಲಿತಾ ಇದ್ದೀರಲ್ಲ, ಆದ್ರಿಂದ ನಿಮಗೆ ನಿಧಾನವಾಗಿ ನನ್ನ ವಾಕ್ಯ ನಾನು ಕಲಿಸ್ತೇನೆ. ಅದರಿಂದಲೇ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ನೋಹನ ಕಾಲ ಬಂತು. ನೋಹನ ಆದಿಕಾಂಡ 6ನೇ ಅಧ್ಯಾಯ 7ನೇ ಅಧ್ಯಾಯ 8ನೇ ಅಧ್ಯಾಯ ನೀವು ಮನೆಗೆ ಹೋಗಿ ಹೋದಾಗ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಬೈಬಲ್ ಅಲ್ಲಿ ನಾವು ನೋಡ್ತೇವೆ, ನೋಹನ ಕಾಲದಲ್ಲಿ ದೇವರು ಭೂಮಿಯ ಮೇಲೆ ಜಲಪ್ರಳಯವನ್ನ ದೇವರು ಆತನ ಕಳಿಸಿಕೊಟ್ಟನು. ಜಲಪ್ರಳಯವನ್ನ ದೇವರು ಕಳಿಸಿಕೊಟ್ಟಾಗ ಬೈಬಲ್ ಅಲ್ಲಿ ನಾವು ಗಮನಿಸ್ತೇವೆ, ಜಲಪ್ರಳಯವನ್ನು ಕಳಿಸ್ಕೊಡೋದಕ್ಕಿಂತ ಮುಂಚೆ ದೇವರು ತಾನು ತನ್ನ ಜನರಿಗೆ ತಾನು ಹೇಳದನು, ನಾನು ಈ ಭೂಮಿಯನ್ನ ನಾಶ ಮಾಡಕ್ ಹೋಗ್ತೀನಿ. ಯಾಕೆ ನಾಶ ಮಾಡಕ್ ಹೋಗ್ತೀನಿ? ದೇವ್ರು ಹೇಳ್ದ, ಇವ್ರು ಯೋಚನೆ ಮಾಡೋದು ಯಾವ್ದು ಸರಿಯಲ್ಲ ಅಂತ ಹೇಳಿ ದೇವ್ರು ಹೇಳ್ದ, ಈ ಭೂಮಿಯನ್ನು ನಾನು ನಾಶ ಮಾಡಕ್ ಹೋಗ್ತೀನಿ. ನೋಡ್ರಿ, ಮನುಷ್ಯನ ಯೋಚನೆಗಳು ಕೆಟ್ಟದಾಗಿರುವುದಕ್ಕೆ ದೇವರು ಏನ್ ಮಾಡ್ದ, ಈ ಭೂಮಿಯನ್ನ ನಾಶನ ಮಾಡಕ್ ಚಿಂತೆ ಮಾಡ್ದ. ಯಾಕಂದ್ರೆ ಒಬ್ಬನು ಪಕ್ಕದಲ್ಲಿರೋನ್ ಕುರಿತಾಗಿ ಒಳ್ಳೇದನ್ನು ಬಯಸ್ತಾ ಇಲ್ಲ. ಪಕ್ಕದಲ್ಲಿ ಇರೋನ್ ಕುರಿತಾಗಿ ಸೂಪರ್ ಆಗಿದೆಯೋ ಚೆನ್ನಾಗಿದೆಯೋ ಅಂತ ಮುಂದೆ ಮಾತಾಡ್ಬಿಟ್ಟು ಹಿಂದೆ ಹೋಗ್ಬಿಟ್ಟು ಯಾವಾಗ ಕಣ್ಮರೆ ಆಗಿ ಹೋಗ್ಬಿಡ್ತಾನ ಅಂತ ಹೇಳಿ ಮನುಷ್ಯನು ಒಬ್ಬೊಬ್ಬನು ಪ್ರತಿಯೊಬ್ಬನ ಕುರಿತಾಗಿ ಒಳ್ಳೇದನ್ನು ಯೋಚನೆ ಮಾಡೋರಿಲ್ಲ. ಅಲ್ಲಿಂದ ದೇವರು ಏನ್ ಮಾಡ್ದ ಗೊತ್ತಾ? ದುಃಖಪಟ್ಟ. ಏನಕ್ಕೆ ದುಃಖಪಟ್ಟ ಗೊತ್ತಾ? ಯಾಕಪ್ಪ ಈ ಮನುಷ್ಯನ ಉಂಟು ಮಾಡಿದೆ ಅಂತ ದೇವ್ರು ತಲೆ ಚಚ್ಕೊಂಡ. ಯಾಕೆ ತಲೆ ಚಚ್ಕೊಂಡ ಗೊತ್ತಾ? ಮನುಷ್ಯನ ಯೋಚನೆಗಳು ಒಂದು ಒಳ್ಳೇದಲ್ಲ. ನೋಡ್ರಿ, ಇಲ್ಲಿ ಕುತ್ಕೊಂಡಿರ್ತಾನೆ, ಇಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ತಿಂತಾ ಇರ್ತಾನೆ, ಅವಾಗ್ಲೇ ಅವ್ನು ಯೋಚನೆ ಮಾಡ್ತಾ ಇರ್ತಾನೆ, ಇವ್ನು ಹೆಂಗ ಹಾಳು ಮಾಡೋದು ಅಂತ. ದೇವರು ಅದರಿಂದ ಏನ್ ಮಾಡ್ದ, ಆ ಯೋಚನೆಗಳೇ ದೇವರಿಗೆ ಇಷ್ಟ ಆಗಿಲ್ಲ. ದೇವ್ರು ಹೇಳ್ದ, ಇಂಥ ಯೋಚನೆ ಉಳ್ಳಂತ ಮನುಷ್ಯನ ಈ ಭೂಮಿ ಮೇಲೆ ನಾನು ಉಳಿಸಲ್ಲ, ನಾಶ ಮಾಡಿಬಿಡ್ತೀನಿ ಅಂತ ಹೇಳಿ ದೇವರು ಏನ್ ಮಾಡ್ದ, ಪ್ರಳಯವನ್ನ ಕಳಿಸ್ಬೇಕಂತ ಚಿಂತೆ ಮಾಡ್ದ. ಆಗ ದೇವರು ಏನ್ ಮಾಡ್ದ, ಹುಡುಕ್ತಾ ಇದ್ದಾನೆ, ಯಾರಾದ್ರೂ ಇದಾರಾ ಅಂತ ಭೂಮಿ ಎಲ್ಲ ಹುಡುಕಿದಾಗ ದೇವರ ವಾಕ್ಯದಲ್ಲಿ ಗಮನಿಸಿ ಒಬ್ಬನು ಸಿಕ್ತ. ಯಾರು ಸಿಕ್ತ ಗೊತ್ತಾ? ನೋಹ ಸಿಕ್ತಾಗ ಅವನು ಯಾರಾಗಿದ್ದ? ಬೈಬಲ್ ಹೇಳ್ತದೆ, ಆ ಕಾಲದವರಲ್ಲಿ ಕೆಟ್ಟ ತಪ್ಪಿಲ್ಲದವನು. ಆ ಕಾಲದವರಲ್ಲಿ, ಅದರ ಅರ್ಥ ಇಡೀ ಭೂಮಿ ಎಲ್ಲ ಮನುಷ್ಯರ ಯೋಚನೆಗಳು ಕೆಟ್ಟದಾಗಿದ್ರು. ಒಬ್ಬ ನೋಹನ ಏನಿರ್ಲಿಲ್ಲ, ಅವ್ರ ತರ ಕೆಟ್ಟ ಮನಸ್ಸಿರ್ಲಿಲ್ಲ. ಅವನು ಪರರ ಕುರಿತಾಗಿ ಒಳ್ಳೇದನ್ನೇ ಬಯಸ್ತಾ ಇದೆ. ನಾನು ಹೇಳ್ತೇನೆ, ಲೋಕ ಎಲ್ಲ ಕೆಟ್ಟು ಹೋದ್ರು ನೀವು ಕೆಟ್ಟು ಹೋಗಕ್ಕಾಗಲ್ಲ. ನೀವು ಸ್ತೋತ್ರ ಹೇಳಿಲ್ಲ. ಫಸ್ಟ್ ಲೋಕ ಹೆಂಗಿರುತ್ತೋ ನಾವು ಹಂಗೆ ಇರ್ಬೇಕು. ಬೇಡ 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 ಬೇಡ, ನಾವು ದೇವ್ರು ಏನ್ ಇಷ್ಟ ಪಡ್ತಾನೋ ಹಂಗೆ ಇದ್ರೆ ಸಾಕು. ಆ ರೀತಿ ಇದ್ರೆ ಎಲ್ ಬೇಕಾದ್ರೂ ದೇವ್ರ ನಮ್ಮನ್ನ ಆಶೀರ್ವಾದ ಮಾಡಕ್ ಸಾಧ್ಯ. ಅವನ್ ಯಾರ ತಲೆ ಹೊಡೆದು ಉದ್ಧಾರ ಆದ, ನಾನೇ ತಲೆ ಹೊಡೆದು, ಬೇಡ ಬೇಡ ಬೇಡ. ಅವನ್ ಮೋಸ ಮಾಡಿ ಉದ್ಧಾರ ಆದ, ನಾನು ಮಾಡ್ತೀನಿ, ಬೇಡ. ಅವನ ಅಡ್ಡದಾರಿ ಹಿಡಿದು ಉದ್ಧಾರ ಆದ, ನಾನು ಉದ್ಧಾರ ಆಗ್ತೀನಿ, ಬೇಡ. ಬೈಬಲ್ ಹೇಳ್ತದೆ, ಆ ಕಾಲದವರಲ್ಲಿ, ಲೋಕದಲ್ಲಿ ಒಬ್ಬ ಮನುಷ್ಯನು ಸಹ ಒಳ್ಳೆಯದನ್ನು ಯೋಚನೆ ಮಾಡದೆ ಇದ್ದ ಸಮಯದಲ್ಲಿ ಒಬ್ಬ ಇದ್ದ. ಆ ಕಾಲದವರಲ್ಲಿ ತಪ್ಪಿಲ್ಲದವನು ನೋಹ. ನೋಹ ಬೇರೆಯವರ ರೀತಿಯಲ್ಲಿ ದೇವರಿಗೆ ವಿರುದ್ಧವಾಗಿ ದೇವರ ಮನಸ್ಸನ್ನು ನೋಯಿಸುವಂತ ಕೆಟ್ಟ ಆಲೋಚನೆ ಉಳ್ಳವನಾಗಿರ್ಲಿಲ್ಲ. ಅವನು ಪ್ರತಿಯೊಬ್ಬನ ಕುರಿತಾಗಿ ಒಳ್ಳೆದನ್ನ ಯೋಚನೆ ಮಾಡ್ತಾ ಇದ್ದ. ಆ ನೋಹನನ್ನ ದೇವರು ಆರಿಸ್ಕೊಂಡು ಹೇಳ್ದ, ನೀನ್ ನಾವೇ ಕಟ್ಟು, ನಾನು ಏನ್ ಮಾಡ್ತೀನಿ, ನಾನು ಭೂಮಿಯ ಮೇಲೆ ಪ್ರಳಯ ಕಳ್ಸಕ್ ಹೋಗ್ತೀನಿ. ನೋಹ ನಾವೇ ಕಟ್ಟೋದಕ್ಕಾಗಿ ಪ್ರಾರಂಭಿಸ್ತ. ಬೆಳಗ್ಗೆ ಎಲ್ಲ ನಾವೇ ಕಟ್ತಾ ಇದ್ದ, ರಾತ್ರಿ ಹೋಗಿ ಪ್ರಸಂಗ ಮಾಡ್ತದೆ, ದೊಡ್ಡ ಮಳೆ ಬರಕ್ ಹೋಗುತ್ತೋ, ನಾಷ್ಟ ಬರಕ್ ಹೋಗುತ್ತೋ, ಮನ ತಿರುಗ್ರೋ ಅಂತ ಹೇಳಿ ಪ್ರಸಂಗ ಮಾಡ್ದ. ಚರಿತ್ರೆ ಪುಸ್ತಕ ಏನ್ ಹೇಳುತ್ತೆ ಗೊತ್ತಾ? 120 ವರ್ಷ ನೋಹ ಪ್ರಸಂಗ ಮಾಡ್ದ ಅಂತ ಅಲ್ಲಿ ಇತಿಹಾಸಗಾರರು ಹೇಳ್ತಾರೆ. ಅದ್ರ ಅರ್ಥ ಏನು? ಇಷ್ಟು ದೊಡ್ಡ ನಾವೇ ಕಟ್ಟೋದಕ್ಕೆ ವರ್ಷಗಳು ತೆಗೆದುಕೊಳ್ತು. ಬೆಳಗ್ಗೆ ಆದಾಗ ನೋಹ ಹೇಳ್ತು, ನಾವೇ ಕಟ್ಟಕ್ ಹೋಗ್ತಾ ಇದ್ದ, ತುರಾಯಿ ಮರವನ್ನು ಕಡ್ತಾ ಇದ್ದ, ನಾವೇನ ತರ್ತಾ ಇದ್ದ. ಸಪೋರ್ಟ್ ಎಷ್ಟು ಜನ ಗೊತ್ತಾ? 8 ಜನ. ಯಾರು? 3 ಸೊಸೆಯಂದ್ರು, 3 ಮಕ್ಕಳು, 1 ಹೆಂಡತಿ. ನೀನ್ ಯಾವ ಸ್ತೋತ್ರ ಹೇಳಲಿಲ್ಲ. ನಾನು ಹೇಳ್ತೀನಿ, ಯಾರನ್ನು ನೀನ್ ಸಂಪಾದನೆ ಮಾಡ್ತಿದ್ರೆ ಫಸ್ಟ್ ನಿನ್ ಕುಟುಂಬ ಸಂಪಾದನೆ ಮಾಡ್ಕೊಬಿಡಪ್ಪ. ಯಾರು ಸ್ತೋತ್ರ ಹೇಳಲಿಲ್ಲ. ಅಂತ ಕಾಲದಲ್ಲಿ ನೋಹನಿಗೆ ಯಾರು ಸಪೋರ್ಟು? 3 ಗಂಡು ಮಕ್ಕಳು, 3 ಸೊಸೆಯಂದ್ರು, 1 ಹೆಂಡತಿ. 8 ಜನ ಇಟ್ಕೊಂಡು ನಾವೇ ಕಟ್ತಾ ಇದ್ದಾನೆ. ಫಸ್ಟ್ 8 ಜನ ಇಟ್ಕೊಂಡು ನಾವೇ ಕಟ್ತಾ ಇದ್ದಾನೆ. ದೊಡ್ಡ ನಾವೇ.
ಪ್ರಸಂಗ ಮಾಡ್ತಾ ಇದ್ದ. ಬೆಳಗ್ಗೆ ಹೋಗಿ ಹೇಳ್ತಾ ಇದೆ, ಹೋಗಿ ಮರ ಕಡ್ಕೊ ಬರ್ತಾ ಇದ್ದ. ರಾತ್ರಿ ಹೋಗಿ ಬೀದಲ್ಲಿ ನಿಂತ್ಕೊಂಡು ಹೇಳ್ತದೆ, ಅಪ್ಪ ಮನ ತಿರುಗ್ರ, ದೊಡ್ಡ ಮಳೆ ಬರಕ್ ಹೋಗುತ್ತೆ, ನಾಶನ ಆಗ್ತೀರ, ಬಂದ್ ನಾವೇ ಒಳಗಡೆ ಸೇರ್ಕೊಳ್ರ. ಎಲ್ಲಾ ಹೇಳಿದ್ರೆ, ನೀನೇನ್ ಟೈಮ್ ಪಾಸ್ ಮಾಡ್ತಾ ಇದೀಯ, ಮಳೆನೇ ಬಂದಿಲ್ಲ ಇದುವರೆಗೂ. ಕಾರಣ ಬೈಬಲ್ ಹೇಳ್ತದೆ, ಆ ಕಾಲದಲ್ಲಿ ಮಳೆನೇ ಬರ್ಲಿಲ್ಲ. ಮಂಜು ಭೂಮಿಯನ್ನ ತೋಯಿಸ್ತಾ ಇತ್ತು, ಅದರಿಂದ ನೆಲದಲ್ಲಿ ಬೆಳೆ ಬೆಳೀತಾ ಇತ್ತು. ಮಳೆನೇ ಬಿಟ್ಟಿಲ್ಲ. ಮಳೆ ಬೀಳದೆ ಇರೋದನ್ನ ಬೀಳ್ತದೆ ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಯಾರು ಸ್ತೋತ್ರ ಹೇಳಿಲ್ಲ. ಉದಾಹರಣೆಗೆ ನಾನು ಹೇಳ್ಬಿಟ್ಟು ಹೋಗ್ತೀನಿ, ಈ ಅಥೆನಿಯಲ್ಲಿ ಒಂದು ಏರ್ಪೋರ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋದ್ರೆ ನೀವೆಲ್ಲ ಹೇಳ್ತೀರ ನಿಮ್ ಪಾಸ್ಟ್ಗೆಲ್ಲ ಹುಚ್ಚಿಡಿದ್ರು. ಯಾರು ಸ್ತೋತ್ರ ಹೇಳ? ಕರೆಕ್ಟ್ ಅಪ್ಪ ಅಷ್ಟೇ. ಉದಾಹರಣೆಗೆ ನಾನು ಹೇಳಿದೆ, ಬಂದ್ರೆ ಸ್ತೋತ್ರ ಇರೋರೆಲ್ಲ ಅಭಿವೃದ್ಧಿ ಆಗುತ್ತೆ. ಉದಾಹರಣೆಗೆ ನಾನು ಹೇಳ್ತೀನಿ, ಅಥೆನಿಯಲ್ಲಿ ಒಂದು ಏರ್ಪೋರ್ಟ್ ಬರಕ್ ಹೋಗುತ್ತೆ ಅಂತ ನೀವೆಲ್ಲ ಏನ್ ಹೇಳ್ತೀರ? ಫಾಸ್ಟ್ ಗೆ ಹುಚ್ಚಿಡ್ತೈತೆ, ಏನ ಹಿಂಗ್ ಮಾತಾಡ್ತಾರೆ, ನೀವ್ ಯಾರು ನಂಬಲ್ಲ. ಆದ್ರೆ ಆ ಏರ್ಪೋರ್ಟ್ ಬರತಕ್ಕಂತ ಎಲ್ಲಾ ಕಾರ್ಯಗಳು ಸಿದ್ಧವಾಗಿ ಬಂದಾಗ ನೀವ್ ಏನ್ ಮಾಡ್ತೀರಿ? ಓಹೋ, ಫಾಸ್ಟ್ ಹೇಳಿದ್ದು ಸತ್ಯಪ್ಪ ಅಂತ ಹೇಳ್ತೀರಿ. ಯಾವಾಗ ಕಂಡ ಮೇಲೆ. ಇದೇ ರೀತಿ ನೋಹನ ಕಾಲದಲ್ಲಿ ಮಳೆ ಅನ್ನೋದು ಬರ್ಲೇ ಇಲ್ಲ. ನೋಹ ಹೇಳ್ತಾ ಇದ್ದೀನಿ, ಮಳೆ ಬರುತ್ತೆ, ದೊಡ್ಡ ಪ್ರಳಯ ಬರುತ್ತೆ, ಈ ಪ್ರಳಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀವು ಮನ ತಿರುಗಿ ನಾವೇ ಒಳಗಡೆ ಸೇರ್ಕೊಳ್ರಿ ಅಂತ 120 ವರ್ಷ ಪ್ರಸಂಗ ಮಾಡಿದ್ರು. ಒಬ್ರು ಸಹ ಏನ್ ಮಾಡ್ಲಿಲ್ಲ, ಮನ ತಿರುಗಿ ದೇವರ ಬಳಿಗೆ ಬರಲಿಲ್ಲ. ಬೈಬಲ್ ಹೇಳ್ತದೆ, ನಾವಿಯನ್ನ ಕಟ್ಟು ಮುಗಿಸ್ದ, ರಾಳವನ್ನು ಹಚ್ಚಿದ, ದೇವರು ಹೇಳಿದ ಹಾಗೆ ಜೋಡಿ ಜೋಡಿ ಪ್ರಾಣಿಗಳು ಈಗ ನಾವೇ ಒಳಗಡೆ ಸೇರಲ್ಪಡ್ತು. ನನಗೆ ಬಹಳ ಸಂತೋಷ ಕೊಟ್ಟಂತ ಒಂದು ಕಾರ್ಯ ಏನಂತಂದ್ರೆ, ದೇವರ ವಾಕ್ಯ ಹೇಳ್ತದೆ, ಅವನ ಪ್ರಾಣಿಗಳೆಲ್ಲ ಆ ನಾವೇ ಒಳಗಡೆ ಸೇರಿದಾಗ ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು. ಆಕಾಶ ಇದುವರೆಗೂ ಮಂಜನ್ನ ಸುರಿಸುತ್ತಾ ಇದ್ದ ಆಕಾಶ ಮೋಡಗಳು ಮಳೆಯನ್ನು ಸುರಿಸೋದಕ್ಕಾಗಿ ಪ್ರಾರಂಭಿಸಿದಾಗ ಬೈಬಲ್ ಅಲ್ಲಿ ನಾವು ಗಮನಿಸ್ತೇವೆ, ಈಗ ಒಂದು ದೊಡ್ಡ ಗುಂಪಿನ ಜನ ಓಡ್ ಬರ್ತಾ ಇದ್ದಾರೆ. ಏನಕ್ಕೆ? ನೋಹ ಹೇಳಿದ ಹಾಗೆ ಮಳೆ ಬಂತು. ರಕ್ಷಣೆಗಿರುವಂತ ಒಂದೇ ಒಂದು ಮಾರ್ಗ, ಎಲ್ಲಿಗೆ ಬರಬೇಕು? ನಾವೇ ಒಳಗಡೆ ಬರಬೇಕು. ಎಲ್ಲ ಓಡ್ ಬರ್ತಾ ಇದ್ದಾರೆ. ಓಡ್ ಬರೋದನ್ನ ಕಂಡಾಗ ದೇವರು ಏನ್ ಮಾಡ್ಬಿಟ್ಟ ಗೊತ್ತಾ? ಬಾಗಿಲು ಮುಚ್ಚಿಬಿಟ್ಟ. ನನ್ ಚಿಂತೆ, ಓಡ್ ಬರ್ತವ್ರೆ ಅಂತ ತಾನೆ ದೇವ್ರು ತೆರೆದು ಬಿಟ್ಬಿಡ್ಬೇಕಾಗಿತ್ತಾನೆ. ಓಡ್ ಬಂದಿದ ತಕ್ಷಣ ಅವರು ಬಂದ್ಬಿಟ್ರಲ್ಲ ಜನ ಅಂತ ಹೇಳಿ ಬಾಗಿಲು ತೆಗಿಬೇಕು ತಾನೆ ದೇವ್ರು. ದೇವ್ರು ಯಾಕೆ ಬಾಗಿಲು ಮುಚ್ಚಿದ ಅಂತಂದ್ರೆ, ನಿನ್ ಕೊಟ್ಟ ಅವಕಾಶ ನೀನ್ ಸರಿಯಾಗಿ ಉಪಯೋಗಿಸಿಲ್ಲ. ಯಾರು ಸ್ತೋತ್ರ ಹೇಳಿಲ್ಲ. ರಕ್ಷಣೆಗಾಗಿ ದೇವ್ರು ನಿನ್ಗೊಂದು ಟೈಮ್ ಕೊಟ್ಟಿದ್ದ, ಮನ ತಿರುಗೋದಕ್ಕಾಗೂ ಒಂದು ಟೈಮ್ ಕೊಟ್ಟಿದ್ದ, ನಿನ್ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ದೇವರು ಒಂದು ಟೈಮ್ ಕೊಟ್ಟಿದ್ದ. ಆ ಟೈಮ್ ಅಲ್ಲಿ ನೀನ್ ಏನ್ ಮಾಡ್ಲಿಲ್ಲ? ಮನ ತಿರುಗ್ಲಿಲ್ಲ, ವಾಕ್ಯನ ಅಲಸ್ಯ ಮಾಡಿದೆ, ಪ್ರಸಂಗವನ್ನ ಅಲಸ್ಯ ಮಾಡಿದೆ, ಉಪದೇಶವನ್ನ ಅಲಸ್ಯ ಮಾಡಿದೆ. ಅಲಸ್ಯ ಮಾಡಿ ನೀನ್ ಏನ್ ಮಾಡಿದೆ? ನಿನ್ನ ಅಹಂಕಾರದಲ್ಲೇ ನೀನು ಜೀವನ ಮಾಡಿದೆ. ಆದ್ರೆ ಮಳೆ ಬೀಳೋದಕ್ಕಾಗಿ ಪ್ರಾರಂಭಿಸಿದಾಗ ಬಾಗಿಲನ್ನ ಮುಚ್ಚುತ್ತ ದೇವರು ಈಗ ಎಲ್ಲ ಓಡ್ ಬರ್ತಾ ಇದ್ರೆ, ನೋಹ ನಾನ್ ನಿನ್ ಚಿಕ್ಕಪ್ಪ ಕಣೋ, ಬಾಗಿಲು ತೆಗಿ ಅಂದ್ರೆ ನೋಹನ್ಗೆ ಹೇಳ್ಬೇಕಾದ್ರೆ, ನೀನ್ ನನ್ ಚಿಕ್ಕಪ್ಪ ಆಗಿರ್ಬೋದಾದ್ರೆ ದೊಡ್ಡಪ್ಪ ಒಬ್ಬ ಮೇಲೆ ಇದ್ದಾನೆ, ಆತನ ಬಾಗಿಲು ಮುಚ್ಚಿದ ಮೇಲೆ ಯಾರು ತೆಗಿಯಕ್ ಆಗಲ್ಲ. ಇನ್ನೊಬ್ಬ ಓಡ್ ಬಂದ, ನೋಹ ನಿನಗೆ ತುರಾಯಿ ಮರಿಯನ್ನ ನಾನು ಗಿಫ್ಟ್ ಆಗಿ ಕೊಟ್ಟಿದ್ದು, ತುರಾಯಿ ಮರವನ್ನ ನೀನು ಬಾಗಿಲು ತೆಗಿ ಅಂದ್ರೆ ಹೇಳ್ಬೋದು, ಮರ ಕೊಟ್ಟವ್ ನೀನಾಗಿರ್ಬೋದು. ಆದ್ರೆ ಬಾಗಿಲು ಮುಚ್ಚಿದ್ದು ದೇವರು. ದೇವರ ಬಾಗಿಲು ಮುಚ್ಚಿದ ಮೇಲೆ ಯಾರು ತೆಗಿಯೋದಕ್ಕಾಗ. ಇನ್ನೊಬ್ಬ ಬಂದು ಹೇಳಿದ, ರಾಳ ಕೊಟ್ಟಿದ್ ನಾನು, ರಾಳ ಕೊಟ್ಟಿದ್ ನೀನಾದ್ರೂ ಬಾಗಿಲು ಮುಚ್ಚಿದ ದೇವರು. ಇನ್ನೊಬ್ರು ಬಂದು ಅವ್ರ ತಂದೆ ತಾಯಿಗಳು ಬಂದಿರ್ಬೋದು, ಅಮ್ಮ ರೆಬೇಕಾ ಬಾಗಿಲು ತೆಗಿಯಮ್ಮ, ನಾನ್ ನಿಮ್ಮ ಅಮ್ಮ ಬಂದಿದ್ದೀನಿ. ಆ ಸೊಸೆ ಹೇಳ್ಬೇಕ, ಅಮ್ಮ ನೀನ್ ನಮ್ಮ ಅಮ್ಮನೇ, ಅರೆ ಕರ್ದಾಗ ಬಂದಿಲ್ಲ, ಈಗ ಬಂದಿದ್ಯಾ. ಅಲ್ಲೇ ಬಾಗಿಲು ಮುಚ್ಚಿದ್ದು ದೇವರಾದ್ರೆ ನಿನ್ ಮಗಳು ಏನು ಮಾಡಕ್ ಆಗಲ್ಲ. ಯಾರು ಸೋತ್ರ? ಆ ಸೊಸೇಂದ್ರಗಾಗಿ ಸೋತ್ರ ಹೇಳ್ತೀನಿ ಫಸ್ಟ್. ನಮ್ ಕಡೆ ಆಗಿದ್ರೆ ಸೊಸೇಂದ್ರು, ಪವ ನೀನ್ ದುಷ್ಟ, ನಮ್ಮಮ್ಮ ಬಂದವ್ರೆ ಬಾಗಿಲು ತೆಗಿ. ಅಲ್ಲಿ ನಾವೇ ಮೇಲಕ್ಕೆ ಬರೋದಿಲ್ಲ, ಮುಳಿಸ್ಬಿಟ್ಟಿರೋದಲ್ಲೇ. ಯಾರು ಸ್ತೋತ್ರ ಹೇಳದೇ ಇದ್ದಾಗ 3 ಸಸ್ಯ ಅಂದ್ರೆ 3 ಮನೆ, ರೆಬೆಕ್ಕ ಇದ್ದಾಳೆ, ಮೇರಿ ಇದ್ದಾಳೆ, ಮಾಡ್ತಾ ಇರ್ತಾಳೆ. 3 ಬಂದು, ಮಗಳ 9 ತಿಂಗಳು ಒತ್ತಿ ಅಂತ ಮಾಡ್ಕೊತೇವೆ. ಸೊಸೆ ಅಂದ್ರೆ 3 ಜಗಳ ಮಾಡಿದ್ರೆ ಮುಡಿದ್ಬಿಡ್ಬೇಕಾಗಿತ್ತು. ಆದ್ರೆ ಸೊಸೇಂದ್ರಗಾಗಿ ಸ್ತೋತ್ರ. ಕಾರಣ ಏನ್ ಗೊತ್ತ? ಅವ್ರ ಗೊತ್ತು, ನಮ್ಮ ಮಾವ ಮಾಡ್ತಿರೋದು ಒಳ್ಳೆ ಕೆಲ್ಸ, ನನ್ನ ಅಪ್ಪ ಅಮ್ಮ ಆಗ್ಲಿ ತಪ್ಪು ಕೆಲಸ ಮಾಡಿದವ್ರ ಜೊತೆ ನಾವ್ ನಿಲ್ಲಲ್ಲ, ನಮ್ಮ ಮಾವನ ಜೊತೆ ನಿಲ್ತೀವಿ. ಆದ್ರಿಂದನೇ ನಾವೇ ಏನ್ ಮಾಡ್ತೀವಿ,
ಮೇಲೆ ತೇಲಕ್ ಸ್ಟಾರ್ಟ್ ಮಾಡ್ತೀವಿ. ಯಾವ ಸೊಸೆ ಆದ್ರೂ ಮುಖ ಸಪ್ಪೆ ಮಾಡ್ಕೊಬೇಡ್ರೆ, ನಿಮಗ್ ನಾಳೆ ತಗೋತೀನಿ ಕ್ಲಾಸ್. ಅದರಿಂದ ನಾನು ಮುಟ್ಟಕ್ ಹೋಗಿಲ್ಲ ಹತ್ ಕಡೆ. ಉದಾಹರಣೆ ನಾನು ಹೇಳಿದ್ದು. ಜ್ಞಾನವಂತರಾದ ಸೊಸೆಯರು ಏನ್ ಮಾಡ್ತಾರೆ, ಆ ಮಾವನ ಮನೆಯನ್ನ ಗಂಡನ ಮನೆಯನ್ನ ತೇಲಾಗ್ ಮಾಡ್ತಾರೆ. ಜ್ಞಾನಹೀನ ಸೊಸೆಯರು ಏನ್ ಮಾಡ್ತಾರೆ, ಮುಳುಗ್ಸೋದ. ಮೇಲಕ್ಕೆ ಬಿಟ್ರೆ ತಾನೇ ಮುಳುಗ್ಸೋದು, ಮೇಲಕ್ಕೆ ಬಿಡಲ್ಲ. ಆ ಸೊಸೆಯರ್ಗಾಗಿ ನಾನು ದೇವರಿಗೆ ಸ್ತೋತ್ರ. ಅವ್ರು ತೇಲಿಸ್ತು. ಇವತ್ತು ಎಷ್ಟೊತ್ತು ನಾ ಮುಳುಗ್ಸ್ಬಿಟ್ಟಾರೆ. ತೇಲದೇ ಇರ್ಲಿ, ಎದ್ದಳ ಇಲ್ಲ. ಕಾರಣ ಇಲ್ಲ, ಜ್ಞಾನ ಇಲ್ಲ. ಯಾವ್ದ್ರ ಪಕ್ಷ ನಿಂತ್ಕೋಬೇಕಂತ ಗೊತ್ತಿಲ್ಲ. ಅಷ್ಟು ಹಾಕೊಂಡು ಚುಚ್ಚಿಬಿಟ್ರು ನಮ್ಮನ್ನ. ಸ್ತೋತ್ರ ಹೇಳಲ್ಲ. ಮನ ತಿರ್ಗೋದು ಫಸ್ಟ್ ಉಪದೇಶ ಹೇಳ್ತಾ ಇದ್ದ, ಅದನ್ನೇ ಕೇಳ್ರಿ ಅಂತ. ಏನ್ ಮಾಡ್ಬೇಕು ನಾವ? ಮನ ತಿರ್ಬೇಕು. ಹತ್ರ ಎಲ್ಲ ಓಡ್ ಬಂದ್ರು. ನಾನು ಕ್ಲೋಸ್ ಫ್ರೆಂಡ್. ಯಾರೇ ಆಗಿರಪ್ಪ, ಬಾಗಿಲು ಮುಚ್ಚಿದ್ ಯಾರು? ಪಾಸ್ಟರ್ ಚರ್ಚ್ ನಮ್ಮದಲ್ಲ. ಬಾಗಿಲು ತೆಗಿಯೋದು ನಮ್ ಕೆಲ್ಸ. ದೇವ್ರು ಮುಚ್ಚಿದ್ರೆ ರಕ್ಷಣೆ ಪ್ರಸಂಗ ಮಾಡೋದು ನಮ್ ಕೆಲ್ಸ, ರಕ್ಷಣೆ ಕೊಡೋದು ದೇವ್ರ ಕೆಲ್ಸ. ಸತ್ಯ ಬೋಧಿಸೋದು ನಮ್ ಕೆಲ್ಸ, ಸತ್ಯದಲ್ಲಿ ದಾರಿ ನಡೆಸೋದು ದೇವ್ರ ಕೆಲಸ. ನಿನ್ ವಾಕ್ಯವನ್ನ ಕೇಳಿದಾಗ ನೀನ್ ಏನ್ ಮಾಡ್ಬೇಕು? ಮನ ತಿರುಗಿ ದೇವರ ಸಮ್ಮುಖದಲ್ಲಿ ಬರ್ಬೇಕು. ಸಮಯ ಮೀರೋದ್ಮೇಲೆ ಎಲ್ಲಾ ಬಾಯಿ ಪಡ್ಕೊಂಡ್ರು ನೋಹ ನೋಹ ನೋಹ. ಪ್ರಸಂಗ ಮಾಡ್ಬೇಕಾದ್ರೆ ಮೊಬೈಲ್ ನೋಡ್ಕೊಂಡಿದ್ದಲ್ಲೋ, ಪ್ರಸಂಗ ಮಾಡ್ಬೇಕಾದ್ರೆ ಬಿಸ್ನೆಸ್ ಹೋಗ್ತಾ ಇದ್ದಲ್ಲೋ, ಪ್ರಸಂಗ ಮಾಡ್ಬೇಕಾದ್ರೆ ಫೋನಲ್ಲಿ ಇದ್ದಲ್ಲೋ. ಈಗ ಅದೇ ತಡ್ಕಂತೀಯ. ಪ್ರಸಂಗ ಮಾಡ್ಬೇಕಾದ್ರೆ ಊರ್ ಸುತ್ತಬೇಕಾಗಿತ್ತಲ್ಲೋ. ಹಿಂಗ್ ಹೇಳಿದ್ರು ಪಾಸ್ಟ್ ಕರೆಕ್ಟ್ ಆಗಿ. ಪ್ರಸಂಗ ಮಾಡ್ಬೇಕಾದ್ರೆ ವಾಕ್ಯ ಕೇಳಲಿಲ್ಲ, ಮನ ತಿರುಗಿ ಉಪದೇಶ ಹೇಳಿದಾಗ ಮನ ತಿರುಗಲಿಲ್ಲ, ತಿದ್ದುಕೊಳ್ಳುವಂತ ಹೇಳಿದಾಗ ತಿದ್ದುಕೊಳ್ಳಿಲ್ಲ. ಅವತ್ತೆಲ್ಲ ಗಮನ ಎಲ್ಲಿತ್ತು ಗೊತ್ತ? ಹೊಸ ಎತ್ತು ಮೇಲಿತ್ತು, ಹೊಸ ಮನೆ ಮೇಲಿತ್ತು, ಹೊಸ ಮೊಬೈಲ್ ಮೇಲಿತ್ತು, ಎಲ್ಲ ಹೊಸತನದ ಮೇಲಿತ್ತು. ಆದ್ರೆ ಈಗ ನಾಲಿಗೆ ಬಾಗಿಲು ಮುಚ್ಚಿದ ಮೇಲೆ ತಟ್ತಾ ಇದ್ಯಾ ನೋಹ. ಪಾಸ್ಟರ್ ಫ್ಯಾನ್ ಕೊಟ್ಟಿದ್ ನಾವು, ಪಾಸ್ಟರ್ ಟ್ಯೂಬ್ ಲೈಟ್ ಕೊಟ್ಟಿದ್ ನಾವು, ಪಾಸ್ಟರ್ ಇಟ್ಕೆ ಕೊಟ್ಟಿದ್ ನಾವು, ಪಾಸ್ಟರ್ ಕಲ್ಲು ಓಡಿಸಿದ್ ನಾವು, ಪಾಸ್ಟರ್ ನೀರ್ ಹಾಕಿದ್ ನಾವು. ನೀವು ಸ್ತೋತ್ರ ಹೇಳದೇ ಇದ್ದಾಗ ಎಲ್ಲ ಒಳ್ಳೇದಪ್ಪ. ಅದೇ ಸಭೆ ಒಳಗಡೆ ಇರ್ಬೇಕು ನೀವು. ಎಲ್ಲ ಒಳ್ಳೇದು, ಕ್ರಿಸ್ತನಲ್ಲಿ ಇರ್ಬೇಕು. ನೀನ್ ಯಾರ ಸ್ತೋತ್ರ ಹೇಳಿಲ್ಲ. ಆದ್ರೆ ಬೈಬಲ್ ಹೇಳುತ್ತೆ ಎಲ್ಲ ನಿನ್ ಕೊಟ್ಟೆ, ಆದ್ರೆ ಬಾಗಿಲು ದೇವ್ರು ಮುಚ್ಚಿದ ಮೇಲೆ ತೆಗಿಯೋ ಅಧಿಕಾರ ನಮಗಿಲ್ಲ. ಅಯ್ಯ ನೀನ್ ತುರಾಯಿ ಮರ ಕೊಟ್ಟಿದ್ದು ಒಳ್ಳೇದಯ್ಯ, ಅಯ್ಯ ನೀನ್ ರಾಳ ಕೊಟ್ಟಿದ್ದು ಒಳ್ಳೇದಯ್ಯ, ಅಯ್ಯ ಜೊತೆ ನಿಂತ್ಕೊಂಡಿದ್ದು ಒಳ್ಳೇದಯ್ಯ. ಆದ್ರೆ ಪ್ರಸಂಗ ವಿದ್ಯನಾಗಿ ಪ್ರಸಂಗಕ್ಕೆ ತಕ್ಕಂತೆ ಕ್ರಿಸ್ತನೆಂಬ ನಾವೇ ಒಳಗಡೆ ನೀನು ಬರೋದು, ಅದು ನಿನ್ನ ಜೀವನದಲ್ಲಿ ದೊಡ್ಡ ಸೌಭಾಗ್ಯ ಅಯ್ಯ. ಸಭೆಗಾಗಿ ನೀನು ಎಲ್ಲಾ ಕೊಟ್ಟು ಸಭೆ ಹೊರಗಡೆ ನಿಂತು ಸಭೆ ಸೌಂದರ್ಯ ನೋಡಕ್ಕಲ್ಲ ದೇವ್ರು ನಿನ್ನನ್ನು ಕರೆದಿರೋದು ಪಾಪದ ಪಾಲಿಗೆ ಸತ್ತವನಾಗಿ ನೀನು ಕ್ರಿಸ್ತ ಯೇಸುವಿನಲ್ಲಿ ಹೊಸ ಸೃಷ್ಟಿಯಾಗಿ ಮಾರ್ಪಡುವುದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ ಎನ್ನುವುದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಆದ್ರಿಂದ ದೇವರ ಮಕ್ಕಳು ಕ್ರಿಸ್ತನಿಗಾಗಿ ನಾವು ಏನ್ ಮಾಡ್ಬೇಕು? ಮನ ತಿರುಗಿ ನಾ ಬರ್ಬೇಕು. ಕಟ್ಟೆಗಿಲ್ರಿ ಹಾಲೆಲೂಯ. ಬೈಬಲ್ ಅಲ್ಲಿ ಗಮನಿಸ್ತೇವೆ, ನಾವು ಓದಿದಂತ ವಾಕ್ಯದಲ್ಲಿ ಅನನೀಯ ಸಫರ್ಯರನ್ನು ನಮಗಿಂತ ಜಾಸ್ತಿ ಕೊಟ್ರ ಅಂತವ್ರನ್ನೇ ದೇವ್ರು ಬಿಟ್ಟಿಲ್ಲ. ಕಾರಣ ಮನ ತಿರುಗಿಲ್ಲ. ಅವರು ಆ ಮನ ತಿರುಗಿ ಬರ್ಬೇಕಯ್ಯ. ಕಾರಣ ಏನಂದ್ರೆ ಸಭೆಯ ಉಪದೇಶವನ್ನ ಕೇಳಬೇಕು. ಆ ಕುಡುಕತನದಿಂದ ಮನ ತಿರುಗಿ ಬರ್ಬೇಕು, ಆ ಸುಳ್ಳಿನಿಂದ ಮನ ತಿರುಗಿ ಬರ್ಬೇಕು, ಆ ದುಶ್ಚಟಗಳಿಂದ ಮನ ತಿರುಗಿ ಬರ್ಬೇಕು. ಪ್ರತಿ ಸಾರಿ ಪ್ರಸಂಗ ಕೇಳಿದಾಗ ನಮಗೊಂದು ಅರಿವಿರ್ಬೇಕು. ಏನ್ ಅರಿವಿರ್ಬೇಕು ಗೊತ್ತಾ? ಈ ಪ್ರಸಂಗದಲ್ಲಿ ನಾನು ಏನ್ ತಿದ್ಕೋಬೇಕು? ನನ್ನ ಹತ್ರ ಮಾತಾಡೋ ದೇವರೇ, ತಿದ್ದುಕೊಂಡು ನಾನು ನಿನಗಾಗಿ ಜೀವಿಸುವುದಕ್ಕೆ ನನಗೆ ಕೃಪೆಯನ್ನ ದಯಪಾಲಿಸು ಎಂದು ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು. ಬೈಬಲ್ ಅಲ್ಲಿ ಯೆಶಾಯ ಎಂಬ ಪ್ರವಾದಿ
ಇದ್ದಾನೆ. ಯೆಶಾಯ ಎಂಬ ಪ್ರವಾದಿ 5 ಅಧ್ಯಾಯದಲ್ಲಿ ಪ್ರವದಿಸ್ತಾನೆ. ಏನಂತ ಪ್ರವದಿಸ್ತಾನೆ ಗೊತ್ತಾ? ಆತನು ಹೇಳ್ತಾನೆ, ಎತ್ತು ತನ್ನ ಗೊದ್ದಲಿಯನ್ನ, ಕತ್ತೆ ತನ್ನ ಒಡೆಯನನ್ನ ತಿಳಿದಿದೆ, ಆದ್ರೆ ನನ್ನ ಜನರನ್ನ ನನ್ನ ಜನರು ನಮ್ಮ ಸೃಷ್ಟಿಕರ್ತನನ್ನ ತಿಳಿದಿಲ್ಲ. ಅವ್ರು ಹೇಳ್ತಾರೆ, ಕೆಡುಕೆಂಪಾದ ನಿನ್ನ ಪಾಪಗಳನ್ನ ಬಿಳಿ ಹಿಮ್ಮದಾಗೆ ಮಾರ್ಪಡಿಸ್ತಾನೆ. ಮನೋಹರವಾದ ಪ್ರವಾದನೆಗಳನ್ನ 5 ಅಧ್ಯಾಯದಲ್ಲಿ ನುಡಿತಾನೆ. ಉಜ್ಜಿಯನ ಕಾಲವಾದ ನಂತರವಾಗಿ ಈಗ ಅವನೊಂದು ಸಿಂಹಾಸನ ಕಾಣ್ತಾ ಇದ್ದೀನಿ. ಆ ಸಿಂಹಾಸನದಲ್ಲಿ ದೇವರು ಕುಳಿತಿದ್ದಾನೆ. ಸರಾಫಿಯರು ಏನ್ ಮಾಡ್ತಾ ಇದ್ರೆ, ತಮ್ಮ 2 ರೆಕ್ಕೆಗಳಿಂದ ತಮ್ಮ ಮುಖ ಮುಚ್ಚಿಕೊಳ್ಳುತ್ತಾ, ತಮ್ಮ 2 ರೆಕ್ಕೆಗಳಿಂದ ತಮ್ಮ ಪಾದ ಮುಚ್ಚಿಕೊಳ್ಳುತ್ತಾ, ತಮ್ಮ ಪಾದಗಳು ದೇವರ ಪರಿಶುದ್ಧವಾದ ಸಾನ್ನಿಧ್ಯವನ್ನು ಸೋಕಿಸಲಿಕ್ಕಾಗದೆ ಅವರ ರೆಕ್ಕೆಗಳನ್ನು ಬಡಿಯದೆ, ರೆಕ್ಕೆಗಳನ್ನು ಬಡಿದು ಅವರ ಮೇಲ್ಗಡೆ ಹಾರುತ್ತಾ ಅವ್ರು ಹೇಳ್ತಾ ಇದ್ದಾರೆ, ಸೈನ್ಯಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಅಂತ ಹೇಳ್ಬೇಕಾದ್ರೆ, ಈಗ ಯೆಶಾಯನ ಅದನ್ನ ಕಾಣುವುದಕ್ಕಾಗಿ ಸ್ಟಾರ್ಟ್ ಮಾಡಿದಾಗ ಅವನು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ನಾನು ಪ್ರವಾದಿ, ನಾನು 5 ಅಧ್ಯಾಯ ಪ್ರವದಿಸಿದವನು, ನಾನು ದೊಡ್ಡ ವ್ಯಕ್ತಿ ಅಂತಲ್ಲ ಅವನು ಹೇಳಿದ್ದು. ದೇವರ ಪರಿಶುದ್ಧತೆಯನ್ನ ಯಾವಾಗ ಅವನ ಕಣ್ಣು, ನಾನು ಪ್ರವಾದಿ, ನಾನು ದೊಡ್ಡ ವ್ಯಕ್ತಿ, ನಾನು ಯಾರೋ ಅನ್ನೋ ಸಂಬಡಿನ ಕ್ಲೋತ್ ಅನ್ನ, ಬಟ್ಟೆಯನ್ನ ತೆಗೆದಾಕಿ ಅವನು ಗಟ್ಟಿಯಾಗಿ ಹೇಳ್ತಾನೆ, ಅಯ್ಯೋ ನಾನು ಅಶುದ್ಧ ತುಟಿ ಉಳ್ಳವನು, ಅಶುದ್ಧ ಜನರ ಮಧ್ಯದಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ. ಈಗ ನನ್ನ ಕಣ್ಣುಗಳು ಸೈನ್ಯಾಧೀಶ್ವರನಾದ ಯೆಹೋವನನ್ನ ಕಂಡವು, ಪರಿಶುದ್ಧನಾದ ದೇವರನ್ನ ಕಂಡವು ಅಂತ ಹೇಳಿ ಅವನು ಎದೆ ಮಾಡ್ಕೊಳ್ತಾ ಇದ್ದಾನೆ. ಕಾರಣ, ಪರಿಶುದ್ಧನಾದ ದೇವರನ್ನ ಕಂಡಾಗ ಪ್ರವದಿಸಿದವನೇ, ದೊಡ್ಡ ಕಾರ್ಯ ಮಾತಾಡಿದವನೇ, ಪ್ರವಾದಿ ಅಂತ ಹೆಸರುಗೊಂಡವನೇ. ಆದ್ರೆ ಆತನ ಪರಿಶುದ್ಧತೆಯನ್ನು ಕಂಡಾಗ ಅವನು ಹೇಳ್ದ, ಅಯ್ಯೋ ಆತನ ಹಾಗೆ ನಾನು ಪರಿಶುದ್ಧನಲ್ಲ, ನಾನು ಅಶುದ್ಧ ತುಟಿ ಉಳ್ಳವನು, ನಾನು ಪಾಪಿ, ಅಯ್ಯೋ ನನ್ನ ತಪ್ಪು ನನ್ನಲ್ಲಿದೆ, ನಾನು ದೇವರ ಪರಿಶುದ್ಧತೆ ಮುಂದೆ ನಿಲ್ಲಕ್ ಆಗ್ತಾ ಇಲ್ಲ. ಲೋಕಕ್ಕೆ ನಾನು ಪ್ರವಾದಿ ಆಗಿರ್ಬೋದು, ಲೋಕಕ್ಕೆ ದೊಡ್ಡ ಸೇವಕನಾಗಿರ್ಬೋದು, ದೇವರ ಪರಿಶುದ್ಧತೆಯನ್ನು ಕಣ್ಣಿನಿಂದ ಕಂಡ ಮೇಲೆ ಅಯ್ಯೋ ನನ್ನ ಅಶುದ್ಧ ತುಟಿ ಉಳ್ಳವನು, ಈ ಬಾಯಿಂದನೇ ಪ್ರಬಂಧಿಸಿದೆ, ಈ ಬಾಯಿಂದನೇ ದೊಡ್ಡ ಕಾರ್ಯ ಹೇಳಿದೆ, ಈ ಬಾಯಿಂದನೇ ಮೈಬಿಯಾದ ಕಾರ್ಯ ಹೇಳಿದೆ, ಅಯ್ಯೋ ನನ್ನ ಅಶುದ್ಧ ತುಟಿ ಉಳ್ಳವನು. ದೇವರನ್ನ ಕಂಡಾಗ ಅವನು ಹೇಳ್ದ, ನಾನು ಪ್ರವಾದಿ ಅಂತ ಹೆಸರುಗೊಳ್ಳೋದಕ್ಕೂ ನನಗೆ ಅರ್ಹನಲ್ಲ, ನಾನು ಅಶುದ್ಧನು, ಅಶುದ್ಧ ತುಟಿ ಉಳ್ಳವನು. ಆಗ ದೇವದೂತ ಏನ್ ಮಾಡ್ತಾನೆ ಗೊತ್ತಾ? ಪರಲೋಕದ ತಂಡಾಸದಿಂದ ಒಂದು ಕೆಂಡವನ್ನ ತಂದು ಅವನ ನಾಲಿಗೆಯಲ್ಲಿ ಇಟ್ಟು ಹೇಳ್ತಾ ಇದ್ದಾನೆ, ಈಗ ನೀನು ಶುದ್ಧನಾದೆ. ಅವನ ದರ್ಶನ ಕಂಡಿದ ತಕ್ಷಣ ಹೇಳ್ಬೋದಾಗಿತ್ತಲ್ಲ, ನನ್ನೊಂದು ಪ್ರವಾದಿ, ನನಗೆ ದೇವರು ತೋರಿಸ್ತಾ, ನಾನು ದೊಡ್ಡ ವ್ಯಕ್ತಿ. ಅವನ್ ಹಂಗೆ ಹೇಳಿಲ್ಲ. ಅವನ್ ಮನ ತಿರುಗದ, ಪ್ರಬಂಧಿಸಿದವನೇ, ಸೇವೆ ಮಾಡಿದವನೇ, ದೊಡ್ಡ ಕಾರ್ಯ ಹೇಳಿದವನೇ. ಆದ್ರೆ ನನ್ನ ಕಣ್ಣುಗಳು ಪರಿಶುದ್ಧನಾದ ದೇವರನ್ನ ನೋಡಿದ ಮೇಲೆ, ಈಗ ನಾನು ಆ ದೇವರ ಮುಂದೆ ಪರಿಶುದ್ಧನಾಗಿಲ್ಲಯ್ಯ, ನನ್ನ ನಾಲಿಗೆ ದೇವರ ಮುಂದೆ ಚೆನ್ನಾಗಿಲ್ಲ, ನನ್ನ ಜೀವನ ದೇವರ ಮುಂದೆ ಚೆನ್ನಾಗಿಲ್ಲ, ದೇವರೇ ನನ್ನನ್ನು ಶುದ್ಧ ಮಾಡು, ಪರಿಶುದ್ಧ ಮಾಡು ಅಂತ ಹೇಳಿ ಅವನು ಮನ ತಿರುಗ್ತಾ ಇದ್ದಾನೆ. ದೇವರು ಹೇಳ್ದ, ಯಾವಾಗ ನೀನು ಮನ ತಿರುಗಿದು ನಿನ್ನನ್ನು ಶುದ್ಧಿ ಮಾಡೋದಕ್ಕಾಗಿ ಪರಲೋಕದ ಬೆಂಕಿಯಿಂದ ನಾನು ನಿನ್ನನ್ನು ಶುದ್ಧಿ ಮಾಡ್ತೀನಿ ಅಂತ ದೇವರು ಶುದ್ಧಿ ಮಾಡ್ದ. ಸಭೆ ಒಳಗಡೆ ಬಂದಾಗ ದೇವ ಜನರು ಹೇಳ್ಬೇಕು, ಪಾಸ್ಟರ್ ನನ್ನ ಬಾಯಲ್ಲಿ ಪರಿಶುದ್ಧತೆ ಇಲ್ಲ, ನನ್ನ ವ್ಯವಹಾರದಲ್ಲಿ ಪರಿಶುದ್ಧತೆ ಇಲ್ಲ, ನನ್ನ ಕಣ್ಣುಗಳಲ್ಲಿ ಪರಿಶುದ್ಧತೆ ಇಲ್ಲ, ನನ್ನ ಹೃದಯದಲ್ಲಿ ಪರಿಶುದ್ಧತೆ ಇಲ್ಲ, ನನ್ನ ಚಿಂತೆಯಲ್ಲಿ ಪರಿಶುದ್ಧತೆ ಇಲ್ಲ, ಈ ಅಶುದ್ಧ ಇಟ್ಕೊಂಡು ದೇವರಿಗಾಗಿ ನಾನು ಜೀವಿಸಕ್ ಆಗ್ತಾ ಇಲ್ಲ, ನನಗೆ ಪರಿಶುದ್ಧತೆ ಬೇಕು ಪಾಸ್ಟರ್, ನಾನು ಪರಿಶುದ್ಧನಾಗಬೇಕು, ನಾನು ದೇವರ ಹಾಗೆ ಪರಿಶುದ್ಧನಾಗಬೇಕು ಅಂತ ಯಾವಾಗ ನಿನ್ನ ಹೃದಯದಲ್ಲಿ ನಿನ್ನ ಮನ ತಿರುಗ್ತೀಯೋ, ನಾನು ಹೇಳ್ತೇನೆ, ಆಗ್ಲೇ ದೇವರು ನಿನ್ನನ್ನು ಶುದ್ಧಿ ಮಾಡ್ತಾನೆ. ಅಯ್ಯೋ ನನ್ನ ಅಹಂಕಾರದಲ್ಲಿ ಇದ್ದೀನಿ, ಅಯ್ಯೋ ನನ್ನ ಸುಳ್ಳಲ್ಲಿ ಇದ್ದೀನಿ, ಅಯ್ಯೋ ನನ್ನ ತಪ್ಪು ಕೆಲಸದಲ್ಲಿ ಇದ್ದೀನಿ, ಸಭೆಗೆ ಬರ್ತಾ ಇದ್ದೀನಿ ಆದ್ರೂ ಇನ್ನ ಪಾಪದಲ್ಲಿ ಇದ್ದೇನೆ, ಪಾಸ್ಟರ್ ನನ್ನ ಮನ ತಿರುಗಿ ಬರಬೇಕು, ನಾನು ಏನ್ ಮಾಡ್ಬೇಕು, ನನಗೆ ಪಾಪದ ಜೀವಿತ ಬೇಡ, ನನಗೊಂದು ಪರಿಶುದ್ಧವಾದ ಜೀವಿತ ಬೇಕು ಅಂತ ಹೇಳಿ ಪರಿಶುದ್ಧವಾದ ಜೀವಿತಕ್ಕಾಗಿ ಮನ ತಿರುಗಬೇಕು. ಸಭೆಗೆ ಬಂದಾಗ ಉಪದೇಶ ಮಾಡಬೇಕು. ಏನು ಉಪದೇಶ? ಪಾಪದಿಂದ ನೀನು ಮನ ತಿರುಗು. ಅಹಂಕಾರಿಯಾಗಿ ಬಂದು ಅಹಂಕಾರಿಯಾಗಿ ಹೋಗ್ಬಾರ್ದು, ಸುಳ್ಳುಗಾರನಾಗಿ ಬಂದು ಸುಳ್ಳುಗಾರನಾಗಿ ಹೋಗಬಾರ್ದು, ತಪ್ಪಿಗಸ್ತನಾಗಿ ಬಂದು ತಪ್ಪಿಗಸ್ತನಾಗಿ ತಿರುಗಿ ಹೋಗಬಾರ್ದು, ಕೊರತೆ ಉಳ್ಳವನಾಗಿ ಬಂದು ಕೊರತೆ ಉಳ್ಳವನಾಗಿ ಹೋಗಬಾರ್ದು, ಮನ ತಿರುಗಬೇಕು. ಅಯ್ಯೋ, ಇಬ್ಬರು ಆಲಯಕ್ಕೆ ಪ್ರಾರ್ಥನೆ ಮಾಡಕ್ ಬಂದ್ರು, ಒಬ್ಬನು ಫರಿಸಾಯದವನು, ಇನ್ನೊಬ್ಬ ಸುಂಕದವನು. ಇಬ್ರು ಬಂದಿದ್ದೆ ಪ್ರಸನ್ನತೆ ಬೆಳಿಗ್ಗೆ. ಒಬ್ಬ ಬಂದು ಪ್ರಾರ್ಥನೆ ಮಾಡಿದ ಫರಿಸಾಯದವನು ಹೇಳ್ದ, ಅವ್ರ ತರ ನಾನಲ್ಲ, ಅವ್ರ ತರ ನಾನ್ ಮಾಡಲ್ಲ, ನಾನ್ ಹಿಂಗ್ ಮಾಡ್ತೀನಿ, ನಾನ್ ಹಂಗ್ ಮಾಡ್ತೀನಿ, ನಾನು ಅದ್ ಮಾಡ್ತೀನಿ, ನಾನು ಇದ್ ಮಾಡ್ತೀನಿ, ಅವ್ರ ತರ ಇಲ್ಲ, ಇವ್ರ ತರ ಇಲ್ಲ.
ಅವ್ನು ಯಾವಾಗ್ಲೂ ಬೇರೆಯವ್ರು ನೋಡ್ಕೊಂಡು ತನ್ನನ್ನೇ ತಾನು ಹೆಚ್ಚಿಸ್ಕೊಳ್ಳೋದಾಯ್ತು, ದೇವ್ರ ಮುಖ ನೋಡೋದಂತೂ ಇಲ್ಲ. ಆದ್ರೆ ಇನ್ನೊಬ್ಬನು ಬೈಬಲ್ ಹೇಳ್ತದೆ, ಆಕಾಶದ ಕಡೆ ಕಣ್ಣೆತ್ತಲಿಕ್ಕೂ ಆಗದೆ ತಾನು ಎದೆ ಬಡ್ಕೊಂಡು ಅವನು ಹೇಳ್ದ, ದೇವರೇ ನನ್ನ ಪಾಪಿಯಪ್ಪ. ದೇವರು ಹೇಳ್ದ, ನಾನು ನಿನ್ನನ್ನು ಕ್ಷಮಿಸ್ತೇನೆ, ನಾನು ನಿನ್ನನ್ನು ಶುದ್ಧಿ ಮಾಡ್ತೇನೆ. ಆದ್ರೆ ಪರಿಸಾಯದವನು ಬಂದ ಹಾಗೆ ಹಿಂತಿರುಗಿ ಹೋದ. ನಾನು ಇವತ್ತೊಂದು ಕಾರ್ಯ ಹೇಳ್ತೇನೆ, ಯಾವಾಗ ನಿನ್ನಲ್ಲಿ ಪರಿಶುದ್ಧತೆಗಾಗಿ ತವಕ ಪಡ್ತೀಯೋ ನಿನ್ನ ಆಲಯದಲ್ಲಿ ಬಂದ ಹಾಗೆ ಹೋಗೋದಿಲ್ಲ. ಆತನ ರಕ್ತವು ನಿನ್ನನ್ನು ತೊಳೆದು ಶುದ್ಧಿ ಮಾಡುತ್ತೆ. ಆತನ ರಕ್ತವು ನಿನ್ನ ಪಾಪಗಳನ್ನೆಲ್ಲ ಅಳಿಸಿ ಬಿಡುತ್ತೆ. ನಿನ್ನನ್ನು ಹೊಸ ಸೃಷ್ಟಿಯಾಗಿ ನಿನ್ನನ್ನು ಮಾರ್ಪಡಿಸಿ ಇಲ್ಲಿಂದ ಕರೆದುಕೊಂಡು ಹೋಗುತ್ತೆ. ಪಾಸ್ಟರ್, ಸಭೆಗೆ ಬಂದು ಹಿಂತಿರುಗಿ ಹೋದಾಗ ಹೋಗ್ಬೇಕಾದ್ರೆ ನಮ್ಗೆ ಸಿಗೋ ದೊಡ್ಡ ಆಶೀರ್ವಾದ ಏನ್ ಗೊತ್ತಾ? ಯಾವನ ಪಾಪಗಳು ಪರಿಹಾರವಾಗಿದೆಯೋ, ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು ಎಂದು ದೇವರ ವಾಕ್ಯ ಹೇಳುತ್ತೆ. ಆಲಯಕ್ಕೆ ಬಂದಾಗ ನೀನು ಒಂಥರ ಬಂದೆ, ಹಿಂತಿರುಗಿ ಹೋಗ್ಬೇಕಾದ್ರೆ ಬದಲಾದ ವ್ಯಕ್ತಿಯಾಗಿ ನೀನು ಹೋಗ್ತೀಯಲ್ಲ, ಅದೇ ಒಂದು ದೊಡ್ಡ ಆಶೀರ್ವಾದವಾಗಿರುತ್ತೆ. ನೀನು ಆಲಯಕ್ಕೆ ಬಂದು ನೀನು ಹಿಂತಿರುಗಿ ಹೋಗ್ಬೇಕಾದ್ರೆ ಎಸ್ ನನ್ನ ಮಾತಿನಲ್ಲಿ ಬದಲಾವಣೆ, ಎಸ್ ನನ್ನ ಚಿಂತೆಯಲ್ಲಿ ಬದಲಾವಣೆ, ಎಸ್ ನನ್ನ ವ್ಯವಹಾರದಲ್ಲಿ ಬದಲಾವಣೆ, ನಾನು ನನ್ನ ಪತ್ನಿಗೆ ಮನ ತಿರುಗಿ ನಾನು ವಾಪಸ್ ಹಿಂತಿರುಗಿ ಹೋಗ್ತಾ ಇದ್ದೇನೆ, ಮತ್ತೆ ನಾನು ಇನ್ನೆಂದಿಗೂ ತಪ್ಪು ಮಾಡಿದ್ರೆ ನಮ್ಮ ಅಪ್ಪನ ಸ್ಥಾನದಲ್ಲಿ, ನಮ್ಮ ಅಪ್ಪನ ಮನೆಯಲ್ಲಿ, ದೇವರ ಸಮ್ಮುಖದಲ್ಲಿ ನಾನು ಪರಿಶುದ್ಧನಾಗಿ ಬದುಕ್ತೀನಿ ಎನ್ನುವಂತ ಆ ಮನ ತಿರುಗುವಿಕೆ ಇದೆಯಲ್ಲ, ಆ ಮನ ತಿರುಗುವಿಕೆ ನಿನ್ನನ್ನು ಎಲ್ಲೂ ಕೆಳಗಡೆ ಮಾಡೋದಿಲ್ಲ. ಆ ಮನ ತಿರುಗುವಿಕೆ ನಿನ್ನನ್ನು ನೀತಿವಂತನಾಗಿ ಮಾರ್ಪಡಿಸುತ್ತೆ. ನೀತಿವಂತನಿಗೆ, ಸದ್ಭಕ್ತರಿಗೆ ದೇವರು ಸಿದ್ಧ ಮಾಡಿದ ಮೇಲೂ ಅದು ಸಾಧಾರಣವಾಗಿರೋದಿಲ್ಲ. ಸದ್ಭಕ್ತರಿಗೆ ದೇವರು ಸಿದ್ಧ ಮಾಡಿದ ಮೇಲೂ ಅದು ದೊಡ್ಡದಾಗಿರುತ್ತೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ದೇವರ ಮಕ್ಕಳೇ, ನಾವು ಎಲ್ಲೆಲ್ಲಿ ಮನ ತಿರುಗಬೇಕು, ಈ 2 ದಿವಸ ಮನ ತಿರುಗಿ ಬರಬೇಕು. ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ. ಹಾಗಾದ್ರೆ ಸಭೆಯಲ್ಲಿ ಮೊದಲನೇ ಉಪದೇಶ ಕೇಳಬೇಕು. ಏನು ಉಪದೇಶ? ಮನ ತಿರುಗುವಿಕೆ ಉಪದೇಶ. ಎಲ್ಲೆಲ್ಲಿ ನಾನು ಮನ ತಿರುಗಬೇಕು, ಮನ ತಿರುಗಿ ಬರಬೇಕು. 2ನೇ ಉಪದೇಶ, ನಾನು ಆದಷ್ಟು ಬೇಗ ಇನ್ನೊಂದು 20-25 ನಿಮಿಷ ಆಯ್ತು, ನಾನು ಹೇಳೋದಿಲ್ಲ. ಒಂದು ಉಪದೇಶನೇ ಅರ್ಧ ಗಂಟೆ ಅಂದ್ರೆ ಇನ್ನು ಅನ್ಕೊಳ್ಳೋ ಉಪದೇಶ ಆದ್ರೆ ಇವತ್ತು ಮನೆಗೆ ಹೋಗಂಗಿಲ್ಲ. ಆದ್ರೆ ನಾನು 5 ಗಂಟೆಗೆ ನಿಲ್ಲಿಸ್ಬಿಡ್ತೀನಿ. 5 ನಿಮಿಷದಲ್ಲಿ ನಂದು 5 ಉಪದೇಶ ಹೇಳ್ಬಿಟ್ಟು. 2ನೇ ಉಪದೇಶ ಏನು? ದೀಕ್ಷಾ ಸ್ನಾನ. ಫಸ್ಟ್ ಸೆಷನ್ ಅಲ್ಲೇ ತೋರಿಸ್ಬಿಟ್ಟೆ ದೀಕ್ಷಾ ಸ್ನಾನ ಅಂದ್ರೆ ಏನು. ದೀಕ್ಷಾ ಸ್ನಾನ ಅಂದ್ರೇನು? ಕ್ರಿಸ್ತನ ಸಂಗಡ ಹೂಳಲ್ಪಡುವಿಕೆ, ಕ್ರಿಸ್ತನ ಸಂಗಡ ಎಬ್ಬಿಸಲ್ಪಡುವಿಕೆ, ಒಬ್ಬನ ಪಾಪದ ಪಾಲಿಗೆ ಸತ್ತು ಕ್ರಿಸ್ತನೊಂದಿಗೆ ಜೀವಿಸುವುದೇ ದೀಕ್ಷಾ ಸ್ನಾನವಾಗಿರುತ್ತದೆ. ದೀಕ್ಷಾ ಸ್ನಾನ ಎನ್ನುವುದು ಚರ್ಚಿಗೆ ಸೇರೋದಕ್ಕಲ್ಲ, ದೀಕ್ಷಾ ಸ್ನಾನ ಎನ್ನುವುದು ಕ್ರಿಸ್ತ್ಯಾನಿಗಳಾಗೋದಕ್ಕಲ್ಲ, ಕ್ರಿಸ್ತನ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದಂತ ನಾವುಗಳು. ಬೈಬಲ್ ಹೇಳ್ತದೆ, ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ ಹೇಗ್ ಬದುಕಬೇಕು? ಹೊಸಬರಾಗಿ ನಾ ಬದುಕಬೇಕು. ಏನು ಹೊಸಬರಾಗಿ ನಾ ಬದುಕಬೇಕು? ಹಳೆಯ ಮನುಷ್ಯ ಸತ್ತು ಹೋದ, ಕ್ರಿಸ್ತನಲ್ಲಿ ಹೊಸ ಮನುಷ್ಯನು ಬದುಕ್ತಾ ಇದ್ದಾನೆ. ಹಲ್ಲೆಲೂಯ. ಅದಕ್ಕಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತೇವೆ. 3ನೇ ಉಪದೇಶ ಏನು? ಗಟ್ಟಿಯಾಗಿ 3ನೇ ಉಪದೇಶ ಏನು? ಪವಿತ್ರಾತ್ಮನು. ಹಾಗಾದ್ರೆ ನಾವು ಪವಿತ್ರಾತ್ಮನನ್ನು ಹೊಂದಿಕೊಂಡವರಾಗಿರ್ಬೇಕು. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಯಾವಾಗ ನಾವು ರಕ್ಷಣೆ ಒಂದು ಬರ್ತೀವೋ ದೇವರು ನಮಗೆ ಕೊಡುವಂತ ಅತಿ ಶ್ರೇಷ್ಠವಾದ ಗಿಫ್ಟ್ ಏನ್ ಗೊತ್ತಾ? ಪವಿತ್ರಾತ್ಮ. ಏನಾಗಿದ್ದಾರೆ? ಗಟ್ಟಿಯಾಗಲ್ರಿ, ಏನಾಗಿದ್ದಾರೆ? ಪವಿತ್ರಾತ್ಮನು. ಈ ಪವಿತ್ರಾತ್ಮನು ಏನ್ ಮಾಡ್ತಾನೆ? ನಮ್ಮನ್ನ ಸಕಲ ಸತ್ಯಗಳಲ್ಲಿ ನಮ್ಮನ್ನ ದಾರಿ ನಡೆಸ್ತಾನೆ. ಪವಿತ್ರಾತ್ಮನ ಸಕಲ ಸತ್ಯ ಅಂತಂದ್ರೇನು? ಪವಿತ್ರಾತ್ಮನ ಒಂದು ಕಡೆ ನಾನು ಪ್ರೇಯರ್ಗೆ ಹೋಗಿದ್ದೆ. ಒಂದ್ ಕಡೆ ಪ್ರೇಯರ್ಗೆ ಹೋದಾಗ ನನಗೆ ಆರಾಧನೆ ಮಾಡೋದಂದ್ರೆ ಬಹಳ ಇಷ್ಟ. ಒಂದ್ ಕಡೆ ಪ್ರೇಯರ್ಗೆ ಹೋದಾಗ ಒಂದು ಅಮ್ಮ ಚೆನ್ನಾಗಿ ಮೈ ಆಡಿಸಿ ಚಪ್ಪಾಳೆ ತಟ್ಟಿ ಅಲ್ಲೇಲುಗೆ ಹೇಳ್ತಾವ್ರೆ. ನಮ್ಮ ಹುಡುಗದ ಒಂದು ಚರ್ಚ್ ಅದು. ನಾನು ಹೋಗಿ ಅಲ್ಲಿ ಕುತ್ಕೊಂಡೆ, ಚೆನ್ನಾಗಿ ಆರಾಧನೆ ಮಾಡೋದು ಕಂಡ್ರೆ ಬಹಳ ಇಷ್ಟ. ನಾನು ಕೇಳ್ದೆ, ಎಲ್ಲಾ ಚರ್ಚಲ್ಲಿ ಹಿಂಗಿಂಗ್ ಚಪ್ಪಾಳೆ ತಟ್ಬೇಕಾರ ಯಮ್ಮ ಆತ್ಮದಲ್ಲಿ ತುಂಬಿ ಆರಾಧನೆ ಮಾಡ್ತಾರ, ಯಮ್ಮ ಭಯಂಕರ ಆತ್ಮಿಕತನೆ ತಾನೇ ಅಂತ ಕೇಳಿದೆ. ಅವನ್ ತಕ್ಷಣ ಹೇಳಿದ, ಅಣ್ಣ ಇರೋಣ ಆಮೇಲೆ ಹೇಳ್ತೀನಿ ಅಂತ. ಪ್ರಸಂಗ ನಾನು ನೋಡಿದೆ, ಪ್ರಸಂಗ ಟೈಮ್ ನಲ್ಲಿ ಅಲ್ಲೆಲ್ಲೂ ಹೇಳೋದೇನೋ ಆಮೇಲೆ ಹೇಳೋದೇನೋ. ನನ್ ಬಹಳ ಸಂತೋಷ ಆಗೈತಿ. ಈ ಅಮ್ಮನೇ ಚರ್ಚಿಗೆ ಪಿಲ್ಲರ್ ಅನ್ಕೊಂಡೆ. ಯಾರ ಸೋತ್ರ ಹೇಳೋದಿಲ್ಲ. ಕಡೆಯದಾಗಿ ನಾನು ಮೀಟಿಂಗ್ ಎಲ್ಲ ಆಯ್ತು, ಕೇಳ್ದೆ ಏನೋ ಅಂತ ಕೇಳಿದಾಗ ಅದು ಹೇಳಿದ್ರ, ಅಣ್ಣ ಈ ಅಮ್ಮ ಚರ್ಚಲ್ಲಿ ಹೆಂಗ್ ಆಡ್ತದ ಮನೆಗೆ ಹೋಗಿ ಎಲ್ಲರನ್ನ ಹಂಗೆ ಆಡಿಸ್ತದ. ಅಮ್ಮ
ಚರ್ಚಲ್ಲಿ ಹೆಂಗೆ ಹಿಂಗ್ ಆಡ್ತದೋ ಮನೆಗೆ ಹೋಗಿ ಎಲ್ಲಾರು ಆಡಿಸ್ತಾರೆ. ಮನೆಯವರೆಲ್ಲ ಈ ಅಮ್ಮನ್ ಕಂಡ್ರೆ ಭಯ ಪಡ್ತಾರಣ್ಣ, ಆದ್ರಿಂದ ಇದನ್ನೆಲ್ಲ ಈ ತಲೆಗೆ ಹಾಕೋಬಿಡ್ರಣ ಅಂತ. ಆವಾಗ ನಂಗೆ ಅರ್ಥ ಆಯ್ತು, ಈ ಚರ್ಚಲ್ಲಿ ತುಂಬಾ ಆಡೋರ್ನೆಲ್ಲ ನಂಬಾರ್ದು ಅಂತ. ಯಾರು ಸ್ತೋತ್ರ ಹೇಳಿಲ್ಲ. ಅವಾಗಿಂದ ಯಾರೇ ಜಾಸ್ತಿ ಆಡಿದ್ರು ಫಸ್ಟ್ ಆ ಅಮ್ಮ ನೆನಪಾಗ್ತಾರೆ. ಪವಿತ್ರ ಆತ್ಮನ ಅನ್ನೋದು ನೀನು ಉಳ್ಳಿಸಿ, ನೀನು ಬೀಳಿಸಿ, ಉಳ್ಳಾಡಿಸಿ ಹೋಗಕ್ಕಲ್ಲ ಪವಿತ್ರ ಆತ್ಮ. ಪವಿತ್ರ ಆತ್ಮನ ವಿಶೇಷತೆ ಅಂದ್ರೆ ನಿನ್ನನ್ನು ಸಕಲ ಸತ್ಯಗಳಲ್ಲಿ, ಅದರ ಅರ್ಥ ನಿನ್ನ ಕುಟುಂಬದ ವಿಷಯದ ಸತ್ಯವಾಗಿ ನಡೆಸ್ಕೊಳ್ಳೋದಕ್ಕೆ, ನಿನ್ನ ಬಿಸ್ನೆಸ್ ಅನ್ನ ಸತ್ಯವಾಗಿ ನಡೆಸ್ಕೊಳ್ಳೋದಕ್ಕೆ, ನಿನ್ನ ಜೀವಿತವನ್ನು ಸತ್ಯದಲ್ಲಿ ನಡೆಸ್ಕೊಳ್ಳೋದಕ್ಕೆ ಪವಿತ್ರಾತ್ಮನಾದ ದೇವರು ನಿನಗೆ ಸಹಾಯ ಮಾಡ್ತಾನೆ. ಅದರ ಅರ್ಥ ಪವಿತ್ರಾತ್ಮ ಉಳ್ಳವನು ಸುಳ್ಳಲ್ಲಿ ನಡೆಯಕ್ಕಾಗಲ್ಲ. ಇನ್ನೊಂದ್ಸಾರಿ ಹೇಳ್ತಾನೆ, ಪವಿತ್ರಾತ್ಮ ಉಳ್ಳವನು ಸುಳ್ಳಲ್ಲಿ, ಸುಳ್ಳು ಮಾತಲ್ಲಿ, ಸುಳ್ಳು ಜೀವಿತದಲ್ಲಿ, ಸುಳ್ಳು ನಡವಳಿಕೆಯಲ್ಲಿ ಆತನ ನಡ್ಕೊಳಕ್ ಆಗಲ್ಲ. ಕಾರಣ ಪರಿಶುದ್ಧಾತ್ಮನ ಬಿಡಲ್ಲ. ಯಾಕೆ ಬಿಡಲ್ಲ ಅಂದ್ರೆ, ಈ ಪರಿಶುದ್ಧಾತ್ಮನ ಒಬ್ಬನನ್ನ ಕೈ ಹಿಡಿದ್ರೆ ಅವನನ್ನ ಸಕಲ ಸತ್ಯಗಳಲ್ಲಿ ಏನ್ ಮಾಡ್ತಾನೆ, ದಾರಿ ನಡೆಸ್ತಾನೆ. ಬೈಬಲ್ ಹೇಳ್ತದೆ, ಪವಿತ್ರಾತ್ಮನು ನೀತಿಯ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತಾಗಿ ಆತ ನಿಮಗೆ ಅರಿವನ್ನ, ಪಾಪದ ಕುರಿತಾದ ಅರಿವನ್ನ ಹುಟ್ಟಿಸ್ತಾನೆ. ಅದರರ್ಥ ಪವಿತ್ರಾತ್ಮನ ನಿನಗೆ ದಾನವಾಗಿ ಕೊಟ್ಟ ಮೇಲೆ ಪವಿತ್ರಾತ್ಮನ ಹೇಳ್ತಾನೆ, ಅದು ತಪ್ಪು ಕೆಲಸ ಮುಟ್ಬೇಡ. ನ್ಯಾಯ ತೀರ್ಪಿನ ಕುರಿತಾಗಿ ನಿನಗೆ ತಪ್ಪು ಮಾಡಿದ್ರೆ ನಿನ್ಗೆ ಅದ್ರ ಶಿಕ್ಷೆ ಇದೆ, ಹುಷಾರಾಗಿರು. ಸ್ತೋತ್ರ ಹೇಳಿಲ್ಲ. ಪರಿಶುದ್ಧಾತ್ಮನ ಏನ್ ಮಾಡ್ತಾನೆ, ನಮ್ಗೆ ಅರಿವನ್ನ ಆತನ ಕೊಡೋನಾಗಿರ್ತಾನೆ, ಅರಿವನ್ನ ಆತನ ಕೊಡ್ತಾನೆ. ಯಾಕೆ ಅಂತಂದ್ರೆ ಪರಿಶುದ್ಧಾತ್ಮನನ್ನ ದೇವರು ನಮಗೆ ದಾನವಾಗಿ ಕೊಟ್ಟಿರೋ ಕಾರಣ ಏನ್ ಗೊತ್ತಾ, ಈ ಪರಿಶುದ್ಧಾತ್ಮನಿಂದಲೇ ನಾವು ಎರಡನೇ ಬರೋಣಕ್ಕೆ ಸಿದ್ಧರಾಗೋದು. ಈ ಪರಿಶುದ್ಧಾತ್ಮನ ಇಲ್ಲದೆ ನಾವು ಎರಡನೇ ಬರೋಣಕ್ಕೆ ಸಿದ್ಧರಾಗೋದಿಲ್ಲ. ಕಾರಣ ಮೊದಲಿಂಗನ ಮದುವೆಗಾಗಿ ಮೊದಲಿಗಿತ್ಯಾದ ಸಭೆಯನ್ನ ಸಿದ್ಧ ಮಾಡೋದಕ್ಕೋಸ್ಕರ ಈಗೋ ಪರಿಶುದ್ಧಾತ್ಮನಾದ ದೇವರನ್ನ ಅಲ್ಲಿ ಯೇಸು ಸ್ವಾಮಿ ಸಹಾಯಕನಾಗಿ ಆತನ ಸಭೆಗೆ ಕೊಟ್ಟಿದ್ದಾನೆ. ಸಭೆಗೆ ಕೊಟ್ಟಿರುವಂತ ಉದ್ದೇಶ ಏನು ಗೊತ್ತಾ, ನಾಳೆ ನಾನು ಅದನ್ನು ವಿವರಿಸ್ತೀನಿ, ಇವತ್ತು ಬಿಟ್ಬಿಡ್ತೀನಿ. ಸೋದರ ಟೈಮ್ ಇಲ್ಲ, ಮುಟ್ಟಿದ್ರೆ ಇವತ್ತು ಯಾರದು ಈ ಮನೆಗೆ ಹೋಗಲ್ಲ. ಆದ್ರಿಂದ ನಾನು ಹೇಳ್ತೀನಿ, ಏನಕ್ಕಾಗಿ ಪವಿತ್ರ ಆತ್ಮನನ್ನ ಸಭೆಗೆ ಕೊಟ್ಟಿದ್ದೇನೆ ಗೊತ್ತಾ, ಯಾವ ಸುಕ್ಕು, ಕಳಂಕ, ಅಹಂಕಾರ, ಯಾವ ಪಾಪ, ಯಾವ ಮಾಲಿನ್ಯತೆ, ಯಾವ ತಪ್ಪು ಇಲ್ಲದಿರುವ ಪರಿಶುದ್ಧವಾದ ಕನ್ನಿಕೆಯಾಗಿ ಈಗ ನಿನ್ನನ್ನ ಬದಲಿಂಗನಾದ ಯೇಸು ಸ್ವಾಮಿ ಬಳಿಯಲ್ಲಿ ಸೇರಿಸುವುದಕ್ಕೆ ಪವಿತ್ರಾತ್ಮನನ್ನ ದೇವರ ಸಭೆಗೆ ದಾನವಾಗಿ ದೇವರು ಕೊಟ್ಟಿದ್ದಾನೆ. ಹಾಗಾದ್ರೆ ಪ್ರತಿ ದಿನ ದೇವರ ಮಕ್ಕಳು ಪವಿತ್ರಾತ್ಮನು ಅಲ್ಲೇಲೂಯಾ ಸ್ತೋತ್ರ ಹೇಳಕ್ ಮಾತ್ರ ಅಲ್ಲ, ನಿನ್ ಮಾತಲ್ಲಿ ಸತ್ಯ, ನಿನ್ ನಡತೆಯಲ್ಲಿ ಸತ್ಯ, ನಿನ್ ಜೀವಿತದಲ್ಲಿ ಸತ್ಯ, ನಿನ್ ಕುಟುಂಬದಲ್ಲಿ ಸತ್ಯ, ನಿನ್ ವ್ಯವಹಾರದಲ್ಲಿ ಸತ್ಯ, ನಿನ್ ಚಿಂತೆಯಲ್ಲಿ ಸತ್ಯ, ನಿನ್ನನ್ನು ಎಲ್ಲಾ ವಿಷಯಗಳಲ್ಲಿ ಸತ್ಯದಲ್ಲಿ ನಡೆಸುವ ಜವಾಬ್ದಾರಿ ಪವಿತ್ರ ಆತ್ಮನದು. ಗಟ್ಟಿಯಾಗಲ್ರಿ, ಹಾಲೆಲೂಯಾ. ಈ ಪವಿತ್ರ ಆತ್ಮನ ಏನ್ ಮಾಡ್ತಾನೆ, ನಿಮ್ಮನ್ನ ಸಕಲ ಸತ್ಯಗಳಲ್ಲಿ ಆತನ ಏನ್ ಮಾಡ್ತಾನೆ, ದಾರಿ ನಡೆಸಲಿಕ್ಕಾಗಿ ಆತನ ಹೋಗ್ತಾನೆ. ಬೈಬಲ್ ಅಲ್ಲಿ ಗಮನಿಸಿ, ಪವಿತ್ರ ಆತ್ಮನ 9 ವರಗಳು, ಪವಿತ್ರ ಆತ್ಮನ 9 ಫಲಗಳು. ಆ ಉಳ್ಳವನೇನಾಗಿರ್ತಾನೆ ಗೊತ್ತಾ, ಅವನು 2 ರೆಕ್ಕೆಗಳನ್ನ ಬೀಸುವಂತ ಪಾರಿವಾಳದ ಹಾಗಿರ್ತಾನೆ. ನಾಳೆ ಅದನ್ನು ಮುಟ್ತೇನೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ದೇವರ ಸಭೆಗೆ ಬರೋರೆಲ್ಲರೂ ಪವಿತ್ರಾತ್ಮನ ಕುರಿತಾಗಿ ಕಲ್ತವರಾಗಿರ್ಬೇಕು. ಬೈಬಲ್ ಹೇಳ್ತದೆ, ಪವಿತ್ರಾತ್ಮನ ವಿರುದ್ಧವಾಗಿ ಯಾರೇ ಮಾತಾಡಿದ್ರೆ ಅವನಿಗೆ ಇಹದಲ್ಲಾಗ್ಲಿ ಪರದಲ್ಲಾಗ್ಲಿ ಅವನಿಗೆ ಕ್ಷಮಾಪಣೆ ಇಲ್ಲ. ಬೈಬಲ್ ಹೇಳ್ತದೆ, ಪವಿತ್ರಾತ್ಮನನ್ನು ನೋಯಿಸಬಾರ್ದು. ಅದರ ಅರ್ಥ ಪವಿತ್ರಾತ್ಮನ ಒಂದ್ ಸಾರಿ ಮಾಡಬೇಡ ಅಂತ ಹೇಳಿ ನೀನ್ ಮತ್ತೆ ಮಾಡಕ್ ಹೋದ್ರೆ ಪವಿತ್ರಾತ್ಮನ ಆತನ ನೊಂದುಕೊಳ್ತಾನೆ. ಪವಿತ್ರಾತ್ಮನನ್ನು ಯಾವತ್ತು ನೋಯಿಸಕ್ ಹೋಗ್ಬಾರ್ದು. ದೇವರ ವಾಕ್ಯ ಹೇಳ್ತೀವಿ, ಪವಿತ್ರಾತ್ಮನ ನಮ್ಮ ಅಶಕ್ತಿನ ನೋಡಿ ಆತನ ನಮ್ಮ ಒಳಗಡೆ ಇದ್ದು ಆತನ ಹಂಬಲದೊಟ್ಟಿಗೆ ಆತನ ಪ್ರಾರ್ಥನೆ ಮಾಡ್ತಾನೆ. ನಾವು ಯಾವಾಗ ಅಶಕ್ತರಾಗಿದ್ದೀವೋ ನಮಗಾಗಿ ವಿಜ್ಞಾಪಿಸುವ ಆತ್ಮನ ಪವಿತ್ರಾತ್ಮನ. ಅದರ ಅರ್ಥ ಏನಂದ್ರೆ, ನನ್ನ 100% ಜವಾಬ್ದಾರಿ ಪವಿತ್ರಾತ್ಮನದು. ಅದರ ಅರ್ಥ ನನ್ನನ್ನ ಕ್ರಿಸ್ತನಿಗಾಗಿ ರೆಡಿ ಮಾಡುವ 100% ಪವಿತ್ರಾತ್ಮನದು. ಈ ಮದ್ವೆ ಆಗೋರ್ನ ನೋಡ್ರಿ, ಮದ್ವೆ ಆಗೋರ್ ನೋಡ್ರಿ, ಮುಂಚೆ ಎಲ್ಲ ಹಂಗಿರ್ಲಿಲ್ಲ. ಈಗೆಲ್ಲ 2 ತಿಂಗಳ ಮುಂಚೆನೆ ಅವ್ರ ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆನೆ ಬ್ಯೂಟಿ ಪಾರ್ಲರ್ ಸೇರ್ಕೊಂಡ್ಬಿಟ್ಟಿರ್ತಾರೆ. ಸ್ತೋತ್ರ ಹೇಳಿರಲ್ಲ, ಎಂಗೇಜ್ಮೆಂಟ್ ಆಗಿರಲ್ಲ, ಆಗ್ಲೇನೆ ಬ್ಯೂಟಿ ಪಾರ್ಲರ್ ಸೇರ್ಕೊಂಡ್ಬಿಡ್ತಾರೆ. ಇವನ್ ಮದ್ವೆಗೆ ರೆಡಿ ಮಾಡುವಂತವ್ರು ಇರ್ತಾರಲ್ಲ, ಸ್ತೋತ್ರ, ಮದ್ವೆಗೆ ರೆಡಿ ಮಾಡೋರು ಮುಂಚೆ ಎಲ್ಲ ಹಂಗಿರ್ಲಿಲ್ಲ. ನಮ್ಗೆ ಈ ನಡುವೆ ಜಾಸ್ತಿ ಆಗೋಯ್ತು. ಆದ್ರೆ ನಮ್ ಚರ್ಚಲ್ಲಿ ಹೇಳ್ತೀವಿ, ಅಮ್ಮ ಏನೇ ಮೇಕಪ್ ಮಾಡಿದ್ರು ಮದ್ವೆ ದಿವಸ ಮುಗಿದೋಯ್ತು, ಹೊರಗಡೆಗಿಂತ ಒಳಗಡೆ ಮಾಡಿ ರೆಡಿ ಆಗಮ್ಮ ಅಂತ. ನೀವ್ ಯಾರು ಸ್ತೋತ್ರ ಹೇಳಿಲ್ಲ, ಹೊರಗಡೆಗಿಂತ ಒಳಗಡೆ ರೆಡಿ ಆಗಮ್ಮ,
ಪ್ರೀತಿ, ವಿಶ್ವಾಸ, ನಂಬಿಕೆ, ತಾಳ್ಮೆ, ಕ್ಷಮಾಪಣೆ, ಕೃಪೆ, ಪ್ರಾರ್ಥನೆ, ಆರಾಧನೆ, ವಾಕ್ಯ ಧ್ಯಾನ. ನೀನ್ ಇನ್ನೊಬ್ಬರ ಮನೆಗೆ ಹೋಗಕ್ಕಿಂತ ಮುಂಚೆ ಹೇಳ್ಬೇಕಮ್ಮ, ನೀನು ಹೊರಗಡೆ ಚೆನ್ನಾಗಿದ್ರು ಇಲ್ದ್ರು ಒಳಗಡೆ ತುಂಬಾ ಚೆನ್ನಾಗಿದ್ಯಮ್ಮ, ಒಳಗಡೆ ಸೌಂದರ್ಯ ತುಂಬಾ ಚೆನ್ನಾಗಿದೆ ಅಂತ ಜನ ನೀನು ಹೊರಗಡೆ ಸೌಂದರ್ಯ ಎಲ್ಲ ಹೊಗಳ್ಬೇಕಾಗಿರೋದು ನಿನ್ನ ಆಂತರಿಕವಾದ ಸೌಂದರ್ಯ. ಅದೇ ರೀತಿನೇ ಪುರುಷನಿಗೂ ನಾನು ಹೇಳ್ತೀನಿ, ಅಪ್ಪ ನೀನ್ ಮದುವೆ ಆಗ್ಬೇಕಾದ್ರೆ ನಿನ್ ಕೈಯಲ್ಲಿರೋ ದುಡ್ಡೆಲ್ಲ ಹೆಂಡತಿ ನೋಡೋದು, ನೀನು ಒಳ್ಳೆ ಸ್ವಭಾವ, ಮದುವೆ ಆಗಕ್ಕಿಂತ ಮುಂಚೆ ಒಳ್ಳೆ ಸ್ವಭಾವ ಕಲ್ಕೊಳ್ಳೋ ಅಂತ. ನೋಡ್ರಿ, ಇದ್ ಕಡೆ ಹೇಳ್ದಾಗ ಹುಡುಗರ ಕೈ ಹೊಡೆದ್ರೆ, ಇದ್ ಕಡೆ ಹೇಳ್ದಾಗ ಹುಡುಗಿರ್ ಸೋತ್ರ. ಯಾರು ಸೋತ್ರ ಹೇಳಿಲ್ಲ, ಕಾರಣ ನಾನು ಫಾಸ್ಟ್ ಒಂದ್ ಕಡೆ ಮಾತಾಡಂಗಿಲ್ಲ, ಎರಡು ಮಾತಾಡ್ಬೇಕು. ಹುಡುಗಿಗೆ ಬೇಕಾಗಿರೋದು ನಿನ್ ತಾಳ್ಮೆ, ನಿನ್ ನಂಬಿಕೆ, ನಿನ್ನ ವಿಶ್ವಾಸ, ಅದೇ ರೀತಿಯಲ್ಲಿ ನೀನ್ ಪ್ರೀತಿಸುವಂತ ಮನೋಭಾವನೆ, ತೆಗೆದುಕೊಳ್ಳೋ ಜವಾಬ್ದಾರಿ, ಅದೆಲ್ಲ ನಾಳೆ ಹೇಳ್ತೀನಿ. ಇವತ್ತು ಬ್ಯಾಲೆನ್ಸ್ ಮಾಡ್ತಾ ಇದೀನಿ, ಹೇಳ್ಬೇಕು ಅನಿಸ್ತಾ ಇದೆ, ಆದ್ರೂ ನಾನೇನ್ ಬಿಡ್ತಾ ಇಲ್ಲ, ಹಿಡ್ಕೊಂಡ್ಬಿಟ್ಟಿದ್ದೀನಿ. ಇವತ್ತೇ ಎಲ್ಲ ಹೇಳ್ಬಿಟ್ರೆ ನಾಳೆ ಕುಟುಂಬಕ್ಕೆ ಬರ್ಬೇಕು, ಎಲ್ಲ ಸೂಪರ್ ಮೆಸೇಜ್ ಇಟ್ಟಿದ್ದೀನಿ. ಯಾರು ಸ್ತೋತ್ರ ಹೇಳ್ತಿದ್ರು, ಇದೇ ನಮ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಾಳೆ ಏನ್ ಹೇಳ್ತಿರ್ತಾರೆ, ನಾಳೆ ಕುಟುಂಬವಾಗಿ ಬನ್ರಿ. ಕುಟುಂಬದ ಕುರಿತಾದ ಸಂದೇಶ ಆರಾಮಾಗಿ ಮಾತಾಡಕ್ ಹೋಗ್ತೀನಿ. ಫಾಸ್ಟ್ ಹೇಳಿದ್ರು ಫಾಸ್ಟ್ರೆ. ನಾಳೆ ಎಲ್ಲ ಊಟ ಹಾಕ್ಸ್ತೀವಿ, ಬೆಳಗ್ಗೆ 10 ಗಂಟೆಗೆ ಮೈಕ್ ಕೊಡ್ತೀನಿ, ನಿಮ್ಗೆ ಎಷ್ಟೊತ್ತು ನಿಲ್ಸಕ್ಕಾಗುತ್ತೋ ನಿಲ್ಸ್ರಿ ಅಂತ. ನಾಳೆ ಕುಟುಂಬದ ಬಗ್ಗೆ ಮಾತಾಡ್ರಿ. ಈಗ ರೆಡಿ ಮಾಡೋದು, ಉದಾಹರಣೆಗೆ ನಮ್ ಚರ್ಚ್ ಎಲ್ಲ ನಾವ್ ನಮ್ಮ ಅಂಕಲ್ಗಾಗಿ ಸ್ತೋತ್ರ ಹೇಳ್ತೀನಿ. ಜಾಸ್ತಿ ಮೇಕಪ್ ಆದ್ರೆ ಫಸ್ಟ್ ಹೇಳ್ಬಿಡ್ತೀನಿ, ಅಮ್ಮ ಮುಖ ತೊಳ್ಕ ಬಂದಿಲ್ಲ. ಕಾರಣ ನಮಗೆ ಹೊರಾಂಗಣ ಅಲಂಕಾರ ಅಲ್ಲ, ನಮ್ಮ ಪಾಸ್ಟ್ ಹತ್ರ ಅದೆಲ್ಲ ನಡೆಯಲ್ಲ. ಸೀರಿಯಸ್ ಆಗಿ ನಮ್ಮ ಅಂಕಲ್ ಹತ್ರ ಅದೆಲ್ಲ ನಡೆಯಲ್ಲ. ಯಾಕೆ ನಡೆಯಲ್ಲ ಅಂದ್ರೆ ನಮ್ಮ ಅಂಕಲ್ ಆಂತರಿಕವಾದ ಸೌಂದರ್ಯ ಬಯಸ್ತಾರೆ. ಅದರಿಂದ ನನಗೆ ಬಹಳ ಸಂತೋಷ ಕೊಟ್ಟಂತ ಕಾರ್ಯ ಅಂದ್ರೆ, ಇವ್ರು ಮೇಕಪ್ ಹೋಗ್ತಾರೆ, ಇಲ್ಲಿ ಮದುವೆ ಮುಗಿಯೋ ಟೈಮ್ ಬಂದ್ರೆ ಹುಡುಗಿ ಬಂದಿರ್ತಾರೆ. ಕಾರಣ ಏನ್ ಗೊತ್ತಾ, ಇವ್ರಿಗೆ ಚರ್ಚ್ ಸರ್ವಿಸ್ಗಿಂತ ಮೇಕಪ್ ಜಾಸ್ತಿ. ಅವ್ರು ಹೇಳಿದ್ರೆ ಫಸ್ಟ್ ಇನ್ನೊಂದು ಅರ್ಧ ಅವರ್ ಬಂದ್ಬಿಟ್ವಿ, ಫಸ್ಟ್ ಇಲ್ಲಿ ಕಾತ್ಕೊಂಡೆ ನಾನು ಹೋಗ್ತೀನಿ ಅಂತ ಹೋಗ್ಬಿಟ್ರೆ ಹೋಗಕ್ಕೂ ಆಗಲ್ಲ. ಯಾರ ಸ್ತೋತ್ರ ಹೇಳಿ. ಇವ್ರು ಮದ್ವೆಗಿಂತ ಮುಂಚೆನೂ ಚರ್ಚಿಗೆ ಜಲ್ದಿ ಬಂದಿಲ್ಲ, ಮದುವೆಗೂ ಚರ್ಚಿಗೆ ಬಂದಿಲ್ಲ, ಮದುವೆ ಆದ್ಮೇಲೆ ಚರ್ಚಿಗೆ ಬೇಗ ಬರಲ್ಲ ಇವರು. ಯಾರಾದ್ರೂ ಮದುವೆ ಅಂತಾರ, ನಿಮ್ ಬಗ್ಗೆ ಅಲ್ಲ, ಬೆಂಗಳೂರವ್ರ ಬಗ್ಗೆ ಅಲ್ಲ, ನೀವ್ ಯಾರು ಬೇಜಾರ್ ಮಾಡ್ಕೋಬೇಕು. ಸೋತ್ರ ಯಾರು ಸೋತ್ರ ಹೇಳಿಲ್ಲ, ಅವನನ್ನೇ ನೋಡ್ಬೇಡ್ರ, ಆದ್ರೆ ಟಿವಿಯಿಂದ ಕೂತ್ಕೊಂಡ್ಬಿಟ್ಟ. ಯಾರು ಸ್ತೋತ್ರ ಹೇಳಿಲ್ಲ, ಅವನ್ನೆಲ್ಲ ಬೆಂಗಳೂರಲ್ಲಿ. ಅದು ನಮ್ಮ ಸ್ವಭಾವ. ಅದರಿಂದ ವಿಶ್ವಾಸಿಗಳಾದ ನಾವುಗಳು ಎಲ್ಲೆಲ್ಲಿ ಜ್ಞಾನವಂತರಾಗಿರ್ಬೇಕು. ಕೆಲವ್ರು ಹೇಳ್ತಾರೆ ನಾವು ಲೋಕದವ್ರು ಹಂಗ್ ಮಾಡ್ತಾರೆ, ಲೋಕ ನಾವಲ್ಲ. ನಮಗೆ ಬೇರ್ಪಡುವಿಕೆ, ಮದುವೆಯಲ್ಲೂ ಬೇರ್ಪಡುವಿಕೆ, ಜೀವಿತದಲ್ಲೂ ಬೇರ್ಪಡುವಿಕೆ ವಿಷಯ ಬಂದಾಗ ನಾವು ಹೊರಾಂಗಣ ಅಲಂಕಾರಕ್ಕೆ ಹೆಚ್ಚಾಗಿ ಆದ್ಯತೆ ಕೊಡ್ತಾ, ಒಳಾಂಗಣದ ಅಲಂಕಾರಕ್ಕೆ. ಅದರಿಂದ ನೀನ್ ಸ್ತೋತ್ರ ಹೇಳು. ಈ ರೆಡಿ ಮಾಡೋರು ನೋಡಿದಾಗ ಇವ್ರು ಹೇಳ್ತಾರೆ ಹಂಗ್ ಮಾಡು, ಹಿಂಗ್ ಮಾಡು, ಹಂಗ್ ಮಾಡ್ತಿರ್ತಾರೆ. ಆದ್ರೆ ರೆಡಿ ಮಾಡೋರು ಏನ್ ಹೇಳ್ತಾರೆ ಗೊತ್ತಾ, ನಿನಗೆ ಅದು ಚೆನ್ನಾಗಿರಲ್ಲ, ನಿನಗೆ ಇದು ಚೆನ್ನಾಗಿರುತ್ತೆ. ನಿನ್ಗೆ ಆ ಕಲರ್ ಚೆನ್ನಾಗಿರಲ್ಲ, ನಿನ್ಗೆ ಈ ಕಲರ್ ಚೆನ್ನಾಗಿರುತ್ತೆ. ನಿನಗೆ ಆ ಬಣ್ಣ ಚೆನ್ನಾಗಿರಲ್ಲ, ಈ ಬಣ್ಣ ಚೆನ್ನಾಗಿರುತ್ತೆ ಅಂತ ರೆಕಮೆಂಡ್ ಮಾಡ್ತಾರೆ. ಯಾಕೆ ಗೊತ್ತಾ, ನೀನು ಬೇರೆಯವ್ರು ನೋಡಿ ಹೇಳ್ತೀಯ ನಾವು ಈ ತರ ಇರ್ಬೇಕಾ, ಇವ್ರ ತರ ಇರ್ಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕು. ಆದ್ರೆ ರೆಡಿ ಮಾಡೋನ್ ಹತ್ರ ಬಂದಾಗ ಹೇಳ್ತಾರೆ ನಿನ್ ಕಲರ್ ಟೋನ್ ಇದು, ಅದಕ್ಕೆ ಈ ಬಣ್ಣ ಬೇಕು. ನಿನ್ ಕಲರ್ ಬಣ್ಣ ಇದು, ನಿನ್ಗೆ ಈ ಕಲರ್ ಬಣ್ಣ ಇದ್ರೆ, ನಿನ್ಗೆ ಈ ತರ ಸೀರೆ ಇದ್ರೆ, ಈ ತರ ಸೂಟ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಹೇಳ್ತಾರೆ. ಇಲ್ಲ ಪಾಸ್ಟ್ಗೆ ಇಷ್ಟೆಲ್ಲ ಗೊತ್ತಂತ, ಎಲ್ಲ ಗೊತ್ತು ನಮಗೆ ಅಲ್ವಾ. ಫಸ್ಟ್ ರೆಕಮೆಂಡ್ ಮಾಡ್ತಾರೆ. ಯಾಕಂದ್ರೆ ನೀನ್ ಹೇಳ್ತೀಯ ಲತಾ ಆಕೆ ಮದ್ವೆ ಟೈಮಲ್ಲಿ ಹಿಂಗ ಹಾಕೊಡ್ಲು, ನನಗೂ ಹಂಗೆ ಹಾಕಂತ. ಅವ್ರು ಹೇಳ್ತಾರೆ ಲತಾ ನೀನು ಗೌರಿ, ನಿನ್ಗೆ ಆಗಲ್ಲ, ನೀನ್ ಚೇಂಜ್ ಆಗಲ್ಲ. ಯಾರ ಗೌರಿದ್ರೆ ಗೊತ್ತಿಲ್ಲ, ನಿನ್ಗೆ ಹಂಗಾಗಲ್ಲಮ್ಮ, ನಿನ್ ಕಲರ್, ನಿನ್ ಕೂದಲು ಹಿಂಗಿದೆ, ನಿನ್ ಸರಿ ಮಾಡಕ, ನಿನ್ ಬರಲ್ಲ ಅಂತ. ಅವಾಗ ನೀವ್ ಹೇಳ್ತೀರ ಓ ನಾನ್ ಕಾಸು ಕೊಡ್ತೀನಿ ನೀನ್ ಮಾಡು ಅಂತ. ನೀನ್ ಕಾಸು ಕೊಟ್ಟು ಮಾಡ್ತೀನಿ, ಆದ್ರೆ ನಾಳೆ ಕೇಳಬಾರ್ದು ಯಾರ ಮಾಡಿದೀವ್ರಿ ಹಿಂಗ ಕೋದ್ ವಕ್ರಾಗಿ ತಂದಿಟ್ಟಾರೆ ಹುಡುಗಿನಂತ ಬೈಬಾರ್ದಮ್ಮ. ನಿನ್ ಗುಂಗುರ್ ಕೂದಲಿದ್ರೆ ಅದಕ್ಕೆ ತಕ್ಕಂತೆ ನಾನು ರೆಡಿ ಮಾಡ್ಬೇಕು, ನಿನ್ಗೆ ಬಣ್ಣ ಟ್ಯಾನ್ ಆಗಿದ್ರೆ ಅದಕ್ಕೆ ತಕ್ಕಂತೆ ಮಾಡ್ಬೇಕು. ಕಾರಣ ಏನಂದ್ರೆ ರೆಡಿ ಮಾಡುವಂತ ಅವನಿಗೆ ಗೊತ್ತು
ಮೊದಲಿಂಗನ ಮುಂದೆ ಹೆಂಗ್ ನಿಲ್ಲಿಸ್ಬೇಕು ಅಂತ ಪವಿತ್ರಾತ್ಮನ ಗೊತ್ತು, ನೀನ್ ಹೆಂಗ್ ರೆಡಿ ಮಾಡ್ಬೇಕು. ನೀನ್ ಹೇಳ್ತೀಯ ನಾನು ರಮೇಶನ್ ತರ ಆಗ್ತೀನಿ ಅಂತ, ದೇವ್ರು ಹೇಳ್ತೇನೆ ಬೇಡಪ್ಪ, ನಿನ್ನಲ್ಲಿ ಕೋಪ ಸ್ವಲ್ಪ ಕಡಿಮೆ ಮಾಡು, ನಿನ್ನಲ್ಲಿ ಕೆಟ್ಟ ಮಾತು ಸ್ವಲ್ಪ ಕಡಿಮೆ ಮಾಡು, ನಿನ್ನಲ್ಲಿ ಅಶುದ್ಧತೆ ಸ್ವಲ್ಪ ಕಡಿಮೆ ಮಾಡು, ನಿನಗೆ ವಾಕ್ಯ ಸ್ವಲ್ಪ ಜಾಸ್ತಿ ಮಾಡು, ಪ್ರಾರ್ಥನೆ ಸ್ವಲ್ಪ ಜಾಸ್ತಿ ಮಾಡು, ಪರಿಶುದ್ಧ ಜೀವಿತ ಸ್ವಲ್ಪ ಜಾಸ್ತಿ ಮಾಡು, ನಿನ್ ಮುಖಕ್ಕೆ ಬಣ್ಣ ಜಾಸ್ತಿ ಆಗತಕ್ಕಂತೆ ದೇವರ ಪ್ರಭಾವಕ್ಕಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡು. ಪವಿತ್ರಾತ್ಮನಾದ ದೇವರು ಏನ್ ಮಾಡ್ತಾನೆ, ನಿನ್ನನ್ನು ಸರಿಯಾದ ರೀತಿಯಲ್ಲಿ ನಿನ್ನಲ್ಲಿ ಅಲಂಕಾರ ಮಾಡ್ತಾನೆ. ಅಹಂಕಾರ ಇದ್ರೆ ಪವಿತ್ರಾತ್ಮನ ಏನ್ ಮಾಡ್ತಾನೆ, ಚೆನ್ನಾಗಿ ನುಗ್ತಾನೆ. ಯಾಕ ಅಹಂಕಾರ ಬಿಟ್ಟೋಗ್ಲಿ, ಕಾರಣ ಒಳಗಡೆ ಇರೋ ಕೃಪೆ ಹೊರಗಡೆ ಬರ್ಲಿ ಅಂತ. ಕೆಲವೊಂದ್ಸರಿ ಎಲ್ಲೆಲ್ಲಿ ಕೊರತೆ ಇದೆಯೋ ಎಲ್ಲ ಪರಿಶುದ್ಧಾತ್ಮನ ಏನ್ ಮಾಡ್ತಾನೆ, ತೆಗೆದಾಕ್ತಾನೆ. ಯಾಕೆ ತೆಗೆದಾಕ್ತಾನೆ ಗೊತ್ತಾ? ಕ್ರಿಸ್ತನೆಂಬ ಮೊದಲಿಂಗನ ಮುಂದೆ ನೀನು ಶುಭ್ರಳಾದ ಶುದ್ಧವಾದ ಕನ್ನಿಕೆಯಾಗಿ ಮುಂದೆ ನಿಲ್ಲಬೇಕು. ಈ ಲೋಕದ ಸಂಗಡ, ಈ ಲೋಕದ ವ್ಯವಹಾರ ಸಂಗಡ ಇಜ್ಜೋಡಾಗದೆ, ಈ ಲೋಕದ ಹಲ್ಲು ದೇವರ ವಾಕ್ಯ ಹೇಳುತ್ತದೆ, ಈ ಲೋಕಕ್ಕೆ ಸ್ನೇಹಿತನಾಗಿರಬೇಕೆಂದಿರುವವನು ಅವನು ದೇವರಿಗೆ ವೈರಿಯಾಗಿರ್ತಾನೆ. ನಾನು ಯೇಸು ಸ್ವಾಮಿಯಲ್ಲಿ ಜೀವಿಸ್ತಾ ಇದ್ದೀನಿ ಅಂತ ನೀನು ಲೋಕದ ಸಂಗಡ ವ್ಯವಹಾರ ಮಾಡಿದ್ರೆ ದೇವರ ವಾಕ್ಯ ಹೇಳ್ತದೆ, ಈಕೆ ನನ್ನ ಮೊದಲಿಗಿತ್ತಿಯಲ್ಲ, ಈಕೆ ನನ್ನ ಶತ್ರು ಅಂತ ಹೇಳಿ ದೇವರು ತಳ್ಳಿ ಬಿಡ್ತಾನೆ. ಆದ್ರಿಂದ ಲೋಕಕ್ಕೆ ನಿನ್ನನ್ನು ಸ್ನೇಹಿತನಾಗೋದಕ್ಕೆ ಬಿಡದೆ ದೇವರಿಗೆ ಮೆಚ್ಚುಗೆ ಉಳ್ಳವನಾಗಿ ನಿನ್ನನ್ನು ಮಾರ್ಪಡಿಸೋದಕ್ಕಾಗಿ ನಿನ್ನನ್ನು ಎಲ್ಲೆಲ್ಲಿ ತಿದ್ದಬೇಕೋ, ನಿನ್ನನ್ನು ಎಲ್ಲೆಲ್ಲಿ ರೂಪಿಸಬೇಕೋ, ನಿನ್ನನ್ನು ಎಲ್ಲೆಲ್ಲಿ ಜಜ್ಜಬೇಕೋ, ಪವಿತ್ರಾತ್ಮನ ನಿನ್ನನ್ನು ಜಜ್ಜಿ ನಿನ್ನನ್ನು ಏನ್ ಮಾಡ್ತಾನೆ, ಆತನ ಶುದ್ಧ ಕನ್ನಿಕೆಯಾಗಿ ಆತನ ಮುಂದೆ ನಿಲ್ಲಿಸ್ತಾನೆ. ನೀನ್ ಹೇಳ್ತೀಯ ಅದನ್ನ ಅವನ ತರ ಆಗ್ಬೇಕು, ಇವನ್ ತರ ಆಗ್ಬೇಕು. ಪವಿತ್ರಾತ್ಮನ ಹೇಳ್ತಾನೆ, ನೀನು ಯಾರ ತರನೂ ಆಗ್ಬೇಡ, ನೀನು ಯೇಸು ಸ್ವಾಮಿಗೆ ಒಳ್ಳೆ ಮೊದಲುಗಿತ್ತಿ ಆಗಿರು. ಯೇಸು ಸ್ವಾಮಿ ಬಯಸುವ ಹಾಗೆ ನೀನು ಶುದ್ಧವಾದಂತ ಮೊದಲುಗಿತ್ತಿ ಆಗಿರು. ಅದರಿಂದಲೇ ದೇವರ ಸಭೆಗೆ ಪವಿತ್ರಾತ್ಮನನ್ನು ಕೊಟ್ಟಿರೋದು. ವಾಕ್ಯ ಮಾತಾಡಿದಾಗ ಪವಿತ್ರಾತ್ಮನ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ನಿಮ್ಮಲ್ಲಿರುವ ಕಲ್ಮಶಗಳನ್ನ ತೆಗೆದಾಕ್ತಾ ಇದ್ದಾನೆ. ಪವಿತ್ರಾತ್ಮನ ಕುರಿತಾಗಿ ನಾವು ತಿಳ್ಕೋಬೇಕು. ಏನಕ್ಕೋಸ್ಕರ ಪವಿತ್ರಾತ್ಮನ ನಮಗ್ ಬೇಕು ಎನ್ನೋದನ್ನ ತಿಳಿದಿರಬೇಕು. ಈ ಪವಿತ್ರಾತ್ಮನ ಬೇರೆ ಚಪ್ಪಾಳೆ ತಟ್ಟಿ ಅಲ್ಲೆಲ್ಲೂ ಹೇಳೋಕ್ ಹೋಗೋದಕ್ಕಲ್ಲ. ಯೇಸು ಸ್ವಾಮಿ ಬಂದಾಗ ನನ್ನ ಆತನ ಮುಂದೆ ತೆಗೆದುಕೊಂಡು ನಿಲ್ಲಿಸ್ಬೇಕು. ಪವಿತ್ರಾತ್ಮನ ಹತ್ರ ಯೇಸು ಸ್ವಾಮಿ ಕೇಳ್ತಾನೆ, ಚಂದ್ರಮೌಳಿಯನ್ನ ಕನ್ನಿಕೆಯನ್ನ ತೆಗೆದುಕೊಂಡು ಬಂದ ಅಂತ ಕೇಳಿದಾಗ ಪವಿತ್ರಾತ್ಮನ ದಾಳಿ ಹೇಳ್ಬಾರ್ದು, ಯೇಸುವೆ ಯೇಸುವೆ ನಾನು ಎಷ್ಟೋ ನನ್ನ ಹಿಡಿಯಕ್ ನೋಡ್ದೆ, ಎಷ್ಟೋ ನನ್ ತಿದ್ದಕ್ ನೋಡ್ದೆ, ಆದ್ರೆ ಅವನ್ ಲೋಕಕ್ಕೆ ಸ್ನೇಹಿತನಾಗಕ್ಕೆ ಹೋದ, ಅವನ್ ನನ್ನ ಕೈಯಲ್ಲಿ ಸಿಗ್ಲಿಲ್ಲ. ಎಷ್ಟೋ ಸರಿ ಅವನಿಗಾಗಿ ಹಂಬಲಿಸ್ದೆ, ನನ್ನ ಹಂಬಲ ಅವನ ಅರ್ಥ ಮಾಡ್ಕೊಂಡು ಹೋಗ್ಲಿಲ್ಲ. ಅವನು ನಿನಗೆ ವೈರಿಯಾಗಿ ಲೋಕಕ್ಕೆ ಸ್ನೇಹಿತನಾಗಿ ಮಾರ್ಪಟ್ಟ, ಆದ್ರಿಂದ ಅವನು ನನಗೆ ಸಿಕ್ಲಿಲ್ಲ ಅಂತ ಹೇಳಿ ಪರಿಶುದ್ಧಾತ್ಮನು ದುಃಖ ಪಡಬಾರ್ದು. ನಾಳೆ ಯೇಸು ಸ್ವಾಮಿ ಬಂದಾಗ ಪರಿಶುದ್ಧಾತ್ಮನು ಯೇಸು ಸ್ವಾಮಿ ಕೇಳದಿರನೆ ತೆಗೆದುಕೊಂಡೋಗಿ ಚಂದ್ರಮೌಳಿ ಏನಾತನ ಮುಂದೆ ನಿಲ್ಲಿಸಿದಾಗ ಈಗ ಯೇಸು ಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ? ಈಗೋ ನನ್ನ ಕನ್ನಿಕೆ ಆಗಿರುವಂತ ಸಭೆ ಎಂಬ ಮೊದಲಿಗಿತ್ತಿಯಾದಂತ ಅಲ್ಲಿ ವ್ಯಕ್ತಿಗಳನ್ನ ನೀನು ತಂದು ಮುಂದೆ ನಿಲ್ಲಿಸಿದ್ಯಲ್ಲ, ನೀನು ಒಪ್ಪಿಸಿದ ಕೆಲಸ ನೀನು ಮಾಡದೆ ಅಂತ ಹೇಳಿದಾಗ ಪವಿತ್ರಾತ್ಮನಾದ ದೇವರು ಏನ್ ಮಾಡ್ತಾನೆ ಗೊತ್ತಾ? ಈಸ್ ದ ಬೆಸ್ಟ್. ಆತನು ಸುಂದರವಾಗಿ ನಮ್ಮನ್ನು ತೆಗೆದುಕೊಂಡವ್ರಿಗೆ ಅಪ್ಪನ ಮುಂದೆ ನಿಲ್ಲಿಸ್ತಾನೆ. ಇವತ್ತು ನಾನು ಹೇಳ್ತೇನೆ, ಈ ಲೋಕದಲ್ಲಿ ನಾವು ಏನು ಆಗ್ತಿದ್ರು ಒಂದು ಒಳ್ಳೆಯ ಕನ್ನಿಕೆಯಾಗಿ ದೇವರ ಮುಂದೆ ನಿಲ್ಲಬೇಕು. ಈ ಲೋಕದಲ್ಲಿ ಪರಿಶುದ್ಧವಾಗಿ ದೇವರ ಸಮ್ಮುಖದಲ್ಲಿ ನಿಲ್ಲುವಂತ ಮೊದಲ ಗೆದ್ಯರಾಗಿರಬೇಕು. ಅದಕ್ಕಾಗಿ ನಮಗೆ ಏನ್ ಬೇಕು? ಪರಿಶುದ್ಧಾತ್ಮನ ಬೇಕೇ ಬೇಕು. ಸಭೆಯೊಳಗಡೆ ಪವಿತ್ರಾತ್ಮನ ಕುರಿತಾದಂತ ಅರಿವು, ಪವಿತ್ರಾತ್ಮನ ಅನ್ನೋದು ಚಿಕ್ಕ ವಿಷಯ ಅಲ್ಲ, ಅದೊಂದು ದೊಡ್ಡ ವಿಷಯ. ಕಲಿಸೋದಕ್ಕೆ ಹೋದ್ರೆ ದಿನಗಳು ಬೇಕು. ನಾನು ಅದನ್ನ ಕಲಿಸಕ್ ಹೋಗಲ್ಲ. ಯಾರಾದ್ರೂ ಇದುವರೆಗೂ ಪವಿತ್ರಾತ್ಮನನ್ನು ಹೊಂದಿಕೊಳ್ಳದೆ ಇದ್ರೆ ಇವತ್ತೊಂದು ತೀರ್ಮಾನ ತೆಗೆದುಕೋಬೇಕು, ನನಗೆ ಪರಿಶುದ್ಧಾತ್ಮನ ಬೇಕು. ಚಂದ್ರಮೌಳಿ ಪಾಸ್ಟ್ ಹೇಳಿದ್ರಲ್ಲ, ಯೇಸು ಸ್ವಾಮಿ ಮುಂದೆ ನನ್ನನ್ನು ನಿಲ್ಲಿಸೋದು ಪರಿಶುದ್ಧಾತ್ಮನ ಅಂತ. ನನ್ನನ್ನು ಸಿದ್ಧಪಡಿಸುವ ಪರಿಶುದ್ಧಾತ್ಮನು, ನನ್ನನ್ನು ದಾರಿ ನಡೆಸುವ ಪರಿಶುದ್ಧಾತ್ಮನ ನನಗೆ ಬೇಕು ಅಂತ ಹೇಳಿ ಈ ಪರಿಶುದ್ಧಾತ್ಮನನ್ನ ಕೇಳುವವರಾಗಿರ್ಬೇಕು. ನೆಕ್ಸ್ಟ್ ಮುಂದಿನ ಪದ ಆದಷ್ಟು ಬೇಗ 10 ನಿಮಿಷದಲ್ಲಿ ನಾನು ನಿಲ್ಲಿಸ್ಬಿಡ್ತೇನೆ. ಮುಂದಿನ ಪದ ಏನು? ಗಟ್ಟಿಯಾಗಲ್ರಿ ಏನು? ಗಟ್ಟಿಯಾಗಲ್ರಿ ಏನು? ಬೇರ್ಪಡುವಿಕೆ. ನಾವು ಪಾಪದ ಸಂಗಡವಾಗಿ ಇಚ್ಚೋಡಾಗಬಾರದು. ಬೈಬಲ್ ಹೇಳ್ತದೆ, ಕ್ರಿಸ್ತ ನಂಬಿಕೆ ಉಳ್ಳವರು ಮತ್ತು ನಂಬಿಕೆ ಇಲ್ಲದವರ ಸಂಗಡ ನಾವು ಹೇಗೆ ಇಜ್ಜೋಡಾಗ್ಲಿಕ್ಕೆ ಸಾಧ್ಯ? ನಾವು ಇಜ್ಜೋಡಾಗಬಾರ್ದು. ನಾನು ಚಿಕ್ಕ ಹುಡುಗನಾಗಿದ್ದಾಗ ನನ್ನ ಸಂಗಡ ಒಂದು ಸಹೋದರ ಓಡಾಡ್ತಾ ಇದ್ದ.
ಆತನು ಯಾವಾಗ್ಲೂ ಹೇಳ್ತಾ ಇದ್ದ ನನಗೆ, ಏ ಚಂದ್ರಮುಳಿ, ಕುಡುಕರನ್ನ ರಕ್ಷಣೆ ಮಾರ್ಗಕ್ಕೆ ಕರೆಕ್ಟ್ ತರ್ಬೇಕಾದ್ರೆ ನಾವು ಕುಡುಕರನ್ನು ಬಿಡ್ಲೇಬಾರ್ದು, ಅವ್ರ ಜೊತೆ ಓಡಾಡ್ಬೇಕು ಅಂತ. ಆತನ ಹೇಳಿದ ಉದಾಹರಣೆ ಏನ್ ಗೊತ್ತಾ, ಅವ್ನ್ ಬಾರ್ಗ್ ಹೋದ್ರು ನಾವು ಬಾರ್ಗ್ ಹೋಗ್ಬೇಕು, ಅವ್ನ್ ಯಾವ ಟೇಬಲ್ ಅಲ್ಲಿ ಕೂತಿರ್ತಾನೋ ಆ ಟೇಬಲ್ ಅಲ್ಲಿ ಕುತ್ಕೊಂಡೇ ಇರ್ಬೇಕು, ಅವ್ನ್ ಯಾವಾಗ ನಾನು ಇದನ್ನೆಲ್ಲ ಬಿಟ್ಟು ಬರ್ತೀನಿ ಅನ್ನೋವರೆಗೂ ನಾವು ಅವನ್ನ ಬಿಡ್ಲೇಬಾರ್ದು ಅಂತ. ನಾನ್ ಹೇಳ್ದೆ, ಅವ್ನ್ ಬಿಟ್ಟು ಬರೋದಿರ್ಲಿ, ನಿನ್ನ ಹಿಡ್ಕೊಂಡ್ಬಿಟ್ಟಾನ, ಹುಷಾರು ಅಂತ. ಯಾರು ಸ್ತೋತ್ರ ಹೇಳಿಲ್ಲ. ಫಸ್ಟ್ ದಿನ ಅವನ್ನ ಹಿಡಿಯೋದಕ್ಕೋಸ್ಕರ ದಿನ ಅವ್ನ ಹಿಂದೆ ಹೋಗ್ತೀಯ. ಫಸ್ಟ್ ದಿನ ಹೋದಾಗ ನಿನಗೆ ಬಾರ್ ಹೋದಾಗ ಬಾರ್ ಸ್ಮೆಲ್ ನಿನ್ಗೆ ಆಗಲ್ಲ, ತಲೆ ನೋವೆಲ್ಲ ಬರ್ತದೆ, ಹಿಂಗೋ ಒದ್ಲಾಡಿ ಕುತ್ಕೊಂಡಿರ್ತೀಯ. ಸೆಕೆಂಡ್ ದಿನ ಹೋದಾಗ ನಿನ್ಗೆ ಅಯ್ಯೋ ಇವನೇನೋ ಕುಡಿತಾವನೆ, ನಾನು ಸ್ಪ್ರೈಟ್ ಕುಡಿಯೋಣ ಅಂತ ನಿನ್ಗೆ ಸ್ಪ್ರೈಟ್ ಅನ್ಸುತ್ತೆ. ಮೂರನೇ ದಿನ ಹೋದಾಗ ಸ್ಮೆಲ್ ಅಡ್ಜಸ್ಟ್ ಆಗೋಗ್ಬಿಟ್ಟಿರುತ್ತೆ. ಎಲ್ಲ ಕುಡ್ದು ನೋಡಿ, ಅಷ್ಟೊತ್ತಿಗೆ ಎಲ್ಲ ಕುಡ್ಕರು ಒಂದ್ ರೌಂಡ್ ಫ್ರೆಂಡ್ ಆಗಿರ್ತಾರೆ. ಅವರೆಲ್ಲ ತಟ್ಟಿ ಹೇಳ್ತಾರೆ, ಏನೋ ಕುಡಿಯಲ್ವೇನಾ, ಕುಡಿಯಲ್ವೇನಾ ಹಂಗೆ ಹೇಳಿ ಹೇಳಿನ ನಿನ್ಗೆ ಒಂದ್ ಚಿತ್ರ ಬರುತ್ತೆ, ಎಲ್ಲ ಕುಡಿತಾರೆ, ಹೆಂಗ್ ಟೇಸ್ಟ್ ಇದೆ ನೋಡ್ನ. ಯಾರು ಸ್ತೋತ್ರ ಐತೆ. ಒಂದು ಬಿಲ್ಡಿಂಗ್ ಕುಡಿತೀಯ, ಆಮೇಲೆ ಒಂದ್ 30 ಕುಡಿತೀಯ, ಆಮೇಲೆ ಒಂದ್ 60 ಕುಡಿತೀಯ, ಆಮೇಲೆ ಒಂದ್ 90 ಕುಡಿತೀಯ, ಆಮೇಲೆ ಒಂದು ಮಗ್ಗು ಕುಡಿತೀಯ, ಆಮೇಲೆ ಒಂದು ಜಗ್ಗು ಕುಡಿತೀಯ. ಸ್ತೋತ್ರ ಹೇಳಿಲ್ಲ. ಆಮೇಲೆ ನಿನ್ ರಕ್ಷಣೆ ಮಾಡಿ ತರಕ್ಕೆ ಇನ್ನೊಬ್ಬ ಬರ್ಬೇಕು ನಿನ್ನಿಂದ. ಯಾರು ಸ್ತೋತ್ರ ಹೇಳಿಲ್ಲ. ತಪ್ಪು ಮಾರ್ಗದಲ್ಲಿ ನಡೆಯುವನನ್ನ ನೀನ್ ತಪ್ಪು ಮಾರ್ಗದಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಈ ಮೀನ್ ಹಿಡಿಬೇಕಾದ್ರೆ ಏನ್ ಮಾಡ್ತಾರೆ ಗೊತ್ತಾ, ಕೆಲವರು ದಡದಲ್ಲಿ ಇದ್ದು ಬಲೆ ಹಾಕ್ತಾರೆ. ಅದ್ರ ಅರ್ಥ ಏನ್ ಗೊತ್ತಾ, ಪರಿಶುದ್ಧತೆ ಎಂಬ ದಡದಲ್ಲಿ ನೀನ್ ಇಟ್ಕೊಂಡು ಸ್ವಾರ್ಥಿ ಎಂಬ ಬಲೆಯನ್ನ ಪಾಪದ ಲೋಕದಲ್ಲಿ ಬಿಸಾಕು. ಇನ್ನು ಆಸಕ್ತಿಯಿಂದ ಬಿಸಾಕ್ರೆ ಎಂತ ಮೀನಾಗಿದ್ರು ಬಂದೇ ಬರುತ್ತೆ. ನೀನು ಹೋಗಿ ಅಶುದ್ಧವಾದ ಲೋಕದಲ್ಲಿ ಇದ್ಕೊಂಡು ನಾನ್ ಬರ್ತೀನಿ ಅಂತ ಹೇಳಿದ್ರೆ, ಪರಿಶುದ್ಧತೆ ಬಿಟ್ಟು ನೀನು ಹೋದ್ರೆ ನಾಳೆ ಅವನ ಹಾಗೆ ನೀನು ಮಾರ್ಪಡ್ತಿ. ದೇವರ ಮಕ್ಕಳನ್ನ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ನಾವು ಬೇರ್ಪಡುವಿಕೆ ನಮ್ಮಲ್ಲಿರ್ಬೇಕು. ನಮ್ಮ ವ್ಯವಹಾರಗಳಲ್ಲಿ ಒಂದು ಬೇರ್ಪಡುವಿಕೆ ಅಂದ್ರೆ ಏನು, ದೇವರಿಗೆ ಮೀಸಲಾದ ಜನರಾಗಿರ್ಬೇಕು. ಗಟ್ಟಿಯಾಗಲ್ರಿ, ಏನಾಗಿರ್ಬೇಕು ನಾವು? ಮೀಸಲಾದ ಜನರ ಅಂತಂದ್ರೆ ಏನು, ದೇವರಿಗಾಗಿ ಮಾತ್ರನೇ, ದೇವರಿಗಲ್ದಿರ ಬೇರೊಂದು ನಮ್ಮಲ್ಲಿಲ್ಲ. ಸಭೆಯಲ್ಲಿರೋ ಉಪದೇಶ ಅಂದ್ರೆ ಏನು, ಬೇರ್ಪಡುವಿಕೆಯನ್ನ ಬೋಧಿಸ್ಬೇಕು. ಎಲ್ಲೆಲ್ಲಿಂದ ನಾವು ಬೇರ್ಪಡಬೇಕು, ಯಾವ್ದ್ಯಾವ್ದ್ರಿಂದ ಬೇರ್ಪಡಬೇಕು. ದೇವರ ವಾಕ್ಯ ಅನೇಕ ಕಾರ್ಯ ಹೇಳುತ್ತೆ. ಏನ್ ಹೇಳುತ್ತೆ ಗೊತ್ತಾ, ವಕ್ರ ಬುದ್ಧಿ ಉಳ್ಳ ಈ ಸಂತತಿಯವರಿಂದ ತಪ್ಪಿಸ್ಕೊಳ್ರಿ. ಅದರ ಅರ್ಥ ಏನು, ಒಳ್ಳೆ ಯೋಚನೆಗಳು, ಒಳ್ಳೆ ಆಲೋಚನೆಗಳು ಇಲ್ಲದಿರುವಂತ ವಕ್ರತೆ. ಅದರ ಅರ್ಥ ಮಾತಿನಲ್ಲಿ ವಕ್ರತೆ, ಕ್ರಿಯೆಗಳಲ್ಲಿ ವಕ್ರತೆ, ಕುಯುಕ್ತಿ ಉಳ್ಳಂತ ವಕ್ರ ಬುದ್ಧಿ ಉಳ್ಳ ಸಂತತಿಗಳಿಂದ ತಪ್ಪಿಸ್ಕೊಳ್ರಿ. ಯಾರ ಸಂಗಡ ಸಹವಾಸ ಮಾಡ್ತಾ ಇದ್ದೀರೋ ಹುಷಾರಾಗಿರ್ರಿ. ಆ ಸಂತತಿಗಳಿಂದ ಬೇರ್ಪಟ್ಟವರಾಗಿ ನೀವು ದೇವರ ಸಮ್ಮುಖದಲ್ಲಿ ಮೀಸಲಾಗಿ ಮೆಚ್ಚುಗೆ ಉಳ್ಳಂತ ಸಂತತಿಗಳಾಗಿ ನಡ್ಕೊಳ್ಬೇಕು. ಬೇರ್ಪಡುವಿಕೆ ಅಂದ್ರೆ ಏನು, ಎಲ್ಲೆಲ್ಲಿ ನೀನು ಇಚ್ಚೋಡ್ ಆಗ್ಬಾರ್ದು ಅಲ್ಲೆಲ್ಲಿ ಇಚ್ಚೋಡ್ ಆಗ್ಬಾರ್ದು. ಎಲ್ಲೆಲ್ಲಿ ಪರಿಶುದ್ಧತೆಯಲ್ಲಿ ಕಾತ್ಕೋಬೇಕು ಅಲ್ಲೆಲ್ಲಿ ಪರಿಶುದ್ಧತೆ ಕಾತ್ಕೋಬೇಕು. ಎಲ್ಲೆಲ್ಲಿ ನೀನ್ ನಂಬಿಗಸ್ತನಾಗಿರ್ಬೇಕು ಅಲ್ಲೆಲ್ಲಿ ನಂಬಿಗಸ್ತನಾಗಿರ್ಬೇಕು. ಎಲ್ಲರ ಸಂಗಡ ನಾವು ಒಂದು ಕಾಟೆ ಈ ರೀತಿ ಹೇಳ್ತೀವಲ್ಲ, 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತ. ಯಾರು ಸ್ತೋತ್ರ ಹೇಳಿಲ್ಲ. ಬೆಳಗ್ಗೆ ಹೇಳದ್ನಲ್ಲ, ಒಂದ್ಸಾರಿ ಒಂದು ಹುಡುಗ ಈ ನಾಯಿ ಮರಿ ತಗೊಂಡ್ ಬರಕ್ ಹೋದ. ಫಸ್ಟ್ ನಮ್ ಕಡೆ ಇಲ್ಲೆಲ್ಲ ಫ್ರೀನಾ, ದುಡ್ಡು ಕೊಡ್ಬೇಕಾ? ದುಡ್ಡು ಕೊಡ್ಬೇಕು, ಫ್ರೀನಾ? ಜಾಸ್ತಿ ಫ್ರೀ ಆಗಿರ್ತಾನೆ. ಬಾಗಿಲು ತೆಗೆದಿಟ್ರೆ ನಿಮ್ ಕಡೆ ಎಲ್ಲ ನಮ್ ಕಡೆ ಬಾಗಿಲು ತೆಗೆದಲ್ಲ, ಗೇಟ್ ತೆಗೆದಿಟ್ರು ಬರಲ್ಲ. ಇವಾಗ ಬೆಂಗಳೂರಲ್ಲಿ ನಾಯಿಗಳಿಲ್ಲ, ಈಗೆಲ್ಲ ಕಾಸು ಕೊಟ್ಟೆ ಬರೋದು. ಬೀದಿ ನಾಯಿಗೂ ಕಾಸು ಕೊಡ್ಬೇಕು. ಯಾರು ಸ್ತೋತ್ರ ಹೇಳಿಲ್ಲ. ನಮ್ ಇಷ್ಟು ನಾಯಿ ಇದೆ, ಒಂದು ಹಂದಿ ತರ, 25,000 ಅವಾಗ. ಈಗ 12,000 13,000 ಇಷ್ಟು ನೋಡಿದ್ರೆ ಸೇಮ್ ಹಂದಿ ಮರಿ ತರನೇ ಇರ್ತದೆ. ಇಷ್ಟು ಬ್ರೀಡ್ ಅವೆಲ್ಲ ಮಾಡಿಟ್ಟಿರ್ತಾರೆ. ಒಂದ್ಸರಿ ಹುಡುಗ ಹೇಳದಪ್ಪ, ನನಗೆ ನಾಯಿ ಬೇಕು, 25,000 ಕೊಡಕ್ಕೆ. ಅಪ್ಪ ಹೇಳಿದ್ರು, ಹೋಗ 25,000 ರೂಪಾಯಿ ಅಂತ ಹೇಳಿ 25,000 ರೂಪಾಯಿ ಕೊಟ್ಟು ನಾಯಿ ತರಕ್ ಹೋದ. ಥಾಮಸ್ ಹೋಗ್ತಾ ಇದ್ದಾನೆ, ಹೋಯ್ತಾ 25,000 ಕೊಟ್ಟು ಹೇಳ್ದ, ಆ ನಾಯಿ ಕೊಡು ಮರಿ ಅಂತ. ಅವನೇನ್ ಮಾಡ್ದ, ಮನೆಯಿಂದ ಒಂದು ಬುಟ್ಟಿ ತಗೊಬಂದ. ಬುಟ್ಟಿ ಎಲ್ಲ ಮುಚ್ಚಿಬಿಟ್ಟು ಮಟ್ಟಿ ಹಾಕಿ ಮೇಲೆ ಕವರ್ ಮಾಡಿ ಹಿಡ್ಕೊ ಬರ್ಬೇಕಾದ್ರೆ ಅವ್ನ ಮನೆ ಮುಂದೆ ಹೋಗ್ಬೇಕಾದ್ರೆ ಒಂದು ಗ್ರೌಂಡ್ ಇತ್ತು. ಗ್ರೌಂಡ್ ಹೋಗ್ಬೇಕಾದ್ರೆ ತಕ್ಷಣವಾಗಿ ಹುಡುಗರೆಲ್ಲ ಕರೆದ್ರೆ, ಥಾಮಸ್ ಬರ ಕ್ರಿಕೆಟ್ ಆಡೋಣ ಅಂತ. ಇವನು 6 ಓವರ್ ಮ್ಯಾಚ್ ತಾನೆ ಅಂತ ಹೇಳಿ ಅವ್ನ್ ಬುಟ್ಟಿ ಇಟ್ಬಿಟ್ಟು ಹೋದ. ಬುಟ್ಟಿ ತಕ್ಕದ್ ನೋಡಿದಾಗ ಹುಡುಗರು ತೆಗೆದು ನೋಡಿದ್ರೆ, ಎಲ್ಲ ನಾಯಿ ಮರಿ ತಂದವನೆ ಅಂತ ಹೇಳಿ ಪಕ್ಕದಲ್ಲಿ ಹಂದಿ ಮರಿ ಹಾಕಿತ್ತು. ನಾಯಿ ಮರಿ ತೆಗೆದ್ಬಿಟ್ಟು ಹಂದಿ ಮರಿಯನ್ನು ಇಟ್ಬಿಟ್ಟು
ಇವನ್ 6 ಓವರ್ ಕ್ರಿಕೆಟ್ ಮ್ಯಾಚ್ ಆಡ್ಬಿಟ್ಟು ಮನೆಗೆ ಹಿಂಗ ಆಡ್ಸ್ಕೊಂಡು ಹೋಗ್ತದಾನೆ. ಹೋಗಿ ಹೇಳ್ದೆ, ಅಪ್ಪ ಸೂಪರ್ ಆಗಿರೋ ಕಲರ್ ಉಳ್ಳ ನಾಯಿ ಮರಿ ತಂದಿದ್ದೀನಪ್ಪ ಅಂತ. ಅಪ್ಪ ಹೇಳಿದ್ರೆ ತೋರ್ಸ ಅಂತ. ತಗದ್ ತೋರಿಸ್ರೆ ಇದು ನಾಯಿ ಮರಿ ಅಲ್ಲ, ಹಂದಿ ಮರಿ ಆಗಿದೆ. ಅಪ್ಪ ಹೇಳ್ದಲ್ಲೇ, ನಾ 3ರಲ್ಲಿ ಫ್ರೀ ಆಗಿ ಸಿಗೋ ಹಂದಿ ಮರಿಗೆ ಹೋಗಿ 25,000 ರೂಪಾಯಿ ಕೊಟ್ಟಿದ್ಯಲ್ಲ, ಇದು ನಾಯಿ ಮರಿ ಎಲ್ಲ ಕಡೆ ಹಂದಿ ಮರಿ. ಇಲ್ಲಪ್ಪ, ಈ ಕಾಲಕ್ಕೆ ಬರೋದು ನಾಯಿ ಮರಿಗಳೇ ಹಿಂಗೆ ಅಪ್ಪ, ಇದು ನಾಯಿ ಮರಿ ಅಪ್ಪ ಅಂದ. ಅವ್ನು ಹೇಳ್ದ, ಇಲ್ಲಲೇ ಇದು ಹಂದಿ ಮರಿ, ಗಿಂಡದ. ಅವಾಗ ನಾಯಿ ತರ ಬೋಬೋ ಅಂದಿಲ್ಲ ಅದು. ಅವ್ನು ಹೇಳ್ದ, ಇದು ಹಂದಿ ಮರಿ ಕಣ ಅಂತ ಹೇಳಿ ಸೋತ್ರ ಹಂದಿ ಮರಿ ಅಂತ ಹೇಳಿ ವಾಪಸ್ ಕಳಿಸ್ತಾ. ಹೋಗಿ ಅವ್ನಿಗೆ ಬೈದ್ಬಿಟ್ಟು ನಾಯಿ ಮರಿ ತಗೋಬಾರ ಅಂತ ಇವ್ನು ತೊಗೊಂಬರ್ ಸಾಕೊಂಡು ಹೋಗೋ ಟೈಮಲ್ಲಿ ಹುಡುಗರು ನೋಡಿದ್ರಲ್ಲ, ಇವ್ನ ಅಂಗಡಿಗೆ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗಿ ಹುಡುಗರು ಹೇಳಿದೆ, ಥಾಮಸ್ ಬಾರ, ಒಂದು 4 ಅವರ್ ಮ್ಯಾಚ್ ಐತೆ, ಆಡ್ಬಿಟ್ಟು ಹೋಗ ಅಂತ. ಇವನ್ನ ಹೆಂಗೋ ಬೈಯಕ್ ತಾನೆ ಹೋಗ್ತಾ ಇದೀನಿ, ಕ್ರಿಕೆಟ್ ಆಡ್ಬಿಟ್ಟು ಹೋಗೋಣ ಅಂತ ಹೇಳಿ ಬುಟ್ಟಿ ಇಟ್ಬಿಟ್ಟು ಕ್ರಿಕೆಟ್ ಆಡಕ್ ಹೋದ. ಹುಡುಗರು ಏನ್ ಮಾಡಿದ್ರು, ಹಂದಿ ಮರಿ ತೆಗೆದ್ಬಿಟ್ಟು ನಾಯಿ ಮರಿ ಇಟ್ಟು ನಾಯಿ ಮರಿ ಇಟ್ರು. ಮ್ಯಾಚ್ ಆಡ್ಬಿಟ್ಟು ಹೋದ. ಅವ್ನು ಹೇಳ್ದೆ, ಏನ್ ಸರ್ ಹುಡುಗ ಅಂತ ಹೇಳಿ ಯಾಮರ್ಸಕ್ ಬಂದ್ಬಿಟ್ಟಿದ್ದೀರಾ, ಏನ್ ನಾಯಿ ಮರಿ ಕೇಳಿದ್ರೆ ಹಂದಿ ಮರಿ ಕೊಟ್ಟಿದ್ದೀರಾ ನೋಡಿ ಸಾರ್ ಅಂತ ಹೇಳಿದ. ಅಂಗಡಿ ಅವ್ನು ಹೇಳ್ದಪ್ಪ, ಇದು ನಾಯಿ ಮರಿನೇ ಕಣ. ತಕ್ಷಣ ಹುಡುಗ ಹೇಳ್ದ, ಸರ್ ಇದು ನಾಯಿ ಮರಿ ಎಲ್ಲ ಹಂದಿ ಮರಿ ಸರ್, ನೋಡ್ರಿ ಗಿಣ್ತೀನಿ ಅಂತ ಗಿಣ್ದ. ಅದು ನಾಯಿ ಹಂದಿ ತರ, ಈಗ ಹಂದಿ ಹೆಂಗ್ ಕೂಗುತ್ತ ಗೊತ್ತಿಲ್ಲ ಅದಕ್ಕೆ, ನಾಯಿ ತರ ಅಂತ ಹೇಳ್ತ. ಅವಾಗ ಅದು ಗೊತ್ತಾಯ್ತು ನಾಯಿ ಮರಿ. ವಾಪಸ್ ಇಟ್ಬಿಟ್ಟು ಕರ್ಕೊಂಡ. ಈ ಹುಡುಗರು ಗೊತ್ತಾಯ್ತು ಮನೆಗೆ ಹೋಗ್ತಾ ಇದ್ದಾನೆ ಅಂತ. ತಿರ್ಗಾ ಅವ್ನು ಹೋಗಿ ಬುಟ್ಟಿ ಇಟ್ಟ. ಹುಡುಗರೆಲ್ಲ ಕ್ರಿಕೆಟ್ ಆಡ್ದ ಬಾರ ಅಂತ ಹೇಳಿ 3 ಅವರ್ ಮ್ಯಾಚ್ ಇಟ್ಟ. ಹುಡುಗ ನಾಯಿ ಮರಿ ತೆಗೆದ್ಬಿಟ್ಟು ಹಂದಿ ಮರಿ ಇಟ್ಬಿಟ್ಟು ಇವ್ನು ಆಡ್ಬಿಟ್ಟು ಮನೆಗೆ ಹೋಗಿ ಹೇಳ್ದ, ಅಪ್ಪ 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 ನೀನ್ ಏನಪ್ಪ ನೀನು, ನಾನ್ ತಂದಿದ್ ನಾಯಿ ಮರಿನೇ ಅಪ್ಪ. ನಿಮ್ಗೆ ಹಂಗ ಅನ್ಸುತ್ತೆ, ಅದಕ್ಕೇನೋ ಗಂಟ್ಲು ನೋವು ಇರ್ಬೇಕು, ಕೋಲ್ಡ್ ಆಗಿರ್ಬೇಕು, ಅದಕ್ಕೆ ಸೌಂಡ್ ಮಾಡಿದ್ದು. ಅಲ್ಲೋದಾಗ ಅದು ನಾಯಿ ಮರಿ ತರನೇ ಕೂತಪ್ಪ ಅಂತ ಹೇಳಿದಾಗ ತೋರಿಸ್ದಾಗ ಮತ್ತೆ ಅದೇನಾಗಿತ್ತು, ಹಂದಿ ಮರಿ. ಅಪ್ಪ ಹೇಳಿದ್ರೆ, ಅಪ್ಪ ಇದು ನಾಯಿ ಮರಿ ಅಲ್ಲ ಹಂದಿ ಮರಿ. ಇಲ್ಲಪ್ಪ ಗಿಂಡ್ ನೋಡಪ್ಪ ಅಂತ ಗಿಂಡದಾಗ ಮತ್ತೆ ಹಂದಿ ಸೌಂಡ್. ಅಪ್ಪ ಹೇಳಿದ್ರೆ, ಇದು ಗಂಟ್ಲು ನೋವು ಬಂದಿಲ್ಲ, ಇದು ಹಂದಿ ಮರಿನೇ ಇತ್ತು. ತಕ್ಷಣ ಹೇಳಿದ್ರು ಹುಡುಗರು, ಮತ್ತೆ ಬೈಯಕ್ ತಗೊಂಡದ. ಹುಡುಗರು ಹೇಳಿದ್ರು ಗೊತ್ತಾಯ್ತು, ಹೋಗ್ತೇ ಥಾಮಸ್ ಬಾರ 2 ಅವರ್ ಮ್ಯಾಚ್ ಆಡೋಣ. ಪಾರ್ಟಿ ಇಟ್ಟ ಹುಡುಗರು ಹಂದಿ ಮರಿ ತೆಗೆದ್ಬಿಟ್ಟು ನಾಯಿ ಮರಿ ಹಾಕದ್ರು. ತಕ್ಷಣವಾಗಿ ಕ್ರಿಕೆಟ್ ಆಡಿ ಹೋಗಿ ಬೈದ, ಸಾರ್ ನಾವು ಇಲ್ಲಿ ಮನೆಗೆ ಹೋದಾಗ ಇದು ಕೂಗ್ತಾ ಇದ್ದ ಹಂದಿ ತರ, ಏನ್ ಸರ್ ನಾಯಿ ಮರಿ ಅಂತ ಹೇಳ್ತೀರ, ಸುಳ್ಳು ಹೇಳ್ತೀರ ಅಂತ ತೋರಿಸಿದಾಗ ಅದ್ ಮತ್ತೆ ಏನಾಗಿತ್ತು, ಇವನಿಗೆ ಬಹಳ ಪಾಪ ಬಂದ್ಬಿಡ್ತದೆ. ಕಡೆಯದಾಗಿ ನಾಯಿ ಮರಿ ನಿಂಗೆ ಇಟ್ಕೊಂಡಿರ್ತದ, ಒಂದು ಹಂದಿ ಮರಿ ಆಗಿರಿ ಇಲ್ಲ ನಾಯಿ ಮರಿ ಆಗಿರಿ. ಮನೆಗೆ ಹೋದಾಗ ಹಂದಿ ಮರಿ, ಇಲ್ಲಿ ಬಂದಾಗ ನಾಯಿ ಮರಿ. ಯಾರು ಸೋದ್ರ ಬದಲಾವಣೆ ಎಲ್ಲಾಗಿದ್ದ ಲೋಕದ ಮಧ್ಯದಲ್ಲಿ. ನಮ್ ಬದಲಾವಣೆ ಲೋಕದ ಮಧ್ಯದಲ್ಲಿ ಆದ್ರೆ, ಸಭೆಗೆ ಹೋದಾಗ ವಿಶ್ವಾಸಿ, ಮನೆಗೆ ಹೋದಾಗ ಅವಿಶ್ವಾಸಿ. ಬದಲಾವಣೆ ಎಲ್ಲಾಗಿದ್ದು ಆಗ್ಬಾರ್ದು, ಬೇರ್ಪಡುವಿಕೆ ಬೇಕು. ಯಾಕೆ ಸ್ವತಃ ಹೇಳ್ತದ ಚಿಂತೆ ಮಾಡ್ತಾರೆ, ನಮ್ಗೆ ಹೇಳಿದ್ರಪ್ಪ, ಯಾರು ಸ್ವತಃ ಹೇಳಿದ. ಕಡೆಯದಾಗಿ ಇನ್ನೊಂದು ಬೇರ್ಪಡುವಿಕೆ. ನೆಕ್ಸ್ಟ್ ಸಹೋದರರ ಅನ್ಯೋನ್ಯತೆ ಅಂತ ಬೇರೆ ಪುರುಷರಿಗೆ ಹೇಳ್ಬಿಡ್ರಿ, ಅದು ಸಹೋದರಿಯರ ಅನ್ಯೋನ್ಯತೆನೇ ಇದೆ. ಅದ್ರ ಅರ್ಥ ಪವಿತ್ರಾತ್ಮನ ಹೊಂದ್ಕೊಂಡವನು ಬೇರ್ಪಡಿಕೆ ಹೊಂದವನು ಪ್ರತಿದಿನ. ಸಹೋದರರ ಅನ್ಯೋನ್ಯತೆ ಅಂದ್ರೆ ಏನ್ ಗೊತ್ತಾ, ಚರ್ಚಿಗೆ ಬರ್ಬೇಕು. ನೀವು ಯಾರು ಸ್ತೋತ್ರ ಹೇಳಿಲ್ಲ, ಯಾಕೋ ಈ ಮೈಕಿಗೂ ಚರ್ಚ್ ಅಂದ್ರೆ ಆಗಲ್ಲ. ಇಲ್ಲ ಜೀವ ಇಲ್ಲ ವಾಕ್ಯ. ಎಲ್ಲಿಗೆ ಬರ್ಬೇಕು, ಎಲ್ಲಿಗೆ ಬರ್ಬೇಕು, ಎಲ್ಲಿಗೆ ಬರ್ಬೇಕು, ಎಲ್ಲಿಗೆ ಬರ್ಬೇಕು? ಬರೋರು ಮಾತ್ರ ಹೇಳ್ರಿ. ಎಲ್ಲಿಗೆ ಬರ್ಬೇಕು? ನಾವು ಸಭೆಯಲ್ಲಿ ಉಪದೇಶ ಮಾಡ್ಬೇಕು, ಚರ್ಚಿಗೆ ಬರೋದನ್ನ ಕಲಿಸ್ಬೇಕು. ಒಂದ್ ತಾಯಿಯವ್ರಿಗೆ ಮಕ್ಕಳಿರ್ಲಿಲ್ಲ, ಪ್ರೇಯರ್ ಮಾಡಿದ್ರು, 2 ಮಕ್ಕಳಾಯ್ತು. ಅಕ್ಕವರು 8 ವರ್ಷ ಆಯ್ತು ಮದುವೆ ಆಗಿ, ಮಕ್ಕಳೇ ಆಗಿರ್ಲಿಲ್ಲ. ದೇವ್ರ ಕೃಪೆಯಿಂದ ನಾವು ಸಭೆಗೆ ಬಂದ್ರು, ದೇವ್ರ ಮುಖ ನೋಡಿದ್ರು. ಯೇಸು ಸ್ವಾಮಿ ಅವ್ರಿಗೊಂದು 2 ಒಳ್ಳೆ ಹೆಣ್ಣು ಮಕ್ಕಳನ್ನು ಕೊಟ್ರು. ಮಕ್ಕಳನ್ನ ಕೊಟ್ಟಾದ್ಮೇಲೆ ಅಕ್ಕ
6 ತಿಂಗಳು ಚರ್ಚ್ಗೆ ಬರ್ಲಿಲ್ಲ. ಅಕ್ಕನ್ ಕೇಳಿದೆ, ಅಕ್ಕ ಅಕ್ಕ ಚರ್ಚ್ಗೆ ಯಾಕಕ್ಕ ಬಂದಿಲ್ಲ ಅಂದ್ರೆ ತಕ್ಷಣ ಅಕ್ಕ ಡೈಲಾಗ್ ಕೊಡೋದು, ಇನ್ನೇನಕ್ ಬರ್ಬೇಕು ಅಂತ. ನಾ ಕೇಳಿದೆ, ಯಾಕಕ್ಕ ಬರಕ್ಕಿಲ್ಲ? ಯೇಸು ಸ್ವಾಮಿ, ನೀವ್ ಎಲ್ಲೆಲ್ಲೋ 8 ವರ್ಷ ತಿರುಗಾಡಿದ್ರಿ, ಮಕ್ಕಳಾಗಿರ್ಲಿಲ್ಲ, ದೇವ್ರು ನಿಮ್ಗೆ ಸುಂದರವಾದ ಮಕ್ಕಳನ್ನ 3 ವರ್ಷದಲ್ಲೇ ದೇವ್ರು ಕೊಟ್ಟ, ದೇವ್ರಿಗೆ ಸ್ತೋತ್ರ ಹೇಳ್ಬೇಕಲ್ಲ ಅಕ್ಕ ಅಂತ ಕೇಳಿದೆ. ಅಕ್ಕ ಹೇಳಿದ್ರು ಒಂದು ಡೈಲಾಗು, ಇನ್ಮೇಲೆ ಏನಾದ್ರೂ ಕಷ್ಟ ಬರ್ಲಿ ಆಮೇಲೆ ಬರ್ತೀನಿ ಅಂತ. ಯಾರು ಸ್ತೋತ್ರ ಹೇಳಿಲ್ಲ. ಚರ್ಚಿಗೆ ಬರೋದು ನಾವು ನಮ್ ಕಷ್ಟ ಪರಿಹಾರ ಮಾಡ್ಕೊಳಕ್ಕಲ್ಲ, ಲೋಕದಲ್ಲಿ ಮನ ತಿರುಗಿ ಬೇರ್ಪಟ್ಟಂತ ಪ್ರತಿಯೊಬ್ಬರಿಗೆ ಇರುವಂತ ಒಂದು ಆಶ್ರಯ ಸ್ಥಳ ಯಾವ್ದು ಗೊತ್ತಾ? ಅದು ದೇವರ ಆಲಯ. ಹಾಗಾದ್ರೆ ನಾವು ದೇವರ ಸಮ್ಮುಖದಲ್ಲಿ ಏನೇ ತಪ್ಪಿಸ್ಕೊಂಡ್ರು ಏನ್ ತಪ್ಪಿಸ್ಕೋಬಾರ್ದು ಗೊತ್ತಾ? ಸಭೆಯಾಗಿ ಕೂಡಿ ಬರುವುದನ್ನ ನಾವು ತಪ್ಪಿಸ್ಕೊಳ್ಬಾರ್ದು. ಅದರಿಂದ ಪೌಲನು ತಾನು ಇಬ್ರಿಯ 10ರಲ್ಲಿ ತಾನು ಹೇಳ್ತಾನೆ, ಕೆಲವರು ಸಭೆಯಾಗಿ ಕೂಡಿಕೊಳ್ಳುವಂತ ರೂಢಿಯನ್ನ ತಪ್ಪಿಸ್ಕೊಬಿಟ್ಟಿದ್ದಾರೆ ಅಂತ. ಅದರ ಅರ್ಥ ಏನು? ಬಂದ್ರೆ ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ, ನಮ್ಮನ್ನ ಯಾರು ಕೇಳೋರಂತ. ಅಯ್ಯ, ದೇವರ ವಾಕ್ಯದ ಉಪದೇಶದ ಒಂದು ಉಪದೇಶ ಏನ್ ಗೊತ್ತಾ? ಸಭೆ ಆರಾಧನೆಗೆ ತಪ್ಪಿಸ್ಕೋಬಾರ್ದು. ಬೈಬಲ್ ಅಲ್ಲಿ ಕೀರ್ತನೆಗಾರನ 3 ಆವರ್ತಿ ಪ್ರಾರ್ಥನೆ ಮಾಡ್ದ, 7 ಆವರ್ತಿ ಪ್ರಾರ್ಥನೆ ಮಾಡ್ದ. ಸ್ತೋತ್ರ. ಬೈಬಲ್ ಅಲ್ಲಿ ಏನ್ ಹೇಳುತ್ತೆ ಗೊತ್ತಾ? ಸಬ್ಬತ್ ದಿನವನ್ನ ಆಲಸ್ಯವಾಗಿ ಎಣಸಂಗಿಲ್ಲ. ಅದರ್ಥ ದೇವರನ್ನ ಆರಾಧನೆ ಮಾಡೋ ಸಮಯವನ್ನ ನಾವು ಬೇರೆ ಕಡೆ ಬೇರ್ಪಡಿಸಂಗಿಲ್ಲ. ನನಗೆ ಬಹಳ ದುಃಖಕರವಾದ ಕಾರ್ಯ ಏನ್ ಗೊತ್ತಾ? ಕೊರೋನಾ ಬಂದಾಗ ಎಲ್ಲ ಆನ್ಲೈನ್ ಬಂತು, ಆನ್ಲೈನ್ ಆಗಿದೆ, ವಿಶ್ವಾಸಿಗಳೆಲ್ಲ ಆಫ್ಲೈನ್ ಆಗೋದ್ರು. ಯಾರು ಸ್ತೋತ್ರ ಹೇಳಿಲ್ಲ. ಒಬ್ಬ ಸಿಸ್ಟರ್ ಚರ್ಚಿಗೆ ಬರೋದೇ ಬಿಟ್ಬಿಟ್ರು ಪಾಸ್ಟರ್. ನಾವ್ ಕೇಳದೆ, ಯಾಕಮ್ಮ ಚರ್ಚಿಗೆ ಬರ್ತಾ ಇಲ್ಲ ಅಂದ್ರೆ, ಫಸ್ಟ್ ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ಅಲ್ಲಿ ನೋಡ್ಕೊಂತೀನಿ ಅಂತ. ತಕ್ಷಣ ಹೇಳಿದ್ರೆ, ಮದುವೆ ಎಲ್ಲ ಆನ್ಲೈನ್ ಅಲ್ಲೇ ಮಾಡ್ಕೊಂತೀಯಮ್ಮ ಅಂತ. ಯಾರು ಸ್ತೋತ್ರ ಹೇಳಿಲ್ಲ. ಮದುವೆ ಆನ್ಲೈನ್ ಅಲ್ಲಿ ಮಾಡ್ಕೊಂತೀಯಮ್ಮ, ಉಣೋದು ಎಲ್ಲ ಆನ್ಲೈನ್ ಅಲ್ಲೇ ನಡೆಯುತ್ತ. ಅದೆಂಗಾಗೋಗ್ಬಿಡುತ್ತೆ. ನಾನ್ ಮತ್ತೆ ಹೇಳೋದು, ಇದೆಂಗಾಗುತ್ತಮ್ಮ? ಕಾಣಿಕೆ ಕಳಿಸಲ್ವ? ನೀನ್ ಕಾಣಿಕೆಗಲ್ಲ ಸಭೆ ಇರೋದು, ನಿನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡೋದಕ್ಕೆ ಸ್ಥಳ ಸಭೆ ಇರೋದು. ನೀವ್ಯಾರು ಸ್ತೋತ್ರ ಹೇಳೋದ ಇದ್ದಾಗ ಯಾಕೋ ಇಲ್ಲಿ ಕೆಲ ಆನ್ಲೈನ್ಗಳು ಇರ್ಬೇಕೇನ? ಕೆಲವರು ವಿಶೇಷತೆ ಏನ್ ಗೊತ್ತಾ? ಆನ್ಲೈನ್ ಅಲ್ಲೇ ಎಲ್ಲ ನೋಡ್ಕೊಂಡ್ಬಿಡ್ತೀನಿ. ಅಯ್ಯ, ಟಿವಿನೇ, ಮೊಬೈಲೇ, ಚರ್ಚೆ. ದೇವ ಜನರ ಕೂಡಿ ಬರಣನೆ ವಿಶೇಷತೆ. ಅದು ನಾವಲ್ಲ ಹೇಳಿದ್ದು, ಅಪೊಸ್ತಲರು ಮಾಡಿದಂತ ಕಾರ್ಯ. ಅವ್ರ ಸಹೋದರರು ಒಟ್ಟಾಗಿ ಕೂಡಿ ಬರೋದನ್ನ ನಾವು ವಾರಕ್ಕೊಂದ್ಸರಿ ಕೂಡಿ ಬರ್ತೀವಿ, ಅವರು ಪ್ರತಿದಿನ ಕೂಡಿ ಬರ್ತಾ ಇದ್ರು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೀನಿ, ಸಭೆ ಆರಾಧನೆಗೆ ತಪ್ಪಿಸ್ಕೊಳ್ಬಾರ್ದು. ಸಭೆ ಆರಾಧನೆಗೆ ಕೂಡಿ ಬರ್ಬೇಕು ಅನ್ನೋದು ಸಭೆಯ ಅಡಿಪಾಯ ಉಪದೇಶಗಳಲ್ಲಿ ಒಂದು ಉಪದೇಶ. ನಾವು ಸಭೆಯ ಆರಾಧನೆಗಳನ್ನ ಒಂದು ಭಾನುವಾರನ ತಪ್ಪಿಸ್ಕೊಳ್ಬಾರ್ದು. ನಮ್ಮ ಸಭೆಯಲ್ಲಿ ಒಂದು ಸಹೋದರಿ, ನಾನು ಆರಾಧನೆ ಮಾಡ್ತಾ ಇರುವಂತ ನಾನು ನಮ್ಮ ಸಭೆ ಬ್ರಾಂಚ್ ಅಲ್ಲಿ ಒಂದು ಕಡೆ ಹೊಸಕೋಟೆ ನಾನು ಸೇವೆ ಮಾಡ್ತಾ ಇದ್ದೀನಿ. ಅಲ್ಲಿ ಒಂದು ಸಹೋದರ 3 ಹೆಚ್ಚು ಕಮ್ಮಿ ಬಹಳ ವರ್ಷಗಳಿಂದ ಅನೇಕ ಲಕ್ಷಗಳ ಸಾಲ ಇತ್ತು. 28 ಲಕ್ಷ 30 ಲಕ್ಷ ಸಾಲ ಇತ್ತು. ಏನೇನೋ ಮಾಡ್ದ, ಆಗ್ಲಿಲ್ಲ. ನಾನು ಆತನಿಗೆ ಒಂದು ಕಾರ್ಯ ಹೇಳಿದೆ, ದೇವರನ್ನ ಸನ್ಮಾನಿಸ್ತಾ ಇದೀಯ ನೀನು ಕಾಣಿಕೆಗಳಿಂದ, ದಶಮ ಭಾಗದಿಂದ, ಭಾನುವಾರ ಆರಾಧನೆಗೆ ಬರೋದ್ರಿಂದ, ನೀನು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲೂ ದೇವರಿಗೆ ಮೊದಲನೇ ಸ್ಥಾನ ಕೊಡ್ತಾ ಇದ್ದೀಯ. ಆತನ ಹೇಳ್ದ, ಬಿಡುವಿದ್ದಾಗ ಬರ್ತೀನಿ ಪಾಸ್ಟರ್, ಬಿಡುವಿದ್ದಾಗ ದೇವ್ರನ್ನ ಆರಾಧನೆ ಮಾಡಕ್ ಬರ್ತೀನಿ. ನಾನು ಹೇಳೋದು, ಇನ್ಮೇಲೆ ಮಾಡ್ಬೇಡ, ಕರೆಕ್ಟ್ ಆಗಿ ಚರ್ಚ್ಗೆ ಬಂದು ನಿನಗುಳ್ಳ ದಶಾಂಶವನ್ನ ದೇವರಿಗೆ ಸಲ್ಲಿಸು, ದೇವರಿಗೆ ಸಮಯ ಕೊಡು. ಭಾನುವಾರ ಎಷ್ಟೇ ಕೋಟಿ ಬಿಸ್ನೆಸ್ ಇದ್ರು ದೇವ್ರನ್ನ ಆರಾಧನೆ ಮಾಡೋದು ತಪ್ಪಿಸ್ಕೊಡ್ಬೇಡ, ಬಾ ಅಂತ. ಅವನ್ ಹೆಚ್ಚು ಕಮ್ಮಿ ಕಂಟಿನ್ಯೂಸ್ ಆಗಿ ಬಂದ ಎಲ್ಲಾ ಪ್ರೇಯರ್ಗಳು, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡೋರು, ಇಂಜಿನಿಯರ್ ಅವರಾಗಿದ್ರು. ನಿಮ್ಗೆ ಗೊತ್ತಾ, ಹೆಚ್ಚು ಕಮ್ಮಿ 28 ಲಕ್ಷ 3 ತಿಂಗಳಲ್ಲಿ ತೀರಿಸಿದ ಸಾಲ. 28 ಲಕ್ಷ 3 ತಿಂಗಳಲ್ಲಿ. ಯಾಕೆ ಗೊತ್ತಾ? ಅವನ್ ದೇವರನ್ನ ಸನ್ಮಾನಿಸ್ದ. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಇದ್ರು, ಭಾನುವಾರ ಆದ್ರೆ ಚರ್ಚ್, ದಶಾಂಶಗಳು ದೇವರಿಗುಳ್ಳದನ್ನ ದೇವರಿಗೆ ಸಲ್ಲಿಸಿ ದೇವರ ಸಮ್ಮುಖದಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಸಾಲ 3-4 ವರ್ಷದಿಂದ ಪ್ರಯತ್ನ ಮಾಡ್ತಾರೆ, 1 ರೂಪಾಯಿ ತೀರ್ಸಕ್ ಆಗ್ಲಿಲ್ಲ. ಆದ್ರೆ ದೇವರು ಕೊಡಬೇಕಾದ ಸನ್ಮಾನ ಕೊಟ್ಟಾಗ ಅವನ ತೂತು ಚೀಲನ ದೇವರು ಮುಚ್ಚಿದ. ದೇವರು ಅವನಿಗೆ ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ತೆಗೆದುಕೊಟ್ಟ. ಇವತ್ತು ನಮ್ ಜೊತೆ ನಿಂತ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಸಭೆಯಾಗಿ ಕೂಡಿಕೊಳ್ಳೋದು ಏನು ಗೊತ್ತಾ? ಫೆಲೋಶಿಪ್, ಅನ್ಯೂನ್ಯತೆ. ನಮಗೆ ಲೋಕ ಅಲ್ಲ ಸಹವಾಸ, ನಮಗೆ ಸಭೆಯೇ ನಮಗೆ ಅನ್ಯೂನ್ಯತೆ ಆಗಿದೆ. ಲೋಕದವರ ಸಂಗಡ ಅನ್ಯೂನ್ಯತೆ ಮಾಡೋದಲ್ಲ, ಹೋಗಿ ಪಾರ್ಟಿಯಲ್ಲೋ ಹೋಗಿ ಒಲ್ಲ ಕ್ಲಬ್ ಅಲ್ಲೋ ಎಲ್ಲೋ ಒಂದು
ಜೊತೆ ಕೂತ್ಕೊಂಡು ಹರಟೆ ಹೊಡೆಯೋದಲ್ಲ ನಮ್ಮ ಅನ್ಯೂನತೆ. ನಮ್ಮ ಅನ್ಯೂನತೆ ಏನು ಗೊತ್ತಾ? ಕ್ರಿಸ್ತ ನಂಬಿಕೆ ನನಗೆ ಅನ್ಯೂನತೆ ಆಗಿದೆ. ಕ್ರಿಸ್ತ ನಂಬಿಕೆ ಉಳ್ಳವರ ಸಂಗಡ ಸೇರುವುದೇ ನನಗೆ ಅನ್ಯೂನತೆ. 14ನೇ ಕೀರ್ತನೆ 3ನೇ ಕೀರ್ತನೆ ಭಕ್ತರುಗಳು ತಾವು ಏನ್ ಹೇಳ್ತಾರೆ ಗೊತ್ತಾ? ಈ ಲೋಕದಲ್ಲಿ ದೇವರನ್ನ ನಂಬಿದವರೇ ನನಗೆ ಸಹೋದರ ಸಹೋದರಿಯರಾಗಿದ್ದಾರೆ, ಅವರ ಸಹವಾಸವೇ ನನಗೆ ಹೆಚ್ಚು ಅಂತ. ಇವತ್ತು ನಾನು ಕೇಳ್ತೇನೆ, ನೀವೆಲ್ಲರೂ ಯೇಸು ಸ್ವಾಮಿ ನಂಬಿದವರೇ, ನಿಮ್ಮ ಸಹವಾಸ ಯಾರ ಬಳಿಯಲ್ಲಿ ಹೆಚ್ಚಿರ್ಬೇಕು ಗೊತ್ತಾ? ಕ್ರಿಸ್ತ ನಂಬಿಕೆಯುಳ್ಳವರ ಜೊತೆ ನಿಮ್ಮ ಸಹವಾಸ ಇರಬೇಕು. ನೀವು ಕೂಡಿ ಬಂದಾಗ ಏನ್ ಹೇಳ್ತಾ ಇದ್ರಿ ಗೊತ್ತಾ? ನಾವೆಲ್ಲರೂ ಒಂದೇ ದೇವರನ್ನ ಆರಾಧಿಸ್ತೇವೆ, ನಮಗೆಲ್ಲ ಇರೋದು ಒಂದೇ ನಂಬಿಕೆ, ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ಪಾಲುಗಾರಾಗ್ತೇವೆ, ನಾವೆಲ್ಲರೂ ಒಂದೇ ಸ್ಥಳಕ್ಕೆ ಹೋಗುವವರು, ನಮಗೆಲ್ಲರಿಗಿರೋದು ಒಂದೇ ಆತ್ಮನು, ಆದ್ರಿಂದ ನಾವೆಲ್ಲರೂ ಒಟ್ಟಾಗಿ ಒಂದೇ ಸ್ಥಳದಲ್ಲಿ ಕೂಡಿ ಬಂದಿದ್ದೇವೆ. ಏನ್ ತಪ್ಪಿಸ್ಕೊಂಡ್ರು ಆರಾಧನೆ ತಪ್ಪಿಸ್ಕೋಬಾರದು. ಅದು ದೇವರ ವಾಕ್ಯದ ಪ್ರಮಾಣ. ಮುಂದೆ ದೇವರ ವಾಕ್ಯ ಹೇಳ್ತೇವೆ, ರೊಟ್ಟಿ ಮುರಿಯುವುದು ಕರ್ತನ ಭೋಜನ, ಪರಿಶುದ್ಧತೆಯಲ್ಲಿ ನಾವು ತೆಗೆದುಕೊಳ್ಳಬೇಕು. 3ನೇದಾಗಿ ಪ್ರಾರ್ಥನೆ. ಆಲಯಕ್ಕೆ ಬರುವ ಪ್ರತಿಯೊಬ್ಬನ ಪ್ರಾರ್ಥನೆ ಮಾಡೋನಾಗಿರ್ಬೇಕು. ನಾನು ಯಾವಾಗ ಹೇಳ್ತೇನೆ, ಪ್ರೈಯಿಂಗ್ ಚರ್ಚ್ ಇಸ್ ಎ ಪವರ್ಫುಲ್ ಚರ್ಚ್. ಪ್ರಾರ್ಥಿಸುವ ಸಭೆ ಬಲವುಳ್ಳ ಸಭೆ, ಪ್ರಾರ್ಥಿಸುವ ವ್ಯಕ್ತಿ ಬಲವುಳ್ಳ ವ್ಯಕ್ತಿ, ಪ್ರಾರ್ಥಿಸುವ ಕುಟುಂಬ ಬಲವುಳ್ಳ ಕುಟುಂಬ. ಪ್ರಾರ್ಥನೆ ಇಲ್ಲದಿದ್ದರೆ ಅವನು ಪಾಪದಲ್ಲಿರ್ತಾನೆ, ಪ್ರಾರ್ಥಿಸುವವನು ಅವನ ದೇವರ ಬಲದಲ್ಲಿ ಇರ್ತಾನೆ. ಈ ಸಭೆ ಪ್ರಾರ್ಥಿಸುವ ಸಭೆಯಾಗಿದ್ರೆ ಇದು ಬಲವುಳ್ಳ ಸಭೆ. ನೀವು ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ರೆ ನೀನು ಬಲವುಳ್ಳ ವ್ಯಕ್ತಿ. ನೀನು ಪ್ರಾರ್ಥಿಸುವ ಕುಟುಂಬವಾಗಿದ್ರೆ ನೀನು ಕುಟುಂಬ. ನಾಳೆ ದಿವಸದಲ್ಲಿ ನಾನು ಹೆಚ್ಚಾದ ಕಾರ್ಯ ನಾನು ಮಾತಾಡ್ತೇನೆ. ಸಭೆಗೆ ಪ್ರಾರ್ಥನೆ ಅನ್ನೋದು ಮುಖ್ಯ. ಇವತ್ತು ಅನೇಕರು ಕುಣಿಯೋದಕ್ಕೂ ಆಡೋದಕ್ಕೆ ಬರ್ತಾರೆ, ಪ್ರಾರ್ಥನೆ ಮಾಡಕ್ ಬರಲ್ಲ. ನಾನು ಒಂದು ಕಾರ್ಯ ಹೇಳ್ತೇನೆ, ಸಭೆಯಾಗಿ ಮೊಣಕಾಲು ಮಡ್ಚಿದ್ರೆ ದೇಶವನ್ನೇ ಮುಟ್ಟಬಹುದು. ಸಭೆಯಾಗಿ ಮೊಣಕಾಲು ಮಡ್ಚಿದ್ರೆ ದೇಶದಲ್ಲಿ ಉಜ್ಜೀವನಕ್ಕೆ ಬಾಗಿಲಾಗಿ ನಾವು ನಿಲ್ಲಬಹುದು. ಸಭೆ ಯಾವಾಗ ಮೊಣಕಾಲು ಮಡ್ಚೋದಿಲ್ವೋ ಸಭೆ ಬೆಳೆಯಲ್ಲ. ಸಭೆ ಬೆಳಿಬೇಕೆನ್ನೋ ಮನಸ್ಸಿದೆಯಾ? ಪ್ರಾರ್ಥನೆ ಮಾಡೋದಕ್ಕೆ ಸಿದ್ಧ ಮನಸ್ಸಿರಬೇಕು. ಪ್ರಾರ್ಥನೆ ಮಾಡೋದಕ್ಕೆ ಸಿದ್ಧ ಮನಸ್ಸುಳ್ಳವನು, ಪ್ರಾರ್ಥನೆಯಲ್ಲಿ ಮೊಣಕಾಲು ಊರುವವನು ಎದ್ದು ನಿಂತು ಕಾಲುಗಳಲ್ಲಿ ಒಂದು ಸುವಾರ್ತೆ ಸಾರ್ತಾನೆ. ಆದ್ರಿಂದ ದೇವರ ವಾಕ್ಯ ಹೇಳ್ತೀವಿ, ಸುವಾರ್ತೆ ಸಾರುವ ಪಾದಗಳು ಎಷ್ಟೋ ಮನೋಹರವಾದದ್ದು. ಇನ್ನ ಪಾದಗಳು ಸುವಾರ್ತೆಗಾಗಿ ನಿಲ್ಲಬೇಕಾ? ಮೊದಲು ಪ್ರಾರ್ಥನೆಗಾಗಿ ಮೊಣಕಾಲು ಊರ್ಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವವರಾಗಿರ್ಬೇಕು. 5 ನಿಮಿಷ ಜಾಸ್ತಿ ಆಯ್ತು, ಇಲ್ಲ ಜಾಸ್ತಿ ನಾನು ಕಂಪ್ಲೀಟ್ ಮಾಡಲಿಲ್ಲ, ಒಂದೊಂದು ಭಾಗ ಮಾತ್ರ ಬರುತ್ತೆ. ಬಟ್ ನೀವು ಅರ್ಥ ಮಾಡಿಕೊಂಡ್ರಿ ಅಂತ ಅನ್ಸುತ್ತೆ. ಈ 7 ಉಪದೇಶಗಳು ಸಭೆಯಲ್ಲಿ ಬೋಧಿಸ್ತಾ ಇದ್ರೆ ಜನ ಜ್ಞಾನ ಉಳ್ಳವರಾಗಿ ಅವ್ರು ಯಾವ ರೀತಿ ನಾವು ದೇವರಲ್ಲಿ ಜೀವಿಸ್ಬೋದು ಕಲ್ಕೊಳ್ತಾರೆ. ನಾನು ಒಂದೊಂದು ಪಾಯಿಂಟ್ ಹೇಳಿದೆ, ಒಂದೊಂದು ವಿಷಯ ಮಾತಾಡಿದ್ರೆ 3 ದಿನ ಮಾತಾಡ್ಬೋದು. ಅಷ್ಟು ವಿಷಯಗಳು ಒಂದೊಂದು ಆಡದ ವಿಷಯದಲ್ಲಿ. ಕರ್ತನ ಭೋಜನ ಮುಟ್ಟಿದ್ರೆ, ಪ್ರಾರ್ಥನೆ ಮುಟ್ಟಿದ್ರೆ, ಬೇರ್ಪಡುವಿಕೆ ಮುಟ್ಟಿದ್ರೆ ಎಷ್ಟೋ ಕಾರ್ಯಗಳ ದೇವರು ನಮಗೆ ತಿಳಿಸ್ಕೊಡ್ತಾನೆ. ಈ ಉಪದೇಶಗಳನ್ನ ಸಭೆಯಲ್ಲಿ ನಾವು ನಿರಂತರವಾಗಿ ಕೇಳ್ತಾ ಇರ್ಬೋದು. ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ. ನೀವು ತುಂಬಾ ಬಹಳ ದೂರ ಹೋಗ್ಬೇಕಾಗಿದ್ದೀರಾ, ನಿಮ್ಮ ಸಮಯ ನಮಗೆ ತೆಗೆದುಕೊಳ್ಳುವುದಿಲ್ಲ. ಒಂದೇ ಒಂದು ನಿಮಿಷ ನಿಮಗಾಗಿ ಪ್ರಾರ್ಥಿಸ್ತೇನೆ. ದೇವರ ಮುಖವನ್ನು ನಾವು ನೋಡಿ. ನಿನಗಾಗಿಯೇ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ, ನಿನಗಾಗಿಯೇ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ, ಕರೆದಿರುವೆ ನಿನ್ನ ಸೇವೆಗೆ, ನನ್ನ ಕರೆದಿರುವೆ ನಿನ್ನ ಸೇವೆಗೆ, ಅದನ್ನು ಮರೆಯುವೆನು, ಅದನ್ನು ಮರೆಯುವೆನು. ಯಜಮಾನನೇ, ನನ್ನೇ ರಾಜನೇ, ಆಸೆಯಲ್ಲ ಆಕಾಂಕ್ಷೆಯಲ್ಲ, ನಿಂಚಿತ ಮಾಡುವಂತೆ ಆಕಾಂಕ್ಷೆಯಲ್ಲ, ನಿಂಚಿತ ಮಾಡುವಂತೆ
ಕಾಪಾಡುವ ದೇವರೇ, ಅದ್ಯಾದ ಯೇಸುವೆ, ಇವತ್ತಿನ ನಿನ್ನ ದಾಸನ ಒಟ್ಟಿಗೆ ಮಾತಾಡಿ ಕರ್ತನ್ ನಮ್ಮ ಬೆಳವಣಿಗೆಗಾಗಿ ನಮಗೆ ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ನೀನು ತಿಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ನಿಮ್ಮ ಆತ್ಮವರ್ತವಾಗಿ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ನಿನ್ನ ದಾಸನ ಒಟ್ಟಿಗೆ ಮಾತಾಡಿದ ಒಂದೊಂದು ಮಾತುಗಳು ಕರ್ತನೆ ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ, ನಮ್ಮ ಇಡೀ ಸಭೆಯನ್ನ ನಿನ್ನ ಮಹಿಮೆಗೆ ನಮ್ಮನ್ನು ಉಪಯೋಗ ಮಾಡ್ಕೋರಪ್ಪ. ನಿನ್ನ ಮಹಿಮೆಗಾಗಿ ಉಪಯೋಗ ಮಾಡ್ಕೋ. ಒಂದೊಂದು ವಾಕ್ಯದ ಭಾಗ, ಒಂದೊಂದು ಕಾರ್ಯಗಳು ನಮ್ಮನ್ನು ಎಚ್ಚರಿಸಲ್ಪಟ್ಟಿದೆ, ನಮಗೆ ತಿಳಿಸಲ್ಪಟ್ಟಿದೆ, ನಮ್ಮನ್ನು ನಡೆಸಲ್ಪಟ್ಟಿದೆ. ನೀನು ಮಾತಾಡುವ ಒಂದೊಂದು ಮಾತುಗಳನ್ನು ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಬಂದು ತಂದಿನ ಮಕ್ಕಳು ಹಾಗೆ ಹಿಂತಿರುಗಿ ಹೋಗದೆ ಬಲಿಷ್ಠವಾಗಿ, ಬಲವಾಗಿ ಅವ್ರ ಬಿಡುಗಡೆ ಒಟ್ಟಿಗೆ ಕಳಿಸಿಕೊಡು ಪ್ರಾರ್ಥಿಸ್ತೀನಿ. ನಿನ್ನ ಅದ್ಭುತವಾಗಿ ನಡೆಸಿ ನಿನ್ನ ಕೃಪಾವರಗಳ ತುಂಬಿಸಿದಕ್ಕಾಗಿ ಸ್ತೋತ್ರ. ಇಲ್ಲಿವರೆಗೆ ಅದಕ್ಕಾಗಿ ಸ್ತೋತ್ರ, ಇನ್ನು ಮುಂದಿರೋದಕ್ಕಾಗಿ ಸ್ತೋತ್ರ. ನಿನ್ನ ದಾಸರನ್ನ ಶಿಲ್ವೆ ಬಡದಲ್ಲ ಬಚ್ಚಿಟ್ಟು ನಿನ್ನ ಸೇವೆಗಾಗಿ ಇನ್ನೂ ಹೆಚ್ಚಾಗಿ ಉಪಯೋಗ ಮಾಡ್ಕೊ. ನಿನ್ನ ರಾಜ್ಯಕ್ಕೆ ನಡೆಸ ಪ್ರಾರ್ಥಿಸ್ತೀನಿ. ಬಂದ ತನ್ನ ಮಕ್ಕಳ ಪ್ರಯಾಣ ಉದ್ದಕ್ಕೂ ದೂತ್ರ ಕಪ್ಪಲಿ ಕೊಡು. ಇಲ್ಲಿವರೆಗೆ ಅದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನಡೆಸಿ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ಕೊಂಡು ತಂದೆ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ನಿಮ್ಮನ್ನೆಲ್ಲ ಆಶೀರ್ವದಿಸಿ ಕಾಪಾಡಿ.